ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಕಲ್ಪನಾ ಅವ್ರೆ, ನಾನೇ ಪ್ರಶ್ನೆಗಳನ್ನ ಕೇಳಲ್ಲ ಅಥವಾ ಈ ಆತ್ಮಶತಕ ಹೇಳ್ಬಿಡ್ತೀನಿ ಫಸ್ಟ್. ಒಂದ್ಸಲಿ ಎಲ್ಲ ಕೇಳ್ಕೊಂಬಿಡಿ ಇನ್ನೊಂದ್ಸಲಿ, ಆಮೇಲೆ ಮುಂದಕ್ಕೆ ಹೋಗೋಣ ಅಂತ. ಆಯ್ತು. ಅಲ್ಲ, ಇವಾಗ ಕಲ್ಪನಾ ಅವರು ನೀವು ಪ್ರಶ್ನೆ ಕೇಳ್ತೀರಾ ಅಥವಾ ನಾನು ಕೇಳಲ್ಲ? ಕೇಳ್ಬಿಡಿ. ರೆಡಿ ಇದ್ದೀರಾ? ಒಂದ್ ವೇಳೆ ರೆಡಿ ಇಲ್ಲ ಕೇಳ್ಬಿಡಿ. ಸರಿ, ಆಯ್ತು. ಆತ್ಮಶತಕ ಹೇಳಿ. ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ. ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ. ಕಣ್ಣು ಕಿವಿ ಮೂಗಲ್ಲ ನಾಲಿಗೆಯೂ ಅಲ್ಲ. ನಭವಲ್ಲ ಧರೆಯಲ್ಲ ಶಿಖಿವಾಯುವಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಪಂಚವಾಯುಗಳಲ್ಲ ಪ್ರಾಣನಾನಲ್ಲ. ಸಪ್ತಧಾತುಗಳಲ್ಲ ಕೋಶ ವೈದಲ್ಲ. ಕರ್ಮಾಂಗ ವಿಷಯೇಂದ್ರಿಯಗಳು ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಚ್ಚಿದಾನಂದಾತ್ಮ ಶಿವನಾನು ನಾನು. ದ್ವೇಷರಾಗಗಳಿಲ್ಲ ಲೋಭವೆನಗಿಲ್ಲ. ಮೋಹ ಮದ ಮಾತ್ಸರ್ಯ ಭಾವವೆನಗಿಲ್ಲ. ಧರ್ಮಾರ್ಥ ಕಾಮಾದಿ ಮೋಕ್ಷ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಪಾಪ ಪುಣ್ಯಗಳಲ್ಲ ಸುಖ ದುಃಖವಲ್ಲ. ಮಂತ್ರ ತೀರ್ಥಗಳಲ್ಲ ವೇದ ಮುಖವಲ್ಲ. ಭೋಜ್ಯ ಭೋಜನವಲ್ಲ ಭೋಕ್ತನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಚ್ಚಿದಾನಂದಾತ್ಮ ಶಿವನ
ಜಾತಿ ಭೇದಗಳಿಲ್ಲ, ಮೃತ್ಯು ಭಯವಿಲ್ಲ, ಜನ್ಮ ಮೃತ್ಯುಗಳಿಲ್ಲ, ತಂದೆ ತಾಯಿಗಳಿಲ್ಲ, ಬಂಧು ಸಖರಿಲ್ಲ, ಗುರು ಶಿಷ್ಯರಿಲ್ಲ, ಸಚ್ಚಿದಾತ್ಮ ಶಿವನಾನು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಿರ್ವಿಕಲ್ಪನು ನಿರಾಕಾರನು ಸರ್ವೇಂದ್ರಿಯಾತೀತ ಸರ್ವತ್ರ ಕಾಲ ದೇಶಾತೀತ ವಿಶ್ವ ವಿಭುನ ಸಚ್ಚಿದಾನಂದ ಶಿವನಾನು ನಾನು, ಸಚ್ಚಿದಾನಂದಾತ್ಮ ಶಿವನಾನು ಶಿವೋಹಂ ಶಿವೋಹಂ ಶಿವೋ ನಾನು ಯಾತಕ್ಕೆ ಇದನ್ನ ಇವತ್ತು ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ನಾವ್ ಯಾವಾಗ್ಲೂ ಈ ಬುದ್ಧಿ ಮನಸ್ಸು ಯಾವ್ದು ಇವತ್ತೆಲ್ಲ ನಮ್ಗೆ ಇವತ್ತಿನ ವಿಷಯ ಇರೋದೇ ಅದಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಈ ದೇಹ ಬುದ್ಧಿ ಮನಸ್ಸು ನಾನೆಲ್ಲ ಅಂತ. ಹಾಗಾಗಿ ಈ ಒಂದು ಇದನ್ನ ಇವತ್ತು ಹೇಳೋಣ ಅಂತ ಹೇಳಿದೆ. ಹರಿ ಓಂ. ಒಳ್ಳೇದಾಯ್ತು. ಅದು ಆಕ್ಚುಲಿ ದಿನ ಪ್ರತಿ ವಾರನೂ ಹೇಳ್ಬೇಕು ಅಂತಾನೆ ಇದ್ದಿದ್ದು ಮೊದ್ಲು. ತಲೆಗೊಂದ್ ಸ್ವಲ್ಪ ಠಸೆ ಹೊತ್ಲಿ ಅಂತ, ಆದ್ರೆ ಅದು ಲೆಂತಿ ಆಗತ್ತೆ ಅನ್ಬಿಟ್ಟು ಬಿಟ್ಟು ಹೋಗಿತ್ತದು. ಇದು ಆಮೇಲೆ ಬ್ರಹ್ಮಜ್ಞಾನ ವಳಿಮಾಲ ಅದೆಲ್ಲ ಗುರುಜಿ ಹೇಳ್ತಾ ಇದ್ರಲ್ವಾ ಮೇಡಮ್? ಆತ್ಮಶಕ್ತಿ. ಹೌದಪ್ಪ, ಹೌದು, ಅದು ತುಂಬಾ ಚೆನ್ನಾಗಿದೆ. ತುಂಬಾ ನನಗೆ ಚೆನ್ನಾಗಿದೆ. ತುಂಬಾ ಇಷ್ಟ ಅದು. ಬ್ರಹ್ಮಜ್ಞಾನ ವಳಿಮಾಲ ಅಲ್ವಾ? ಹೌದೌದು, ನಂಗೆ ಅದು ತುಂಬಾ ಇಷ್ಟ ಅದು. ಈ ಎರಡು ತುಂಬಾ ಇಷ್ಟನೇ. ಪ್ರತಿ ದಿವಸ ಅದೆಷ್ಟು ಏನು ಅಂತ ಹೋದಾಗ ನಾವ್ ಏನ್ ಪ್ರಾಣ ಅಂತೀವ, ಪ್ರಾಣನೂ ನಾನಲ್ಲ ಅಂದ್ಬಿಡ್ತಾರೆ ಅಲ್ಲಿ ಕೊನೆಗೆ. ಅದು ನಾನಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದೇ ಹೇಳಿ ಮೇಡಮ್, ಬ್ರಹ್ಮಜ್ಞಾನ ವಳಿಮಾಲ. ಆಯ್ತು, ಹೇಳ್ತೇನೆ. ಇದು ಇವತ್ತು 47 48 ಇವತ್ತು? 48 ಅಪ್ಪ. 47 ಹಂಗು ಹಿಂಗು ಹೋದ್ ಕ್ಲಾಸಲ್ಲಿ ಮುಗೀತು. 48 ಮೇಡಮ್, ಅರ್ಧ ರೆಡಿ ಇದೀನಿ ನಾನು. ಅಯ್ಯೋ, ಇರ್ಲಿ ಬಿಡಿ, ಏನದು ಎಲ್ಲ ಗೊತ್ತಿರುವಂತದ್ದೇ ಅಲ್ವಾ. ಇವರೆಲ್ಲ ಇದ್ದಾರಲ್ಲ, ಕಲ್ಯಾಣಿ ಮೇಡಮ್ ಇದ್ದಾರೆ, ರಜಿತಾ ಇದ್ದಾರೆ, ವಿಜಯ ಇದ್ದಾರೆ, ಕಲ್ಪನಾ ಇದ್ದಾರೆ, ಎಲ್ಲ ಘಟಾನುಘಟಿಗಳಿದ್ದಾರೆ. ಓಕೆ, ಮೊದಲನೇ ಪ್ರಶ್ನೆ ಕಲ್ಪನಂಗೆ ಕೇಳ್ಬಿಡೋಣ. ಜ್ಞಾನಿಯ ಕರ್ಮಗಳ ಬಗ್ಗೆ ವಿವರಿಸಿ. 4 ರೀತಿಯ ಕರ್ಮಗಳು ಏನು ಅಂತ ವಿವರಿಸಿ. ನಮಗ್ ಗೊತ್ತಿರೋ ಹಂಗೆ 4 ರೀತಿಯ ಕರ್ಮಗಳಿದಾವೆ. ಸಂಚಿತ ಕರ್ಮ ಅಂದ್ರೆ ಒಟ್ಟಾರೆ ಕರ್ಮ, ಎಲ್ಲಾ ಜನ್ಮಾಂತರದಿಂದ ಬಂದಿರುವ ಸಂಚಿತ ಕರ್ಮ, ಡೆಪಾಸಿಟ್ ಕರ್ಮ. ಪ್ರಾರಬ್ಧ ಕರ್ಮ ಅನ್ನೋದು ಬಿಟ್ಟ ಬಾಣದ ಹಾಗೆ, ಅಥವಾ ಒಂದು ಕಂಪಲ್ಸರಿ ಕರ್ಮ ಅಂತ ಹೇಳ್ಬೋದಲ್ಲ, ಆ ತರ. ಕ್ರಿಯಾಮಾಣ ಕರ್ಮ ನಾವು ಈಗ ಏನು ಕ್ರಿಯೆಯನ್ನ ಮಾಡ್ತೀವಿ ಅದರಿಂದ ಬರುವಂತಹ ಫಲ ಆಗಾಮಿ ಕರ್ಮ, ಮುಂದಕ್ಕೆ ಬರುವಂಥದ್ದು. ಜ್ಞಾನಿಗೆ ಅಂದ್ರೆ ಮೇಡಮ್ ಇದ್ರಲ್ಲಿ ಶುರುನಲ್ಲಿ ಏನ್ ಹೇಳ್ತಾರೆ ಅಷ್ಟ್ ಮಾತ್ರ ಹೇಳ್ತೀನಿ ಮೇಡಮ್. ಅವ್ರು ಆಮೇಲೆ ಪ್ರಾರಬ್ಧನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಲಾಸ್ಟ್ ಅಲ್ಲಿ. ಈಗ ಅಲ್ಲಿ ತನಕ ಹೇಳ್ತಿರೋದವ್ರು, ಜ್ಞಾನಿಗೆ ಸಂಚಿತ ಕರ್ಮ ಜ್ಞಾನ ಬಂದ ಕೂಡಲೇ. ಏನ್ ಜ್ಞಾನ ಬಂದ ಕೂಡಲೇ? ಯಾವ ಜ್ಞಾನ ಅಂದ್ರೆ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮಸ್ವರೂಪಿ ಅನ್ನೋ ಒಂದೇ ಒಂದು ಜ್ಞಾನ ಬಂದ ತಕ್ಷಣವೇ
ಅವನು ಕೋಟಿ ಕೋಟಿ ಜನ್ಮ, ಎಷ್ಟು ಕಲ್ಪ ಮಾತಾಡಿದ್ವಲ್ಲ, ಅಷ್ಟು ವರ್ಷಗಳ, ಅಷ್ಟು ಕಾಲದ ಎಲ್ಲ ಕರ್ಮಗಳು, ಸಂಚಿತ ಕರ್ಮ ಅಂದ್ರೆ ಡಿಪಾಸಿಟ್ ಏನೇನಾಗಿರುತ್ತೆ, ಅವನ ಕರ್ಮ ಫಲಗಳ ಒಂದು ರಿಸಲ್ಟ್ಸ್ ಎಲ್ಲವೂ ನಾಶ ಆಗ್ಬಿಡ್ತದೆ. ಆದ್ರೆ ಪ್ರಾರಬ್ಧ ಕರ್ಮ ಮಾತ್ರ, ಅದು ಯಾಕೆ ಅಂತಂದ್ರೆ ಒಂದು ಬಾಣ ಬಿಟ್ಟು ಆಗೋಗಿದೆ, ಅದು ಹೋಗಿ ಒಂದು ಗುರಿಯನ್ನು ತಲುಪಲೇಬೇಕು. ಎಲ್ಲೋ ಒಂದ್ ಕಡೆ ಅಕಸ್ಮಾತ್ ಬಾಣ ಬಿತ್ತು ಕೆಳಗೆ ಅಂದ್ರೆ ಅದು ಒಂದು ಗುರಿನೇ. ಸೊ ಎಲ್ಲೋ ಒಂದ್ ಕಡೆ ಒಂದು ಗುರಿಯನ್ನು ತಲುಪಲೇಬೇಕು. ಸೊ ಹಾಗಾಗಿ ಪ್ರಾರಬ್ಧ ಕರ್ಮ ಉಳ್ಕೊಳ್ಳುತ್ತೆ. ಜೊತೆಗೆ ಪ್ರಾರಬ್ಧ ಕರ್ಮ ಯಾಕೆ ಉಳ್ಕೊಳ್ಳುತ್ತೆ ಅಂತನೂ ಹಿಂದೆ ಎಲ್ಲ ತಿಳ್ಕೊಂಡ್ವಿ. ಯಾಕೆಂದ್ರೆ ಜ್ಞಾನಿ ಈ ಜನ್ಮದಲ್ಲಿ ಅವ್ನ ಜ್ಞಾನ ಬಂದ್ರೂ ಕೂಡ ಅವನು ಜೀವನ ಸವಿಸ್ಬೇಕಲ್ಲ. ಹಾಗಾಗಿ ಅವನು ಈ ದೇಹದ ಮೂಲಕ ಅವನು ಇಲ್ಲಿ ಇರ್ಬೇಕಾಗತ್ತೆ. ಅವನ ಕರ್ಮಗಳನ್ನ ಅವನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನ, ಅವನು ಜ್ಞಾನವನ್ನ ವಿಸ್ತರಿಸುವ ಅಥವಾ ಜ್ಞಾನವನ್ನ ಪಸರಿಸುವ ಕೆಲಸ ಮಾಡ್ಬೇಕು. ಅದಕ್ಕಾಗಿ ದೇಹ ಉಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರಾರಬ್ಧ ಕರ್ಮ ಇಲ್ಲಿ ಸವಿಸ್ತಾನೆ ಅವನು ಈ ಜನ್ಮದಲ್ಲಿ. ಕ್ರಿಯಾಮಾಣ ಕರ್ಮ ಜ್ಞಾನಿಗೆ ಇಲ್ವೇ ಇಲ್ಲ ಅಂತ. ಯಾಕೆಂದ್ರೆ ಕ್ರಿಯೆಯನ್ನ ಮಾಡುವವನು ನಾನು ಕರ್ತ ಅಂತ ತಿಳ್ಕೊಂಡೇ ಮಾಡೋದು. ನಾವೆಲ್ಲರೂ ಅದೇ ಮಾಡೋದು. ಕರ್ತ ಭಾವನೆ ಇಲ್ಲ ಅಂತಂದಾಗ ಕ್ರಿಯೆಯನ್ನ ಮಾಡಿಸ್ತಾ ಇದ್ದಾನೆ ಆ ಭಗವಂತ. ಅಂದ್ರೆ ಇದು ಮಾಡ್ತಾ ಇರೋದು ಯಾರೋ ನನ್ನ ಮೂಲಕ, ಈ ದೇಹ ಒಂದು ಸಾಧನ, ಅದ್ರ ಮೂಲಕ ಮಾಡ್ತಾ ಇರುವ ಕ್ರಿಯೆ ಅಂತಂದಾಗ ಕ್ರಿಯಾಮಾಣವು ಇಲ್ಲ ಅಲ್ಲಿ. ಕ್ರಿಯಾಮಾಣ ಇಲ್ಲ ಅಂದ್ರೆ ಮುಂಬರುವ ಒಂದು ಕ್ರಿಯಾಫಲ, ಕರ್ಮದ ಫಲವೂ ಇರೋದಿಲ್ಲ ಜ್ಞಾನಿಗೆ ಅಂತ. ಒಂದ್ ಸ್ವಲ್ಪ ಅಲ್ಲಲ್ಲೇ ಕಟ್ ಮಾಡ್ತೀನಿ ಮೇಡಮ್, ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಮುಂದಕ್ಕೆ ಹೋಗುತ್ತೆ. ಅಷ್ಟೇ ಕಟ್ ಮಾಡ್ತೀನಿ, ಸಾಕಲ್ಲ ಮೇಡಮ್? ಸಾಕಪ್ಪ, ಸರಿಯಾಗಿ ಹೇಳಿದ್ರಿ. ಎರಡನೇ ಪ್ರಶ್ನೆ ರಜಿತಾ ಅವರಿಗೆ. ಜ್ಞಾನಿಯನ್ನು ಕರ್ಮಗಳು ಬಾಧಿಸುವುದಿಲ್ಲ ಎನ್ನುವುದನ್ನು ಅವಕಾಶದ ಉದಾಹರಣೆಯ ಮೂಲಕ ವಿವರಿಸಿ. ಜ್ಞಾನಿ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅನ್ನೋ ಜ್ಞಾನ ಸ್ಥಿರವಾದ್ಮೇಲೆ ಎಲ್ಲ ಕೆಲಸಗಳು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಸೊ ಆವಾಗ ಒಂದೊಂದು ಅವರು ಜ್ಞಾನಿ ಮಾಡೋ ಒಂದೊಂದು ಕೆಲಸನೂ ಯಜ್ಞ ಭಾವದಿಂದ ಮಾಡ್ತಾ ಇರ್ತಾರೆ. ಸೊ ಒಂದೊಂದು ಯಜ್ಞ ಮಾಡಿದಾಗ್ಲೂ ಅಂದ್ರೆ ಒಂದೊಂದು ಕಾರ್ಯ ಮಾಡಿದಾಗ್ಲೂ ಅನಂತ ಕೋಟಿ ಪುಣ್ಯ ಶೇಖರಣೆ ಮಾಡ್ತಾ ಇರ್ತಾರೆ. ಆದ್ರೆ ಆ ದೇಹನೇ ನಾನಲ್ಲ ಅಂದ್ಮೇಲೆ ಕರ್ತನೂ ನಾನಲ್ಲ. ಅಂದ್ರೆ ಕರ್ಮ ಮಾಡೋರು ನಾನಲ್ಲ. ಸೊ ಕರ್ತೃತ್ವ ಭಾವನೆ ಇರೋದಿಲ್ಲ. ಹಾಗಾಗಿ ಏನೂ ಇಲ್ಲ ಅಂತಂದ್ಮೇಲೆ ಅಲ್ಲಿ ಅವಕಾಶ. ಸೊ ಅಂದ್ರೆ ಜ್ಞಾನಿನೇ ಒಂಥರ ಅವಕಾಶ ಇದ್ದ ಹಾಗೆ ಅಂತ ಹೇಳ್ತಾರೆ. ಸೊ ಮಾಡುವವನು ನಾನಲ್ಲ ಅಂದ್ಮೇಲೆ ಪಾಪ ಪುಣ್ಯಗಳು ಯಾವುದೂ ಇಲ್ಲ. ಸೊ ಆದ್ರಿಂದ ಅವಕಾಶ ಹೇಗೆ ಸ್ಪೇಸ್ ಅನ್ನ ಎಂಟಿನೆಸ್ ಹೋಲಿಸ್ತಾರೋ ಹಾಗೆ ಎಂಟಿನೆಸ್ಗೆ ಹೋಲಿಸ್ತಾರೆ. ಜ್ಞಾನಿಯನ್ನ ಅವಕಾಶಕ್ಕೆ ಹೋಲಿಸ್ತಾರೆ. ಸರಿ ಇದೆ ಅಲ್ಲ ಮೇಡಮ್? ಸರಿ ಇದೆ. ಅಂದ್ರೆ ಅವಕಾಶಕ್ಕೆ ಏನು ಅಂಟ್ಕೊಳ್ಳಲ್ಲ ಏನು ಅಂಟ್ಕೊಳ್ಳಲ್ಲ. ಮುಖ್ಯವಾಗಿ. ಈಗ ಬೇರೆದೆಲ್ಲ ಕಲುಷಿತ ಆಗಬಹುದು, ಆದ್ರೆ ಅವಕಾಶ ಕಲುಷಿತ ಆಗಕ್ ಸಾಧ್ಯನೇ ಇಲ್ಲ. ಅದೇ ಅದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಡಿಕೆ ಎಕ್ಸಾಂಪಲ್ ಕೊಡ್ತಾರೆ, ಆಮೇಲೆ ಮಾಯೆ ಮದುರೆದ್ ಕೊಡ್ತಾರೆ. ಹೌದೌದು. ಅದನ್ನು ಹೇಳಿ. ಅದೇ ನೀರಿಗೆ ಕೊಳೆ ಸೇರ್ಕೊಂಡು ಹೇಗೆ ಕಲ್ಮಶ ಆಗತ್ತೆ, ಮತ್ತೆ ಬೆಂಕಿಗೆ ಹೊಗೆ ಸೇರ್ಕೊಳ್ಳುತ್ತೆ, ಅದೇ ತರ ಗಾಳಿಯಲ್ಲಿ ವಾಸನೆ ಸೇರ್ಕೊಳ್ಳುತ್ತೆ. ಸೊ ಇದೆಲ್ಲ ಅಂಟಿಕೊಳ್ಳುವಿಕೆಯಿಂದ ಆಗುವಂತಹ ಇದು ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ಬೋದು. ಆದ್ರೆ ಆಕಾಶದಲ್ಲಿ ಏನೂ ಸೇರ್ಕೊಳ್ಳೋದಿಲ್ಲ. ಆಕಾಶ ಸದಾ ಸ್ವಚ್ಛ, ಯಾವಾಗ್ಲೂ ಸ್ವಚ್ಛ. ಸೊ ಅದೇ ರೀತಿ ಆತ್ಮ ಸ್ವಚ್ಛ ಆಕಾಶವಿದ್ದ ಹಾಗೆ, ಮತ್ತೆ ತುಂಬಾ ಸೂಕ್ಷ್ಮ, ಸರ್ವವ್ಯಾಪಿ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಆತ್ಮನಿಗೂ ಏನು ಅಂಟಿಕೊಳ್ಳೋದಿಲ್ಲ. ಅದೇ ರೀತಿ ಜ್ಞಾನಿಗೂ ಕೂಡ ಯಾವುದೇ ಕರ್ಮಗಳು, ಪಾಪ ಪುಣ್ಯ ಯಾವುದೇ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ, ಸ್ವಚ್ಛವಾದ ಆಕಾಶದ ಹಾಗೆ ಅಂತ ಹೇಳ್ತಾರೆ. ಮದಿರೆದು ಒಂದು ಎಕ್ಸಾಂಪಲ್ ಹೇಳ್ತಾರೆ, ಅದನ್ನು ಹೇಳ್ಬಿಡಿ. ಸೊ ಈಗ ಒಬ್ಬ ಮಾಯಾ ಮದಿರ ಪೀತ ಅಂದ್ರೆ ಒಬ್ಬ ಕುಡುಕ ಇರ್ತಾರೆ. ಆ ಕುಡುಕ ಕುಡ್ದಾಗ ತೇಲಾಡ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಕುಡ್ದಾಗ ಆ ಬುದ್ಧಿ ಭ್ರಮಣೆಯಿಂದ ಏನೇನೋ
ಮಾತಾಡೋದು, ಮಾತಿನ ಮೇಲೆ ಅಥವಾ ಮನಸ್ಸಿನ ಮೇಲೆ ಒಂದು ಹಿಡಿತ ಇರೋದಿಲ್ಲ. ಸೊ ಪ್ರಪಂಚ ಹೇಗಂದ್ರೆ ಹಾಗೆ ಕಾಣಿಸ್ತಾ ಇರತ್ತೆ. ಆಮ್, ಅದೇ ರೀತಿ ಆ ನಾನು ದೇಹ ಆ, ಆ, ಅಂತ ನಾನು ದೇಹ ಅಂತ ನಾವು ಗಟ್ಟಿಯಾಗಿ ನಾವು ನಮ್ಮ ಭಾವನೆಯಲ್ಲಿ ಇದ್ದಾಗ ನಮ್ಗೆ ಪಾಪ ಪುಣ್ಯ ಎಲ್ಲಾನು ಒಂದು ಅಂಟ್ಕೊಳ್ಳುತ್ತೆ. ಸೊ ಈ ಈ ಭಾವನೆ ಅಂದ್ರೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಒಂದು ನಮ್ಗೆ ಅರಿವಿಗೆ ಬಂದ ಮೇಲೆ ಆ ನಾವ್ ಈ ನಾನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ ಅಂತ. ಅಂದ್ರೆ ಈ ಮಾಯೆ ಎಂಬ ಮದಿರೆಯನ್ನ ಆ, ಒಂದು ಬಾಟಲ್ ನಲ್ಲಿ ಹಾಕಿದಾಗ ಹೇಗೆ ಸ್ಮೆಲ್ ಬರುತ್ತೋ ಹಾಗೆ ಹ್ಮ್ ಮಾಯೆ ಅನ್ನೋದು ನಮ್ಮ ಆತ್ಮನಿಗೆ ಏನು ತಟ್ಟೋದಿಲ್ಲ, ಏನು ಮಾಡಕ್ಕಾಗೋದಿಲ್ಲ ಅಂತ. ಸೊ ನಾನು ಶುದ್ಧ ಚೈತನ್ಯ ಶಿವಸ್ವರೂಪಿಯಾದಾಗ ನನಗೆ ಯಾವುದೇ ರೀತಿಯ ಕರ್ಮಗಳು ಅಂಟುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಅಂದ್ರೆ ಮಾಯೆ ಎಂಬುದು ಗಾಳಿನಲ್ಲಿ ಅದ್ರ ವಾಸನೆ ಬರುತ್ತೆ, ಹಾ ಹೆಂಡದ ವಾಸನೆ. ಅಂದ್ರೆ ಗಾಳಿ ಕಲುಷಿತ ಆಗುತ್ತೆ, ಗಾಳಿ ಆದ್ರೆ ಅವಕಾಶಕ್ಕೆ ಏನೂ ಆಗೋದಿಲ್ಲ ಆತ್ಮ ಆ ರೀತಿ. ಅವಕಾಶ ಅಸಂಗ, ಆತ್ಮ ಅವಕಾಶ, ಅಸಂಗ, ಅಖಂಡ, ಅನಂತ, ಸರ್ವವ್ಯಾಪಿ, ಆದ್ರಿಂದ ಅದಕ್ಕೆ ಏನು ಕಲುಷಿತ ಆಗತ್ತೆ. ಕರೆಕ್ಟ್. ಅದ್ರ ನೆಕ್ಸ್ಟ್ ನೀರಿನ ಉದಾಹರಣೆ ಕೊಟ್ಬಿಟ್ಟು ಅದಕ್ಕೆ ನೀರಿಗೇನು ಆಗಲ್ಲ ಅಂತಾರೆ. ಅಂದ್ರೆ ಅದನ್ನ ಇದೇನಪ್ಪ ಈಗ ತಾನೇ ನೀರ್ ಕಲುಷಿತ ಆಗುತ್ತೆ ಅಂತಾರೆ, ಈಗ ನೋಡಿದ್ರೆ ನೀರಿಂದ ಉದಾಹರಣೆ ಕೊಟ್ಬಿಟ್ಟು ಏನು ಆಗಲ್ಲ ಅಂತ ಹೇಳ್ತಾರಲ್ಲ ಅಂತ ಸ್ವಲ್ಪ ಸಾಮಾನ್ಯವಾಗಿ ಡೌಟ್ ಬರ್ಬೋದು. ಬಟ್ ನೀರನ್ನ ನಾವು ಮತ್ತೆ ಕುದಿಸ್ಬಿಟ್ರೆ ಅದು ಒರಿಜಿನಲ್ ಸ್ಟೇಟ್ಗೆ ಬಂದ್ಬಿಡ್ತೀವಿ. ಇನ್ನೇನೋ ಮಾಡಿದ್ದು ಕಲುಷಿತ ಆಗಿದ್ದ ನೀರ್ನ ಕುದಿಸಿದ್ರೆ ವಾಪಸ್ ಅದು ನೀರೇ, ಸ್ವಚ್ಛ ನೀರೇ ಆಗ್ಬಿಡುತ್ತೆ. ಮೂರನೇ ಪ್ರಶ್ನೆ ಕಲ್ಯಾಣಿ ಮೇಡಮ್. ನಿಮಿಷ. ಇಲ್ಲಿ ಅವಕಾಶದಲ್ಲಿ ಏನೂ ಇಲ್ಲ, ಎಂಪ್ಟಿನೆಸ್, ಆನಂದ. ಅವಕಾಶಕ್ಕೆ ಏನೂ ಆಗಲ್ಲ ಅಂದ್ರೆ ಅವಕಾಶ ಅದು. ಈಗ ಫಾರ್ ಎಕ್ಸಾಂಪಲ್ ಸಿನಿಮಾ ಸ್ಕ್ರೀನು ಏನೋ ಅನ್ಕೊಂತೀವಿ ಅಂತಂದ್ರೆ, ಸ್ಕ್ರೀನು ವಸ್ತು ಆಗೋಯ್ತು, ಈಗ ಅವಕಾಶ ವಸ್ತು ಅಲ್ಲ. ಇಮ್ಯಾಜಿನ್ ಏನು ಅಂಟ್ಕೊಳ್ಳಲ್ಲ ಅಂದ್ರೆ, ಈಗ ಅವಕಾಶ ಇಲ್ಲದೆ ಇದ್ರೆ ಅವಕಾಶದಲ್ಲೇ ಏನಾದ್ರೂ ಒಂದು ವಸ್ತುವನ್ನೋ ಇನ್ನೊಂದನ್ನೋ ನಾವು ನೋಡೋದು. ಸೊ ಅವಕಾಶಕ್ಕೆ ಅಂಟ್ಕೊಳ್ಳಲ್ಲ ಅಂತಂದ್ರೆ ಅದು ಹೇಗೆ? ಈಗ ಒಂದು ದುಪ್ಪಟ್ಟ ಈ ಅವಕಾಶದಲ್ಲಿ ಇಲ್ಲಿದೆ, ಟೇಬಲ್ ಮೇಲೆ ಇಲ್ಲಿದೆ ಅಂತಂದಾಗ ಈ ಅವಕಾಶದಲ್ಲೇ ಇದನ್ನ ನಾವು ರೆಕಗ್ನೈಸ್ ಮಾಡಕ್ ಸಾಧ್ಯ. ಹೌದು. ಈಗ ನೋಡಿ, ಅದನ್ನೇ ಹೇಳೋದು ಬೆಸ್ಟ್ ಎಕ್ಸಾಂಪಲ್ ಅವಕಾಶ ಆತ್ಮನಿಗೆ ಅನ್ನೋದಕ್ಕೆ. ಆತ್ಮನಲ್ಲೇ ಎಲ್ಲವೂ ಕಂಡು ಬರ್ತಾ ಇರೋದು. ಹಿಂಗೆ ಅವಕಾಶದಲ್ಲಿ ಹೆಂಗೆ, ಇವಾಗ ನೀವು ದುಪ್ಪಟ ಇವಾಗ ತೋರಿಸಿದ್ರಿ, ಇಲ್ಲಿ ದುಪ್ಪಟ ಇದೆ, ಇವಾಗ ಇಲ್ಲಿಂದ ತೆಗಿತೀರಾ. ಇವಾಗ ಇಲ್ಲೇನಾದ್ರೂ ಆ ದುಪ್ಪಟ್ಟದ್ದು, ಇವಾಗ ದುಪ್ಪಟ ಬಿಡಿ, ಇವಾಗ ಏನೋ ಒಂದು ಕಲರ್ ವಸ್ತು, ಇವಾಗ ನೀವೊಂದು ಪೇಪರ್ ಮೇಲೆ ಆ ಕಲರ್ ಆಗೋವಂಥದ್ದನ್ನು ಇಟ್ರೆ, ಅದಕ್ಕೆ ನೀರ್ಗೀರೇನಾದ್ರೂ ಬಿದ್ದರೆ ಅದರ ಮೇಲೆ ಎಲ್ಲ ಕಲರ್ ಅಂಟ್ಕೊಂಡ್ಬಿಡುತ್ತೆ. ಇವಾಗ ನೀವು ಅವಕಾಶದಲ್ಲಿ ಇಡಿ, ಅದನ್ನ ಕಲರ್ನ ಚಿಮ್ಕಿಸಿ ಅವಕಾಶಕ್ಕೆ ಅಂಟ್ಕೊಳ್ಳುತ್ತಾ? ಇಲ್ಲ, ಅಂಟ್ಕೊಳ್ಳೋದೇ ಇಲ್ಲ ಅದಕ್ಕೆ. ಆದ್ರೆ ಅವಕಾಶದಲ್ಲಿ ಇದೆ. ಇವಾಗ ನೀವು ದುಪ್ಪಟ ಇಲ್ಲಿಟ್ರಿ, ಆಮೇಲೆ ಇಲ್ಲಿಂದ ತೆಗಿತೀರಿ, ಇಲ್ಲಿ ದುಪ್ಪಟ್ಟದ ಆಕಾರ ಏನಾದ್ರೂ ಉಳ್ಕೊಳ್ತಾ? ಅದು ಹೀಗೆ ಇತ್ತಾ? ಏನಾದ್ರು ಹಂಗೆ ಕಾಣ್ತಾ ಇದೆಯಾ ನಿಮ್ಗೆ? ಇವಾಗ ದುಪ್ಪಟ ಇಲ್ಲಿತ್ತು ಅನ್ನೋದೇನಾದ್ರು ರೆಕಗ್ನೈಸ್ ಮಾಡೋಕ್ಕಾಗುತ್ತಾ ನಿಮ್ಗೆ? ಅಲ್ಲಿ ಏನು ಕುರುಹು ಇರಲ್ಲ, ದುಪ್ಪಟ ಇಲ್ಲಿತ್ತು ಅನ್ನೋ ಕುರುಹೇ ಇರಲ್ಲ ನಿಮ್ಗೆ ಅಲ್ಲಿಂದ ತೆಗೆದ್ಮೇಲೆ. ಯಾವುದೋ ಒಂದು ಕುರ್ಚಿ ಇಲ್ಲಿ ಇಟ್ಟಿರ್ತೀರಿ, ಆ ಕಡೆಗೆ ಇಡ್ತೀರಿ, ಏನೂ ಆಗಲ್ಲ ಅವಕಾಶಕ್ಕೆ. ನೀವು ಅವಕಾಶದಲ್ಲಿ ಏನೇನು ಮಾಡಿದ್ರು ಅದು ಏನು ತುಂಡರ್ಸಕ್ಕಾಗಲ್ಲ, ಅದಕ್ಕೆ ಬಣ್ಣ ಹಾಕಕ್ಕಾಗಲ್ಲ, ಅದನ್ನು ಕಲುಷಿತಗೊಳಿಸಕ್ಕಾಗಲ್ಲ. ಯಾವ್ದು ಮಾಡಿದ್ರು ಸುಡಕ್ಕಾಗಲ್ಲ. ಎಲ್ಲ ಬರುತ್ತಲ್ಲ ಭಗವದ್ಗೀತೆ ಇದರಲ್ಲಿ, ಸುಡಕ್ಕಾಗಲ್ಲ, ಅದನ್ನ ನೀರಿನಿಂದ ತೊಯ್ಸಕ್ಕಾಗಲ್ಲ, ಅಗ್ನಿಯಿಂದ ಸುಡಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅದನ್ನ. ಬಟ್ ಎಲ್ಲಾನು ಅದರಲ್ಲೇ ನಡೆಯುವಂಥದ್ದು. ಅದಿಲ್ಲದೆ ಏನೂ ಇಲ್ಲ. ಅವಕಾಶ ಇಲ್ಲದೆ ಇದ್ರೆ ಎಂಥದ್ದು ಇರಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಅದು ನಿಯರೆಸ್ಟ್ ಮೋಸ್ಟ್ ಕ್ಲೋಸೆಸ್ಟ್ ಎಕ್ಸಾಂಪಲ್ ಈಸ್ ಅವಕಾಶ ಆತ್ಮನಿಗೆ. ಆ ಜ್ಞಾನ ಒಂದ್ ಇಟ್ಕೋಬೇಕು. ಹಾ, ಆದ್ರೆ ವ್ಯವಹಾರಕ್ಕೆ ಇದು ಬೇಕೇ ಬೇಕು, ಇದು ಎಕ್ಸಿಸ್ಟ್ ಆಗ್ಲೇಬೇಕು, ನಾವು ನೋಡ್ಲೇಬೇಕು, ನಾವು ವ್ಯವಹಾರ ಮಾಡ್ಬೇಕು. ವ್ಯವಹಾರ ಮಾಡಬೇಡಿ ಅಂತ ಹೇಳೋದೇ ಇಲ್ಲ. ಅದು ನೀವು ದೇಹವನ್ನು ಉಪಯೋಗಿಸ್ಕೊಂಡು ನೀವು ಎಂಜಾಯ್ ಮಾಡಬೇಡಿ ಅಂತಾನೂ ಹೇಳಲ್ಲ.
ನಾನ್ ದೇಹ ಅಂತ ಅಂಟ್ಕೋಬೇಡಿ ಅದಕ್ಕೆ ಅಂತ ಅಷ್ಟೇ ಹೇಳತ್ತೆ ಹೊರತು ಹಂಗಂತ ಹೇಳಿ ಯಾವಾಗ ಅಂತ ಕೊರಡ್ ಥರ ಬಿದ್ದಿರಿ ಅಂತ ಖಂಡಿತ ಹೇಳಲ್ಲ. ಎಲ್ಲದನ್ನೂ ನೀವು ವಯಸ್ಸು ಆಗೋ ತನಕ, ನೀವು ಸಾಯೋ ತನಕ, ಈ ದೇಹ ಸಾಯೋ ತನಕ ಎಲ್ಲಾನು ಎಂಜಾಯ್ ಮಾಡಿ. ಬಟ್ ಯಾವುದಕ್ಕೂ ಅಂಟ್ಕೋಬೇಡಿ. ಅಂಟ್ಕೊಳ್ದೆ ಹೋದ್ರೆ ಬಾಧಿಸೋದಿಲ್ಲ ಅದು ನಮ್ಮನ್ನ, ನಮ್ಗೆ ಕೊರಗು ಉಂಟಾಗಲ್ಲ, ದುಃಖ ಇರಲ್ಲ ಅಂತ ಅಷ್ಟೇ ಹೇಳುತ್ತೆ ಅಷ್ಟೇ ಮೇಡಮ್ ವೇದಾಂತ. ಇಲ್ಲಿ ಆ ಮಡಿಕೆದೊಂದು ಎಕ್ಸಾಂಪಲ್ ಹೇಳ್ತಾರಲ್ಲ, ಒಂದು ಮಡಿಕೆ ಇರತ್ತೆ, ಮಡಿಕೆ ಒಳಗಡೆ ಅವಕಾಶ ಇರತ್ತೆ. ಸೊ ಆ ಮಡಿಕೆ ಒಡೆದೋಯ್ತು ಅಂದ್ರೂನು ಆ ಅವಕಾಶಕ್ಕೆ ಏನೂ ಆಗೋದಿಲ್ಲ. ಸೊ ಈ ದೇಹ ಅನ್ನೋದು ಒಂದು ಮಡಿಕೆ, ಇದ್ರ ಒಳಗಡೆ ಇದ್ರ ಹೊರಗಡೆ ಎಲ್ಲಾ ಕಡೆ ಅವಕಾಶ ಇದೆ. ಹೌದು. So, ಈ ಮಡಿಕೆ ಒಡೆದೋಯ್ತು ಅಂದಾಗ ಈ ದೇಹದಿಂದ ಆ ಪ್ರಾಣಶಕ್ತಿ ಅಂದ್ರೆ ಈ ದೇಹದಿಂದ ಚೈತನ್ಯ ರಹಿತ ಆದಾಗ ಆಗ ಮಡಕೆ ಒಡೆದೋದಂಗೆ ಅದು ಎಕ್ಸಾಂಪಲ್. ಆಗ ಆತ್ಮನಿಗೆ ಏನು ಏನೂ ಆಗೋದಿಲ್ಲ, ಅವಕಾಶಕ್ಕೆ ಏನು, ಹೇಗೆ ಮಡಿಕೆ ಒಡೆದೋದಾಗ್ಲೂ, ಮಡಿಕೆ ಇದ್ದಾಗ್ಲೂ, ಒಂದು ಆಕಾರ ಇದ್ದಾಗ್ಲೂ, ಅದು ನಿರಾಕಾರ ಅಂದ್ರೆ ಒಡೆದೋದಾಗ್ಲೂ ಅವಕಾಶಕ್ಕೆ ಏನಾಗಲ್ವೋ ಹಾಗೆ ಆ ಎಕ್ಸಾಂಪಲ್ ಇಂದ ನನ್ಗೆ ಈಸಿ ಆಯ್ತು. ದೇಹಕ್ಕೆ ರೋಗ ಬಂತು, ದೇಹ ಸತ್ತೋಯ್ತು ಅಥವಾ ದೇಹ ಬಿದ್ದೋಯ್ತು, ಆತ್ಮನಿಗೆ ಏನೂ ಆಗೋದಿಲ್ಲ. ಆತ್ಮ ಶುದ್ಧ, ಆತ್ಮ ಸರ್ವವ್ಯಾಪಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಅದೊಂದು ಉದಾಹರಣೆ ಬಿಟ್ಟೆ ನಾನು, ಅದಕ್ಕೆ ಆಡ್ ಮಾಡಿ. ಹೌದು. ಹೇಳಿ, ಮ್ಯೂಟ್ ಆಗಿದ್ದೀರಾ ಕಲ್? ಇದೊಂದು ಉಪಾಧಿ ಅಲ್ವಾ ಮೇಡಮ್? ದೇಹ ಒಂದು ಉಪಾಧಿ. ಉಪಾಧಿ, ಹೌದು. ಏನೋ ಹೇಳಕ್ ಹೊರಟ್ರ ನೀವು ಕಲ್ಪನಾ? ಏನಿಲ್ಲ. ಮುಂದಿನ ಪ್ರಶ್ನೆ ಕಲ್ಯಾಣಿಯವರಿಗೆ. ಉಪಾಧಿಗಳಿಂದ ಜ್ಞಾನಿಗೆ ಯಾವುದೇ ತೊಂದರೆ ಇಲ್ಲ ಎನ್ನುವುದನ್ನು ನೀರಿನ ಉದಾಹರಣೆಯ ಮೂಲಕ ವಿವರಿಸಿ. ಈ ದೇಹ, ಮನಸ್ಸು, ಬುದ್ಧಿ, ಬುದ್ಧಿಗಳು ಇದು ಉಪಾಧಿಗಳಿಂದ ಆತ್ಮನಿಗೆ ಬದಲಾವಣೆನೇ ಇಲ್ಲ. ಈಗ ಅದಕ್ಕೆ ಉದಾಹರಣೆ ಏನಂದ್ರೆ, ಕೆಸರು ನೀರಲ್ಲಿ ಇದ್ದರೆ ಕೆಸರು ನೀರಿಗೆ ಅಂಟಲ್ಲ, ಯಾವಾಗಲೂ ನೀರೇ. ನೀರಿಗೆ ಟೊಮಾಟೊ ಹಾಕಿದ್ರೆ ಸೂಪ್ ಆಗುತ್ತೆ, ಆದ್ರೆ ನೀರಿಗೆ ಮಾತ್ರ ಏನೂ ಆಗೋದಿಲ್ಲ. ಅದೇ ರೀತಿ ಈ ಪಾಪ ಪುಣ್ಯಗಳು ಆಗ್ಲಿ, ಲಾಭ ನಷ್ಟಗಳು ಯಾವುದನ್ನು ಆತ್ಮನಿಗೆ ಅಂಟ್ಕೊಳ್ಳೋದಿಲ್ಲ. ಅದೇ ಉದಾಹರಣೆ ಹೇಳಿದರೆ, ಒಬ್ಬ ಬಾಣ ಬಿಡ್ತಾನೆ, ಆ ಬಾಣದಲ್ಲಿ ಅವನಿಗೆ ಅಲ್ಲ, ಬಾಣದ್ ಬೇಡ, ಸಾಕು ಇದು. ಬಾಣ ಆಯ್ತು, ಬಾಣದ್ ಬೇಡ, ನೆಕ್ಸ್ಟ್ ಕೇಳ್ತೀನಿ. ಅಂದ್ರೆ ಅದೇ ನಾನು ಹೇಳಿದ್ದು. ಈಗಿನ್ನು ಮೊದಲು ಇನ್ನೊಂದು, ಅದ್ರ ಹಿಂದಿನ ಪ್ರಶ್ನೆಯಲ್ಲಿ ನೀರು ಕಲುಷಿತ ಆಗತ್ತೆ, ಅವಕಾಶವನ್ನ ತಗೊಂಡಾಗ ಎಕ್ಸಾಂಪಲ್ ಆಗಿ ಗಾಳಿ ಕಲುಷಿತ ಆಗತ್ತೆ, ಭೂಮಿ ಕಲುಷಿತ ಆಗತ್ತೆ, ಅಗ್ನಿ ಕಲುಷಿತ ಆಗತ್ತೆ, ನೀರು ಕಲುಷಿತ ಆಗತ್ತೆ, ಅವಕಾಶ ಕಲುಷಿತ ಆಗಲ್ಲ ಅನ್ಬಿಟ್ರಿ. ಅದ್ರ ನೆಕ್ಸ್ಟ್ ಉಪಾಧಿಗಳಿಂದ ಜ್ಞಾನಿಗೆ ತೊಂದರೆ ಇಲ್ಲ ಅಂತ ನೀರಿನ ಉದಾಹರಣೆ. ನೀರಿಗೆ ಕಲುಷಿತ ಆಗತ್ತೆ ಅಂತ ಹೇಳಿದ್ರೆ ತಿರ್ಗಾ ಇದೇನಪ್ಪಾ ಅಂತ ಕೆಲವು ಸರ್ತಿ ಡೌಟ್ ಬರ್ಬೋದು. ಬಟ್ ಆ ರೀತಿ ಅಲ್ಲ ಅದು. ನೀರು ಅಫ್ಕೋರ್ಸ್ ನೀರನ್ನ ನಾವು ಟೀ ಪುಡಿ ಹಾಕಿದ್ರೆ ಅದು ಟೀ ಅಂತ ಆಗತ್ತೆ. ಬಟ್ ನಾವು ಅದನ್ನ ಡಿಸ್ಟಿಲೇಷನ್ ಅಂತ ಏನ್ ಹೇಳ್ತೀವಿ, ಅದನ್ನ ಕುದಿಸಿ ಅದನ್ನ ಆವಿ ಮಾಡಿ ಅದನ್ನ ಮತ್ತೆ ಸಂಗ್ರಹ ಮಾಡಿದಾಗ ಅದು ಮತ್ತೆ ಒರಿಜಿನಲ್ ನೀರೇ ಹಾಗೆ ಸಿಗಕ್ಕೆ ನಮ್ಗೆ ಅವಕಾಶ ಇದೆ. ಅಂದ್ರೆ ಅದಕ್ಕೆ ಏನು ತೊಂದರೆ ಆಗಿರಲ್ಲ ಅಂತ. ಎಷ್ಟೋ ದೇಶಗಳಲ್ಲಿ ಅವ್ರಿಗೆ ಕುಡಿಯೋ ನೀರೇ ಇಲ್ದೇನೆ ಎಲ್ಲ ಯೂಸ್ ಮಾಡಿರುವಂಥ ನೀರನ್ನೇ ಅವ್ರು ಕುದಿಸಿ ಕುಡಿತಾ ಇದ್ದಾರೆ ತಿರ್ಗಾ. ಅಂದ್ರೆ ಅದು ಅಷ್ಟರ ಮಟ್ಟಿಗೆ ಸ್ವಚ್ಛ ಆಗಕ್ಕೆ ಸಾಧ್ಯ. ಹಾಗಾಗಿ ಆ ತರ ತಗೊಂಡ್ರೆ ಅದು ನೀರಿಗೆ ಏನು ಅಂಟಲ್ಲ ಅಂತ. ಮುಂದಿಂದು ಪ್ರಶ್ನೆ ವಿಜಯ ಅವರಿಗೆ. ಬಾಣದ ಉದಾಹರಣೆಯ ಮೂಲಕ ಕರ್ಮಗಳನ್ನು ವಿವರಿಸಿ. ಲಾಸ್ಟ್ ಟೈಮ್ ಬಂದಿದ್ದೆ, 1 ವೀಕ್ ಆಗಿದೆ, ಮರ್ತೋಗ್ಬಿಟ್ಟಿದೆ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಅದು ಹಳೆ ಅಲ್ಲ, ನಿಮ್ಗೇನ್ ಗೊತ್ತಿರೋದೇ ಅದು ಬಾಣದ್ದು. ಅದೇ 4 ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮನ ಆ ಬತ್ತಳಿಕೆಯಲ್ಲಿ ಇರುತ್ತಲ್ಲ ಬಾಣಗಳು, ಅದಕ್ಕೆ ಹೋಲಿಸ್ತಾರೆ. ಕ್ರಿಯಾಮಾಣ ಕರ್ಮನ ಬಾಣ ಬಿಟ್ಟಿರೋದಕ್ಕೆ ಹೋಲಿಸ್ತಾರೆ ಅಲ್ವಾ? ಇಲ್ಲ, ಪ್ರಾರಬ್ಧಕ್ಕೆ. ಇಲ್ಲ, ಕೈಯಲ್ಲಿ ಇರುವ ಕರ್ಮ ಕ್ರಿಯಾಮಾಣ. ಅದೇ ಬಾಣ ಹಿಡ್ಕೊಂಡಿರ್ತಾರಲ್ಲ ಅದನ್ನ ಕ್ರಿಯಾಮಾಣ ಕರ್ಮಕ್ಕೆ ಹೇಳ್ತಾರೆ, ಬಿಟ್ಟಾಗಿರೋದನ್ನ ಪ್ರಾರಬ್ಧ ಕರ್ಮಕ್ಕೆ ಹೇಳ್ತಾರೆ.
ಇನ್ನು ಆಗಾಮಿ ಬಿಟ್ಟಿರಲ್ವಲ್ಲ, ಅದಕ್ಕಾಗತ್ತೆ. ಅಂದ್ರೆ ಈ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಯಾವುದು ಆತ್ಮನಿಗೆ ಅಂಟ್ಕೊಳ್ಳೋದಿಲ್ಲ ಅಂತ. ಈ ಕ್ರಿಯಾಮಾಣ ಕರ್ಮ ಪ್ರಾರಬ್ಧ ಕರ್ಮ ಎರಡೂನು ಬಿಟ್ಟು ಬಾಣ ಇದ್ದ ಹಾಗೆ ಅಂತಾರೆ. ಬತ್ತಳಿಕೆನಲ್ಲಿ ಇರೋದು ಸಂಚಿತ ಕರ್ಮ, ಮತ್ತೆ ಬಾಣ ಬಿಟ್ಟಾಗಿರೋದು ಪ್ರಾರಬ್ಧ ಕರ್ಮ, ಬಾಣ ಬಿಡ್ತಾ ಇರೋದು ಕ್ರಿಯಾಮಾಣ ಕರ್ಮ. ಆಗಾಮಿ ಕರ್ಮ ಇಲ್ಲ ಅಲ್ವಾ ಇದ್ರಲ್ಲಿ? ಅದೇ ಮುಂದಕ್ಕೆ ಬರುತ್ತದು. ಕ್ರಿಯಾಮಾಣ ಕರ್ಮ ನಡೆದ್ಮೇಲೆ ತಾನೇ ಬರ್ಬೇಕು. ಆದ್ಮೇಲೆ ಕ್ರಿಯಾಮಾಣ ಕರ್ಮ ಬಾಣ ಬಿಟ್ಟು ಹೋಗಿ ಅಲ್ಲಿ ತಾಕಿರುತ್ತಲ್ಲ, ಅದರ ಫಲ ಆಗಾಮಿ ಆಗುತ್ತೆ. ಕರೆಕ್ಟ್. ಇವಾಗ ಪ್ರಾರಬ್ಧ ಕರ್ಮನ ವಾಪಸ್ ತಗೊಳಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಬಿಟ್ಟಾಯ್ತು, ಅದು ತಗಲಾಗೋಗಿದೆ. ಇನ್ನ ಆ ಕರ್ಮಕ್ಕೆ ಏನು ನಮ್ಗೆ ಫಲ ಬರ್ಬೇಕೋ ಅದು ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಅದನ್ನ ಹೇಳ್ತಾರೆ ಯಾವಾಗ, ಅದನ್ನ ಪ್ರಾರಬ್ಧ ಕರ್ಮ ಅಂತ. ಅಂದ್ರೆ ಇದನ್ನ ಯಾವಾಗ ಶುರು ಆಯ್ತು ಅಂತಂದ್ರೆ, ತಾಯಿ ಹೊಟ್ಟೆನಲ್ಲಿ ಅಂದ್ರೆ ಗರ್ಭದಲ್ಲಿ ಇರೋವಾಗ್ಲೇನೇನೆ ನಮ್ಮ ಕರ್ಮಗಳು ಆಗ್ಲೇ ಅಲ್ಲೇ ಬರ್ದ್ಬಿಟ್ಟಿರುತ್ತೆ ಅನ್ಸುತ್ತೆ, ಅಲ್ಲೇ ರೆಕಾರ್ಡ್ ಆಗ್ಬಿಟ್ಟಿರ್ತದೆ. ಇವಾಗ ಅಕಸ್ಮಾತ್ 25 ವರ್ಷ ಅವಾಗ ಪ್ರಾರಬ್ಧ ಕರ್ಮ ಇರ್ಬೋದು, ಆದ್ರೆ ಜ್ಞಾನ ಬಂದ ತಕ್ಷಣ ನಮ್ಮ ಎಲ್ಲಾ ಕರ್ಮಗಳು ಕಳೆಯುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಅದೆಷ್ಟೋ ವರ್ಷ ಆಗ್ಬೋದು. ಒಂದು 25 ವರ್ಷ ಆದ್ಮೇಲೆ ಜ್ಞಾನ ಬಂತು ಅಂತ ಗುರುಗಳು ಹೇಳಿದ್ರೆ, ಗರ್ಭದಲ್ಲಿ ಇದ್ದಾಗ್ಲೇ ತಾಯಿ ಲಕ್ಷಣಗಳು ಹಣೆ ಮೂಗು ಇದು ಕೈ ಕಾಲು ಅಥವಾ ಕ್ಯಾರೆಕ್ಟರ್ಸ್ ಇವೆಲ್ಲ ಬರುತ್ತೆ. ಈವನ್ ರೋಗಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಪ್ರಾರಬ್ಧ ಕರ್ಮನ. ಅಂದ್ರೆ ಅದು ತಾಯಿ ಗರ್ಭದಲ್ಲಿ ಬಂದ್ಬಿಡುತ್ತೆ ಅಂತ. ಅಂದ್ರೆ ಬಾಣ ಬಿಟ್ಟ ಅಷ್ಟೇ ಆಯ್ತು, ಸಾಕ ಅಷ್ಟು ಫ್ಲೂಯೆಂಟ್ ಆಗಿ ಬರ್ತಾ ಇಲ್ಲ, ಯಾಕೆಂದ್ರೆ ನಾನು ನೋಡಿಲ್ಲ. ಇಲ್ಲ ಸರಿಯಾಗಿ ಹೇಳಿದಿರಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀರಿ ಅಂತ ನಿಲ್ಸುತ್ತೆ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದೀರಾ, ತಪ್ಪಿಲ್ಲ. ಮುಂದಿನ ಪ್ರಶ್ನೆ ಉಮಾ ಅವ್ರಿಗೆ, ಜ್ಞಾನಿಗೆ ಪ್ರಾರಬ್ಧ ಕರ್ಮವು ಇದೆಯೇ? ಕ್ರಿಯಾಮಾಣ ಬೇಡವಾ? ಕ್ರಿಯಾಮಾಣ ಅಲ್ಲ, ನೀವು ಹೇಳಿ, ಪ್ರಾರಬ್ಧ ಕರ್ಮ ಇದೆಯಾ? ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇಲ್ಲ. ಪ್ರಾರಬ್ಧ ಕರ್ಮ ಇದೆ ಅನ್ನುವಂಥದ್ದು ನಾವುಗಳು ಹೇಳ್ತಾ ಇದೀವಿ ಅಷ್ಟೇ ಹೊರತು, ಜ್ಞಾನಿಗೆ ಅವನಿಗೆ ಜ್ಞಾನ ಬಂದ್ಮೇಲೆ ಅವನಿಗೆ ಈ ದೇಹ ಮನಸ್ಸು ಬುದ್ಧಿ ಯಾವ್ದು ಇಲ್ಲ ಅಂತ ಅವನಿಗೆ ಗೊತ್ತಾದ್ಮೇಲೆ ಅವನಿಗೆ ಈ ಯಾವ ಕರ್ಮಗಳು ಸಹಿತ ಅವನಿಗೆ, ಯಾಕೆಂದ್ರೆ ಅವನಿಗೆ ಕರ್ತೃತ್ವನೇ ಇಲ್ಲ. ಅವನಿಗೆ ತಾನು ಕ್ರಿಯೆ ಮಾಡ್ತೀನಿ ಅನ್ನೋದೇ ಅವನಿಗೆ ಇಲ್ಲ ಅಂದ್ಮೇಲೆ ಈ ಕರ್ಮಗಳು ಸಹಿತ ಅವನಿಗೆ ಇಲ್ಲ ಅಂತ ಹೇಳ್ಬೇಕು. ಯಾವ ಕರ್ಮಗಳು ಅವನಿಗೆ ಇಲ್ಲ ಅಂತ ಹೇಳಿ ಜನಕನ ಉದಾಹರಣೆ ತಗೊಂಡು ಹೇಳಿ. ಜನಕನ ಉದಾಹರಣೆ ಒಂದು ಇದೆ ಅಲ್ವಾ, ಅದ್ರೊಳಗೆ ಕರೆಕ್ಟ್. ಜನಕನ್ಗೆ ನಾವೇನ್ ಮಾಡ್ತಾ ಇದೀವಿ, ವಿದೇಹ ಜನಕ ಅಂತ ಒಂದು ಕರಿತಾ ಇದ್ದೀವಿ. ಅಂದ್ರೆ ನಮ್ಗೆ ಅನಿಸ್ತಾ ಇದೆ, ಅದಂಗೆ ಅವನಿಗೆ ಹೇಳ್ತಾರೆ, ಅವನಿಗೇನು ಅವನು ಹೆಂಗ್ ಹೇಳಕ್ ಸಾಧ್ಯ? ಅವನು ರಾಜ್ಯ ಆಳ್ತಾ ಇದ್ದಾನೆ, ಹೆಂಡತಿ ಮಕ್ಳಿದ್ದಾರೆ, ರಾಜ್ಯ ಇದ್ದಾರೆ, ಒಂದಲ್ಲ ಅಂತ ಅಷ್ಟೊಂದ್ ಜನ ಹೆಂಡತಿರು ಇರ್ತಾರೆ, ಎಲ್ಲ ಇರ್ತಾರೆ, ಎಲ್ಲಾನು ಮಾಡ್ತಾ ಇರ್ತಾನೆ ಅವನು. ಒಬ್ಬ ಸಹಜವಾಗಿ ತನ್ನ ರಾಜ್ಯನ ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ಬೇಕು, ಪ್ರತಿ ಒಂದನ್ನು ಮಾಡ್ತಾ ಇರ್ತಾನೆ. ಹಾಗಾದ್ರೆ ಅವನಿಗೆ ಹೇಗ್ ಸಾಧ್ಯ ವಿದೇಹ ಜನಕ ಅಂತ? ಏನ್ ನಮಗೆ ಕಾಣ್ತಾ ಇದೆಯಲ್ಲ ದೇಹ ಒಂದು ವಿದೇಹ ಅಂತ, ನಾವು ಹೇಳಕ್ ಸಾಧ್ಯ ಅವನಿಗೆ ದೇಹ ನೋಡ್ರಿ ಅಂತ ಚೆನ್ನಾಗಿ ಕಾಣಿಸ್ತಾ ಇರ್ಬೇಕಲ್ಲ. ಆದ್ರೆ ಇಲ್ಲಿ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಜ್ಞಾನಿ ಅವನು ತನ್ನ ದೃಷ್ಟಿಯಲ್ಲಿ ತನಗೆ ದೇಹ ಇಲ್ಲ ಅನ್ನೋದೊಂದು. ನಾನು ಯಾವಾಗ ಈ ದೇಹ ನಾನಲ್ಲ ಅನ್ನುವಂಥದ್ದು ನನ್ಗೆ ಪೂರ್ಣ ಜ್ಞಾನ ಬರುತ್ತೆ, ನಾನು ಅವಾಗ್ಲೇ ವಿದೇಹ ಆಗ್ಬಿಡ್ತೀನಿ, ನನ್ಗೆ ಈ ದೇಹ ಇರೋದಿಲ್ಲ. ಹಾಗಾಗಿ ಅವನ ದೃಷ್ಟಿಯಲ್ಲಿ ಅವನಿಗೆ ಆ ದೇಹ ಇರಲ್ಲ ಅವನಿಗೆ ಅಂತ ಹೇಳಿ. ಆದ್ರೆ ಜನರ ದೃಷ್ಟಿಯಲ್ಲಿ ಮಾತ್ರ ಅವರಿಗೆ ರಾಜನ ದೇಹ ಕಾಣ್ತದೆ ಅಷ್ಟೇ ಹೊರತು, ರಾಜನಿಗೆ ತಾನ್ ದೇಹ ಶರೀರ ಅಲ್ಲ ಅಂತ ತಿಳಿದಿರೋದ್ರಿಂದ ಅವನಿಗೆ ಶರೀರ ಇಲ್ಲ ಅನ್ನೋದು ಒಂದನ್ನ ಉದಾಹರಣೆ ತುಂಬಾ ಚೆನ್ನಾಗಿದೆ ಅದು. ಹಾಗೆ ಮುಂದೆ ಅದೇ ಸೇಮ್ ಅದೇ ಉದಾಹರಣೆಗಳು ಕೊಡ್ತಾ ಇದ್ದಾರೆ, ಕ್ಯಾನ್ಸರ್ ಉದಾಹರಣೆ ಅದೆಲ್ಲ ಕೊಡ್ತಾರೆ ಅಷ್ಟೇ. ನಾನು ದೃಷ್ಟಿಯಲ್ಲಿ ಅವನಿಗೆ ಯಾವ ಒಂದು ಇದು ಇಲ್ಲ, ಯಾವ ಕರ್ಮನೂ ಇಲ್ಲ ಅವನಿಗೆ. ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ ಮೇಡಮ್, ಶ್ರೀನಿವಾಸ ಮೂರ್ತಿ ಸರ್. ಹೇಳಿ. ಹಿಂದಿನ ಒಂದು ಇದ್ರಲ್ಲಿ ತಕ್ಷಣ ಮರ್ತೋಗುತ್ತೆ ಮೇಡಮ್, ಇತ್ತೀಚೆಗೆ ಕ್ವೆಶ್ಚನ್ ಕೇಳಕ್ ಹಿಂಗ್ ಓದ್ತಾ ಇದೀನಿ, ಮರ್ತೋಗಿದ್ದೆ. ಓಕೆ, ಲಾಸ್ಟ್ ಜ್ಞಾನಗಂಗಾದಲ್ಲಿ ಒಂದು ಡಿಸ್ಕಷನ್ ಆಗುವಾಗ
ಅಲ್ಲಿ ಅದೇ ಬೇರೆ ಸ್ಪೆಕ್ಟೇಟರ್ಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಹೆಸರು ಮರ್ತೋದೆ. ಅವ್ರು ಕೇಳಿದ್ರು ಯಾವಾಗ ನಮ್ಗೆ ಈ ಪ್ರಾರಬ್ಧ ಕರ್ಮ ಅನ್ನೋದು ಶುರುವಾಗೋದು ಯಾವಾಗ ಅಂತ. ಇಲ್ಲಿ ಈಗ ನಾವು ಈ ವಿಡಿಯೋದಲ್ಲಿ ಗುರುಗಳು ಹೇಳಿರೋ ಪ್ರಕಾರ ಹುಟ್ಟಿನಿಂದಲೇ ಗರ್ಭದಲ್ಲೇ ಶುರುವಾಗತ್ತೆ ಅಂತ. ಅಂದ್ರೆ ಇವಾಗ ನಾವು ಇದನ್ನ ಹೀಗ್ ತಗೋಬೋದಾ ಅಂತ. ಅಂದ್ರೆ ಮನುಷ್ಯ ಜನ್ಮ ಬರ್ಲಿಕ್ಕೆ ಎಷ್ಟೋ ಕೋಟಿ ಜನ್ಮಗಳನ್ನ ಸವಿಸ್ಕೊಂಡು ಬಂದಿರೋದ್ರಿಂದ ಆ ಕೋಟಿ ಜನ್ಮಗಳ ಎಲ್ಲಾ ಕರ್ಮಗಳ ಪಾಪ ಪುಣ್ಯಗಳ ಫಲವಾಗಿ ಅಂದ್ರೆ ಅದು ಒಂದು ಪ್ರಾರಬ್ಧ ಕರ್ಮವಾಗಿ ಅಲ್ಲಿ ಬರ್ತಲ್ಲೇ ಬೀಜವಾಗಿ ಇರಬಹುದು ಅಂತ ಒಂದು. ಅವ್ರು ಹೇಳ್ತಾರೆ ಫಸ್ಟ್ ಹಂಗಿದ್ರೆ ಸೃಷ್ಟಿ ಆದಾಗ ಈ ಪ್ರಪಂಚ ಅಥವಾ ಈ ಜೀವಿಗಳು ಸೃಷ್ಟಿ ಆದಾಗ ಫಸ್ಟ್ ಸೃಷ್ಟಿ ಅಂತ ಆಗುತ್ತಲ್ವಾ, ಅವಾಗ ಹೇಗೆ ಅವರು ಕರ್ಮನೇ ಮಾಡಿದಿರ ಕರ್ಮ ಫಲ ಹೇಗ್ ಬಂತು ಅಂತ ಅವ್ರು ಕೇಳಿದ್ರು ಒಬ್ರು. ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಮೇಡಮ್ ಇಲ್ಲಿ? ಅದಕ್ಕೆ ಹೇಳೋದು ಅದು ಮಾಯೆ ಅಂತ ಹೇಳ್ತಾರೆ. ಅದಕ್ಕೆ ಮಾಯೆ ಯಾವಾಗ ಪ್ರಾರಂಭ ಆಯ್ತು ಅನ್ನೋದಕ್ಕೆ ಉತ್ತರ ಇಲ್ಲ ಅಂತ ಹೇಳುತ್ತೆ ವೇದಾಂತ. ಯಾಕೆಂದ್ರೆ ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಆಯ್ತಪ್ಪ ಇಷ್ಟೆಲ್ಲ ಹೇಳ್ತಿದ್ರಿ, ಹಿಂದಿನ ಜನ್ಮದು ಅಂತ ಹೇಳ್ತೀರಿ. ವೆರಿ ಫಸ್ಟ್ ಜನ್ಮ ಹೆಂಗ್ರಿ ಆಯ್ತು? ನಾವು ಕರ್ಮನೇ ಮಾಡಿಲ್ಲ, ಇನ್ನೂ ಕರ್ಮನೇ ಮಾಡ್ದೇನೆ ಆ ಕರ್ಮದಿಂದ ನಮ್ಗೆ ಜನ್ಮ ಅಂತ ಹೇಳ್ತೀರಿ. ಕರ್ಮನೇ ಮಾಡ್ದೆ ಹೆಂಗ್ರಿ ಜನ್ಮ ಅಂತ ನಾವು ಕೇಳ್ತೀವಿ. ಅದಕ್ಕೆ ಅಲ್ಲಿ ಏನ್ ಹೇಳ್ತಾರೆ, ಅದಕ್ಕೆ ಈ ಉತ್ತರ ಅಲ್ಲ. ಅದಕ್ಕೆ ಅದನ್ನ ಅನಿರ್ವಚನೀಯ ಮಾಯೆ ಬಗ್ಗೆ ನಮ್ಗೇನು ಹೇಳಕ್ ಬರಲ್ಲ. ಅದು ಒಂದು ಊಹೆ ಅಷ್ಟೇ, ಕಲ್ಪನೆ, ಪರಮಾತ್ಮನ ಕಲ್ಪನೆ ಅದು. ಈಗ ನೀವು ಸುಮ್ಮನೆ ಕಲ್ಪನಾ ಕೂತ್ಕೊಂಡು ನಾನು ಮಿಸ್ ಯೂನಿವರ್ಸ್ ಆಗಿದ್ರೆ ಹೆಂಗಿರುತ್ತೆ ಅಂತ ಒಂದು ಕಲ್ಪನೆ ಮಾಡ್ತೀರ. ಇದೇನು ಆಗಿಲ್ಲ ಇನ್ನು ಏನೂನು, ಜಸ್ಟ್ ನಿಮ್ಗೊಂದು ಖುಷಿಗೊಂದು ಕಲ್ಪನೆ ಮಾಡ್ತೀರಾ. ನೀವು ಆ ಕಲ್ಪನೆಯಲ್ಲಿ ನೀವು ಮಿಸ್ ಯೂನಿವರ್ಸ್ ಆದ ಹಾಗೆ ಕಂಡುಕೊಳ್ತೀರಿ. ಕಲ್ಪನೆಯಲ್ಲಿ ಎಲ್ಲ ಇಮ್ಯಾಜಿನ್ ಮಾಡ್ತೀರಲ್ಲ ನೀವು. ಆವಾಗ ನಿಮ್ಗೆ ಅಲ್ಲೆಲ್ಲ ಸಮಾರಂಭ ನಡೆಯುತ್ತೆ, ನಿಮ್ಗೆಲ್ಲ ಅದನ್ನೆಲ್ಲ ಪಟ್ಟಿ ಹಾಕಿರ್ತಾರೆ ಮಿಸ್ ಯೂನಿವರ್ಸ್ ಎಲ್ಲ ನೀವು ಮಾಡ್ಕೋತೀರಿ. ಅದು ಹೆಂಗ್ರಿ ಕಲ್ಪನೆ ಮಾಡ್ಕೊಂಡ್ರಿ ಅಂದ್ರೆ ಏನ್ ಹೇಳೋದು? ಇವಾಗ ನೀವು ಮಿಸ್ ಯೂನಿವರ್ಸ್ ಅಂತ ಕಲ್ಪನೆ ಮಾಡ್ಕೊಂಡ ಮೇಲೆ ಮುಂದಕ್ಕೆ ನೀವು ಮಿಸ್ ಯೂನಿವರ್ಸ್ ಆದ ಮೇಲೆ ನಿಮಗ್ ಬರೋ ಪ್ರಶಂಸೆ ಮೇಲೆ ನಿಮಗೆ ಜಂಬ, ನಿಮಗ್ ಬರೋ ತೆಗಳಿಕೆ ಮೇಲೆ ನಿಮ್ಗೆ ಕುಗ್ಗಿದ ಮನೋಭಾವ, ಇದೆಲ್ಲ ಆಮೇಲೆ ಆಫ್ಟರ್ ಎಫೆಕ್ಟ್ಸ್. ಬಟ್ ವೆರಿ ಫಸ್ಟ್ ನೀವು ಇಮ್ಯಾಜಿನ್ ಮಾಡಿದ್ರಲ್ಲ ನಾನು ಮಿಸ್ ಯೂನಿವರ್ಸ್ ಆದ್ರೆ ಹೆಂಗೆ ಅಂತ, ಅದು ಹೆಂಗಾಯ್ತು ಅಂತಂದ್ರೆ ಅದಕ್ಕೆ ಏನು ಉತ್ತರ ಕೊಡೋದು? ಆಯ್ತು ಅಷ್ಟೆ, ಕಲ್ಪನೆ. ಅದು ಕಲ್ಪನೆಗೇನು ಪ್ರಾರಂಭ ಅಂತ್ಯ, ಅದು ಮುಂಚೆ ಶೇಖರಣೆ ಅಂತ ಏನೂ ಇಲ್ಲ. ಆ ರೀತಿಯಲ್ಲಿ ಈ ಸೃಷ್ಟಿಯನ್ನ ಆ ಪರಮಾತ್ಮ ತನ್ನ ಕಲ್ಪನಾ ಶಕ್ತಿಯನ್ನ, ಮಾಯಾ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕಲ್ಪನೆ ಮಾಡ್ದ ವೆರಿ ಫಸ್ಟ್ ಸೃಷ್ಟಿನ. ಆಮೇಲೆ ಮಾಡಿದ ಮೇಲೆ ಮುಂದಿನ ಸೃಷ್ಟಿಗೆ ಮಾತ್ರ ಅವುಗಳಿಗೆಲ್ಲ ಕರ್ಮವನ್ನ ಅವ್ರು ಮಾಡಿದ ಕರ್ಮದ ಪ್ರಕಾರ ಅಂತ ಅನ್ಕೊಂಡು ಹೋಗುತ್ತೆ. ಫಸ್ಟ್ ಒಂದನ್ನ ಏನು ಹೇಳಕ್ಕೆ ಬರ. ಮುಂದಿನ ಪ್ರಶ್ನೆ. ಒಂದ್ ಕಡೆ ನಾನು ಓದಿದ್ದೆ, ಇದು ಊರ್ದೆ ವಾಣಿ ಅವರ ತಾಯಿಯನ್ನು ಪುಸ್ತಕ ಬಂದಿರೋದ್ರೊಳಗೆ, ಕರ್ಮ ಅನ್ನೋದು ಪ್ರಾರಂಭ ಆಗೋದು ಮನುಷ್ಯ ಜನ್ಮದಲ್ಲೇ. ಪ್ರಾಣಿ ವರ್ಗದಲ್ಲಿ ಕರ್ಮ ಸಂಗ್ರಹಗಳು ಇರಲ್ಲ. ಅವ್ರಿಗೆ ಏನು ಸಂಗ್ರಹ ಇರೋದಿಲ್ಲ. ಅಂದ್ರೆ ಆ ಎವಲ್ಯೂಷನ್ ಅಲ್ಲಿ ಅವ್ರು ಬರತ್ತಷ್ಟೇ ಹೊರತು ಸಂಗ್ರಹ ಇಲ್ಲ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಕರ್ಮಫಲ, ಭೋಗ, ಪಾಪ, ಪುಣ್ಯ ಎಲ್ಲ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಶುರುವಾಗದೆ ಮನುಷ್ಯ ಜನ್ಮದಿಂದ. ಅಲ್ಲಿಗೆ ಮುಂಚೆ ಪ್ರಾಣಿ ವರ್ಗದಲ್ಲಿ ತನಕ ಇರಲ್ಲ ಅದು ಅಂತ ಹೇಳಿದ, ಸಂಗ್ರಹ ಇಲ್ಲ ಅಂತ. ಅದೇ ಪ್ರಾಣಿ ವರ್ಗದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾದ ತಿಳುವಳಿಕೆಯಲ್ಲಿ ಇವಾಗ ಓಕೆ, ಹಾಗಾದ್ರೆ ಹೆಂಗೆ ವಿಕಾಸ ಹೆಂಗಾಯ್ತು ಅಂತ ಅಂದ್ರೆ, ಈಗ ಒಂದು ಜಿಂಕೆ ಇರುತ್ತೆ, ಒಂದು ಹುಲಿ ಇರುತ್ತೆ. ಜಿಂಕೆನ ಹುಲಿ ಸಾಯಿಸುತ್ತೆ. ಸೊ ಜಿಂಕೆಗೆ ಹುಲಿ ಬಗ್ಗೆನೆ, ಅಂದ್ರೆ ಇವಾಗ ಭ್ರಮರಕೀಟ ನ್ಯಾಯ ಅಂತೀವಲ್ಲ ಆ ರೀತಿ ಹುಲಿ ಬಗ್ಗೆನೆ ಅದಕ್ಕೆ ಯಾವಾಗ್ಲೂ ಗಮನ. ಅಯ್ಯೋ ಹುಲಿ ಯಾವಾಗ ಬಂದ್ಬಿಡ್ತು, ಅಯ್ಯೋ ಹುಲಿ ಆ ತರಹ ಕಲ್ಪನೆ ಮಾಡ್ಕೊಂಡು ಹುಲಿನ ಬಗ್ಗೆನೆ ಯೋಚನೆ ಮಾಡ್ತಾ ಅದು ಸ್ವಲ್ಪ ಜನ್ಮಗಳಲ್ಲಿ ಹುಲಿಯಾಗಿ ಹುಟ್ಟುತ್ತೆ ಅಂತ. ಆ ತರಹ ಅದು ಬರೀ ರಾಗ ದ್ವೇಷಗಳೇ ಅದನ್ನ ಮುಂದಕ್ಕೆ ಜನ್ಮಗಳಿಗೆ ಕರ್ಕೊಂಡು ಬರುತ್ತೆ ಸಾಮಾನ್ಯ. ಬಟ್ ಕೆಲವು ಕೇಸಸ್ ಅಲ್ಲಿ, ಇವಾಗ ಭರತ ಚಕ್ರವರ್ತಿ ಕೇಸ್ ತಗೊಂಡ್ರೆ ಅವನು ವಾಪಸ್ ಹೋದ ಒಂದು ಹಿಂದಿನ ಇದಕ್ಕೆ.
ಎವಲ್ಯೂಷನ್ ಅಲ್ಲಿ ಮುಂದಕ್ಕೆ ಬರ್ಬೇಕೆ ಹೊರತು ಹಿಂದಕ್ಕೆ ಹೋಗಬಾರ್ದು. ಬಟ್ ಅವನು ಜಿಂಕೆ ನೆನ್ಸ್ಕೊಂಡು ಜಿಂಕೆಗಾಗ್ಬಿಟ್ಟ. ಬಟ್ ಆ ಥರ ಕೆಲವು ವಿಶೇಷ ಇದರಲ್ಲಿ. ಆ ಜಿಂಕೆ ಆಗಿದ್ದಾಗ ಅವನಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಅದು ಕೆಲವು ಕ್ಯಾಟಗರಿ, ಕೆಲವು ವಿಶೇಷಗಳಲ್ಲಿ ಮಾತ್ರ ಆ ರೀತಿ. ಸಾಮಾನ್ಯದ್ರಲ್ಲಿ ಉಮಾ ಅವ್ರು ಹೇಳಿದ ಹಾಗೆ 1 or 2 ಎಕ್ಸೆಪ್ಷನ್ಸ್ ಏನೋ ಕೇಳಿದ್ರು. ಯಾಕಂದ್ರೆ ಅವ್ನಿಗೆ ಅಷ್ಟು ಸ್ಟ್ರಾಂಗ್ ಆಗಿ ಲಾಸ್ಟ್ ಮೂಮೆಂಟ್ ಮೆಮೊರಿ ಅದು ಬಂದಿರೋದ್ರಿಂದ ಅವನು ಆ ಒಂದ್ ಇದಕ್ ಹೋದ ಅನ್ನೋದ್ ಬಿಟ್ರೆ ಹಾರ್ಡ್ಲಿ ನಾವ್ ಜನರಲಿ ಅದು ಇಲ್ಲ. ಜನರಲಿ ಈ ಬೇರೆ ಪ್ರಾಣಿ ವರ್ಗಗಳಲ್ಲಿ ಇರಲ್ಲ. ಇವಾಗ ಹಂಗ್ ನೋಡಕ್ ಹೋದ್ರೆ ಈಗ ಖನಿಜಗಳು ಅವುಗಳು ಸಸ್ಯ ವರ್ಗಗಳಾಗಿ ಆಮೇಲೆ ಸಸ್ಯ ಪ್ರಾಣಿ ಆಗತ್ತೆ. ಅದು ಹೇಗಾಯ್ತು? ಖನಿಜಕ್ಕೇನ್ ರಾಗ ದ್ವೇಷ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದು ಕಷ್ಟ. ಅದು ಸೃಷ್ಟಿಯಲ್ಲಿ ಒಂದು ಹಂತದವರೆಗೂ ಆ ಪರಮಾತ್ಮನ ಇಚ್ಛೆ ಹಾಗೆ ಅದಾಗ್ತಾ ಬರುತ್ತೆ. ಮುಂದಿನ ಹಂತಗಳಲ್ಲಿ ಅದಕ್ಕೆ ಯಾವಾಗ ಒಂದ್ಸರ್ತಿ ಆ ಮೆದುಳಿಗೆ ಅವನು ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಾ ಹೋಗ್ತಾನೋ, ಅಂದ್ರೆ ಈ ಒಂದು ಚಿದಾಭಾಸದ ರಿಫ್ಲೆಕ್ಷನ್ ಅದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಹೋಗುತ್ತೋ, ಆಗ ಈ ಪ್ರಾಣಿ ವರ್ಗಕ್ಕೆ ಬಂದ ಮೇಲೆ ಹಂಗಂತ ಹೇಳಿ ಸಸ್ಯ ವರ್ಗಕ್ಕೂ ಹೆದರಿಕೆ ಅದೆಲ್ಲ ಇದೆ. ಸಸ್ಯಕ್ಕೂ ಅದನ್ನು ಕಂಡು ಹಿಡಿದಿದ್ದಾರೆ. ಅದ್ರ ಹತ್ರ ನೀವೊಂದು ಚಾಕು ತಗೊಂಡು ಹೋದ್ರೆ ನಡುಗುತ್ತದೆ, ಭಯ ಆಗುತ್ತೆ ಅದಕ್ಕೆ. ಅಯ್ಯೋ ನಾನು ಕತ್ತರಿಸ್ಬಿಡ್ತಾರೇನೋ ಅಂತ ಭಯ ಆಗತ್ತೆ ಸಸ್ಯಕ್ಕೂ. ಆಮೇಲೆ ಎಷ್ಟೋ ಉದಾಹರಣೆಗಳು ಬರುತ್ತಲ್ಲ, ಒಂದು ಸಸ್ಯ ನಾನು ನೆಟ್ಬಿಟ್ಟು ಅದನ್ನ ಚೆನ್ನಾಗಿ ಬೈತಾ ಇದ್ರೆ ಅದು ಚೆನ್ನಾಗಿ ಬೆಳೆಯೋದೇ ಇಲ್ಲ, ಇನ್ನೊಂದನ್ನು ಹೊಗಳ್ತಾ ಇದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ಅದರಲ್ಲೂ ಒಂದು ಲೆವೆಲ್ ಆಫ್ ರಾಗದ್ವೇಷಗಳು ಇದೆ. ಬಟ್ ಖನಿಜ ಲವಣಗಳ ಹಂತದಲ್ಲಿ ಅದು ಪ್ರಿಡಾಮಿನೆಂಟ್ ಆಗಿ ಗೊತ್ತಾಗಲ್ಲ ನಮ್ಗೆ ಅದು ಯಾವ ರೀತಿ ಆಗತ್ತೆ ಅಂತ ಅನ್ನೋದು. ಈಗ ನೀರಿನಲ್ಲಿ ನಾವು ನೀರನ್ನ ಮುಂದೆ ಬೈದ್ರೆ ಅದರ ಕ್ರಿಸ್ಟಲ್ ಫಾರ್ಮೇಶನ್ ಅದೇ ಒಂಥರ ವಿಕಾರವಾಗಿರುತ್ತೆ. ಅದೇ ನಾವು ಆ ನೀರನ್ನ ಒಂದು ಒಳ್ಳೆ ಚಾಂಟಿಂಗು ಅದನ್ನೆಲ್ಲ ಮಾಡ್ತಾ ಹೋದ್ರೆ ಆ ನೀರಿನಲ್ಲಿರೋ ಕ್ರಿಸ್ಟಲ್ ಫಾರ್ಮೇಶನ್ ನೀಟಾಗಿ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲೂ ಮತ್ತೆ ರಾಗದ್ವೇಷ, ಒಟ್ಟಲ್ಲಿ ರಾಗದ್ವೇಷಗಳು ಈ ಒಂದು ವಿಕಾಸಕ್ಕೆ ಕಾರಣ ಆಗ್ತಾ ಬರುತ್ತೆ ಅಂತ ಸ್ಥೂಲವಾಗಿ ಹೇಳ್ಬೋದು. ಅಮೀಬಾಯಿಂದನೂ ಹಾಗೆ ಅಲ್ಲೆಲ್ಲ ಬರೀ ರಾಗದ್ವೇಷ, ಭಯ. ಅವು ಜೀವಂತವಾಗಿರ್ಬೇಕು, ಅವು ಜೀವಿಸ್ಬೇಕಿಗೆ ಪ್ರಾಮಿನೆನ್ಸು, ತಿನ್ನೋದಕ್ಕೆ ಪ್ರಾಮಿನೆನ್ಸು, ನಿದ್ದೆ ಮಾಡೋದಕ್ಕೆ ಪ್ರಾಮಿನೆನ್ಸು, ಅಷ್ಟೇ ಅವುಗಳಲ್ಲೆಲ್ಲ. ಆ ಭಯದಿಂದ ಅದು ಮುಂದಕ್ಕೆ ವಿಕಾಸ ಹಾಕ್ಕೊಂಡು ಬರುತ್ತೆ. ಹೇಗೆ ಹುಲಿನ ನೋಡಿ ಜಿಂಕೆ ಬರುತ್ತೋ ಆ ರೀತಿ ಬರ್ತಾ ಹೋಗುತ್ತೆ. ಕೆಲವು ಎಕ್ಸೆಪ್ಷನ್ಸ್. ಯಾಕೆ ಹೇಳಿದೆ ಅದನ್ನ ಅಂದ್ರೆ ಯಾರೋ ಒಬ್ರು ಕೇಳ್ಬೋದು, ಯಾಕೆ ಹಾಗಾದ್ರೆ ಅವನು ಭರತ ಯಾಕೆ ಹಿಂದಿನ ಜನ್ಮಕ್ಕೆ ಹೋದ ಅಂದ್ರೆ ಕೆಲವು ಕೇಸಸ್ಸಲ್ಲಿ ಹಂಗಾಗುತ್ತೆ. ಅವನು ಅದನ್ನೇ ಯೋಚನೆ ಮಾಡ್ಕೊಂಡಿದ್ಬಿಟ್ಟು ಅವನು ಅದಾಗ್ತಾನೆ. ಆದ್ರೆ ಅವನಿಗೆ ಹಿಂದಿನ ಜನ್ಮ ಸ್ಮರಣೆ ಇರೋದ್ರಿಂದ ಆ ಒಂದು ಜಿಂಕೆ ಬಹಳ ಎಚ್ಚರಿಕೆಯಿಂದ ಋಷ್ಯಾಶ್ರಮದ ಹತ್ತಿರವೇ ಇದ್ಕೊಂಡು ಬೇರೆ ಇನ್ನೇನೋ ಮಾಡಲ್ಲ. ಅದು ನಾರ್ಮಲ್ ಜಿಂಕೆಗಳೇನು ಹೋಗೋದು, ಹುಲ್ಲು ತಿನ್ನೋದು, ಹುಲಿ ನೋಡಿದ್ರೆ ಹೆದ್ಕೊಳ್ಳೋದು, ಓಡೋದು, ಈ ಥರದ್ದು ಅವುಗಳ ಕೃತ್ಯಗಳು. ಬಟ್ ಈ ಜಿಂಕೆಗೆ ಇದು ಚೆನ್ನಾಗಿ ಜ್ಞಾಪಕ ಇರೋದ್ರಿಂದ ಆ ತಿನ್ನೋದು ಮಾಡಿದ್ರು ಋಷ್ಯಾಶ್ರಮದ ಹತ್ರನೇ ಇದ್ದು ಅದನ್ನೆಲ್ಲ ಕೇಳಿಸ್ಕೊಂಡು ಏನು ವೇದಾಂತದ ಶ್ರವಣ, ವೇದಗಳ ಶ್ರವಣ ಎಲ್ಲ ಮಾಡ್ತಾ ಅದು ಮತ್ತೆ ಮುಂದಿನ ಜನ್ಮದಲ್ಲಿ ಯಾವುದೇ ರೀತಿಯಲ್ಲೂ ವಾಪಸ್ ಹೋಗ್ದೇನೆ ಎಚ್ಚರಿಕೆಯಿಂದ ಸಾಯೋ ಸಮಯದಲ್ಲಿ ಎಚ್ಚರಿಕೆಯಿಂದ ಸಾಯುತ್ತೆ. ಹಾಗಾಗಿ ಜಡಭರತನಾಗಿ ಹುಟ್ಟುತ್ತೆ. ನಮಗೆ ಎಷ್ಟು ಪಾಠಗಳು ಇದೆಲ್ಲ ಅಂತಂದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಪ್ರತಿ ಹಂತದಲ್ಲೂ ಅನ್ನೋದು ಸಾರಿ ಹೇಳುತ್ತೆ. ಇದು ಮೈ ಮರಿತಾನೆ ಇರ್ತೀವಿ, ಮತ್ತೆ ಅದರಲ್ಲೇ ಸಿಕ್ಕಾಕೊಳ್ತಾ ಇರ್ತೀವಿ. ಬಟ್ ಹೇಳ್ತೀವಿ ಒಳಗಡೆ ಅರ್ಥ ನಾನು ಒಳಗ್ ತಗೊಳ್ಳಲ್ಲ. ಅದೇ ಬಂದಿರೋದು. ಇದೆಲ್ಲ ಯಾವ್ದ್ಯಾವ್ದಕ್ಕೋ ಜಗಳ ಆಡ್ತೀವಿ, ಯಾವ್ದ್ಯಾವ್ದಕ್ಕೋ ಇದ್ ಮಾಡ್ಕೋತೀವಿ. ಇದು ಎಷ್ಟು ಪ್ರೆಷಿಯಸ್ ಈ ಲೈಫು. ಓಕೆ, ಅದೆಲ್ಲ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದಷ್ಟು ನಾವು ಮತ್ತೆ ಇಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದು ಬರಲ್ಲ ಬೇಗ. ದೇವ್ರು ಭಗವಂತ ಹೆಚ್ಚು ಇಂಟೆಲಿಜೆನ್ಸ್ ಕೊಟ್ಟಷ್ಟು ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿ ಸರಳವಾಗಿ ಇಲ್ವೇ ಇಲ್ಲ. ಈ ಹೈಲಿ ಇಂಟೆಲೆಕ್ಚುಯಲ್ ಇರ್ತಾರ ನೋಡಿ, ಅವ್ರು ಏನು ಒಪ್ಕೊಳ್ಳೋದೇ ಇಲ್ಲ. ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅವ್ರು ಏನ್ ಮಾಡಿದ್ರು ಅದು ಕನ್ವಿನ್ಸ್ ಆಗದೇ ಇಲ್ಲ ಅವ್ರಿಗೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಶ್ರೀನಿವಾಸ ಮೂರ್ತಿ ಸರ್. ದೇಹಕ್ಕೆ ಪ್ರಾರಬ್ಧ ಕರ್ಮ ನಿಜವಾಗಿಯೂ ಇದೆಯೇ? ದೇಹಕ್ಕೆ ಪ್ರಾರಬ್ಧ ಕರ್ಮ ನಿಜವಾಗಿದೆಯಾ ಅಂದ್ರೆ ಅದು ಯಾರು ಜ್ಞಾನಿಗ ಯಾವ ತರ ಹೇಳ್ತೀವಿ? ಜ್ಞಾನಿ ಬಗ್ಗೆ ಜನರಲಿ ದೇಹಕ್ಕೆ
ದೇಹ ದೇಹ ಜಡ, ದೇಹಕ್ಕೆ ಯಾವ ಪ್ರಾರಬ್ಧ ಕರ್ಮನೂ ಇಲ್ಲ. ಸೊ ದೇಹ ಒಂದು ಉಪಕರಣ ಅಷ್ಟೇ. ಆದ್ರೆ ನಾವು ಅದು ಉಪಕರಣ ಅಂತ ತಿಳ್ಕೊಂಡು ನಾನ್ ಮಾಡಿದೆ, ನನ್ನಿಂದಾನೇ ಆಗ್ತಾ ಇದೆ ಎಲ್ಲ ಕೆಲಸ, ಕರ್ತೃತ್ವ ಭೋಕ್ತೃತ್ವ ಅಂತ ಹೇಳಿದಾಗ ಆಗ ಒಂದು ಈ ಧರ್ಮ ಜಿಜ್ಞಾಸಿನಲ್ಲಿ ಈ ದೇಹಕ್ಕೆ ತಿರ್ಗಾ ಜನ್ಮ ಇದೆ ಅನ್ನೋ ಥರದಲ್ಲಿ ಹೇಳ್ತಾರೆ. ಅದು ಆಕ್ಚುಲಿ ಅದಿರೋದು ಪ್ರಾಣಕ್ಕೆ. ಪ್ರಾಣ ಹೋಗುತ್ತೆ, ಪ್ರಾಣ ಬರುತ್ತೆ. ಈವನ್ ಜೀವ ಮತ್ತು ಬ್ರಹ್ಮ ಒಂದೇ. ಅಲ್ಲಿ ಬ್ರಹ್ಮ ಜೀವ ಪ್ಲಸ್ ಆತ್ಮ, ಜೀವಾತ್ಮ ಅಂತ ಹೇಳಿದಾಗ ಅಲ್ಲಿ ಜೀವ ಇದ್ದಾಗ ಏನೂ ಆಗಲ್ಲ, ಬಟ್ ಪ್ರಾಣ ಹರಿಯೋದು ಬಿಡೋದು ಇದು. ಸೊ ದೇಹದಿಂದ ಹೋಗೋದು ಪ್ರಾಣ, ಜೀವ ಅಲ್ಲ ಅನ್ಸುತ್ತೆ. ಕರೆಕ್ಟಾ ಮೇಡಮ್? ದೇಹದಿಂದ ಹೋಗೋದು ಸೂಕ್ಷ್ಮ ಶರೀರ, ಕಾರಣ ಶರೀರ ಅಲಾಂಗ್ ವಿತ್ ಚಿದಾಭಾಸ. ಅಲ್ಲ, ಅದಕ್ಕೆ ಪ್ರಾಣ ಅಂತ ತಾನೇ ಹೇಳೋದು. ಅಲ್ಲ, ಪ್ರಾಣ ಸುಮ್ಮನೆ ನಿಮ್ಗೆ ಪ್ರಾಣ ಹೋಯ್ತು ಅಂತ ಹೇಳ್ತೀವಿ. ಪ್ರಾಣನು ಹಂಗ್ ನೋಡಕ್ ಹೋದ್ರೆ ಜಡ. ಚೈತನ್ಯ, ಆ ಚೈತನ್ಯ ಏನಿದೆ, ಅದರ ರಿಫ್ಲೆಕ್ಷನ್ ಏನಿದೆ, ಅದು ಮನಸ್ಸು, ಅಂದ್ರೆ ಸೂಕ್ಷ್ಮ ಶರೀರ. ಯಾಕೆಂದ್ರೆ ಸೂಕ್ಷ್ಮ ಶರೀರ ಅದರಿಂದ ಚೈತನ್ಯವನ್ನ ಪಡ್ಕೊಂಡಿರುತ್ತೆ. ಅದರಿಂದ ಪಡ್ಕೊಂಡು ಅದು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ದೇಹ ಜಡವಾದ್ದು ಅಲ್ಲಿ ಬಿದ್ದ ಮೇಲೆ ಮುಂದಕ್ಕೆ ಹೋಗುವಂಥದ್ದು ಈ ಮೂರು ಕಾಂಬಿನೇಷನ್, ಅದೇ ಜೀವ ಅಂತ ಹೇಳುದು. ಮೇಡಮ್ ಹೇಳಿ ಕಥೆನ್ ಮೇಡಮ್, ಹೇಳಿ. ಈಗ ಮಿಥ್ಯವಾದ ದೇಹಕ್ಕೆ ಪ್ರಾರಬ್ಧ ಕರ್ಮ ಇಲ್ಲ ಅಂತ ಹೇಳಿದ್ದಾರೆ. ಈ ಸಾವು ಅನ್ನೋದು ಮಿಥ್ಯ, ಆತ್ಮ ಸಾಯಲ್ಲ, ಶರೀರನೂ ಸಾಯಲ್ಲ ಅಂತ ನೀವೇ ಹೇಳಿ, ನಿಮ್ಗೆ ಪ್ರಶ್ನೆ ಇದು. ಸಾವು ಮಿಥ್ಯಾನಾ? ಹೇಳಿ. ಅದೇ ಇಲ್ಲ ಅಂದ್ರು, ಶರೀರ ಸಾಯಲ್ಲ ಅಂದ್ರೆ ಅದೇನು ಶರೀರ ಸಾಯಲ್ವಾ? ಸಾಯುತ್ತೆ ಅಲ್ವಾ? ಇಲ್ವಾ? ಅಲ್ಲ, ಶರೀರ ಸಾಯಲ್ವಾ ಅಂದ್ರೆ, ಶರೀರ ಸಾಯೋದು ಹುಟ್ಟೋದು ಅಂತ ಅಂದ್ರೆ ಇವಾಗ ಅದು ಜಡವಸ್ತು ಶರೀರ ಅಂತ ಅನ್ನೋದು. ಇವಾಗ ನೀವು ಮಲ್ಕೊಳ್ತೀರಾ, ನಿದ್ದೆ ಮಾಡ್ತೀರಾ, ಅವಾಗ ಶರೀರ ಹೇಗಿರುತ್ತೆ ಹೇಳಿ? ಜಡವಾಗಿ ಬಿದ್ಕೊಂಡಿರುತ್ತೆ, ಒಳ್ಳೆ ಸತ್ತ ದೇಹದ ಹಾಗೆ ಬಿದ್ಕೊಂಡಿರುತ್ತೆ. ನಿಜವಾಗ್ಲೂ ನೋಡಕ್ ಹೋದ್ರೆ ಶರೀರ ನಿಮ್ಗೆ ಚಿಕ್ಕ ಶರೀರದಿಂದ ದೊಡ್ಡದಾಗದ ಹಾಗೆ ಕಂಡು ಬರುತ್ತೆ ನಿಜ, ಆಮೇಲೆ ಕೃಶ ಆದ ಹಾಗೂ ಕಂಡು ಬರುತ್ತೆ ನಿಜ. ಆದ್ರೆ ಅದು ಜಡವಸ್ತು, ಅದಕ್ಕೆ ಸಾವು ಅಂತ ಏನೂ ಇಲ್ಲ. ಇವಾಗ ಒಂದು ಪೆನ್ಸಿಲ್, ಒಂದು ರಬ್ಬರ್ಗೆ ಏನ್ ಸಾವಿದೆ? ಇದೊಂದು ಲೋಟ ಇದೆಯಪ್ಪ, ಇವಾಗ ನಾನು ಚಿಕ್ಕ ಲೋಟನೂ ಮಾಡ್ಬೋದು, ದೊಡ್ಡ ಲೋಟನೂ ಮಾಡ್ಬೋದು, ಎಲ್ಲ ಮಾಡ್ಬೋದು, ಡಿಫ್ರೆಂಟ್ ಶೇಪ್ಸು ಸೈಜು ಎಲ್ಲ ಮಾಡ್ಬೋದು. ಬಟ್ ಇದಕ್ಕೆ ಸಾವು ಅಂತಿದ್ಯಾ? ಇದನ್ನ ನಾನು ಪುಡಿನೂ ಮಾಡ್ತೀನಿ, ಬೇಕಾರೆ ಈ ಲೋಟನ ಪುಡಿನೂ ಮಾಡ್ಬಿಡ್ತೀನಿ, ಪುಡಿ ಮಾಡ್ಬಿಟ್ಟು ನೀರೊಳಗೆ ಹಾಕ್ಬಿಡ್ತೀನಿ. ಬಟ್ ಆಕ್ಚುಲಿ ಇದಕ್ಕೆ ಸಾವು ಅಂತಿದ್ಯಾ? ಇದು ಜಡವಸ್ತು, ಇದಕ್ಕೇನು ಸಾವು ಅಂತಿಲ್ಲ, ಇದಕ್ಕೆ ಆಕ್ಚುಲಿ ಚೈತನ್ಯ ಅಂತ ಇಲ್ಲ. ಹಂಗೆ ದೇಹಕ್ಕೂ ಅದಕ್ಕೇನು ಚೈತನ್ಯ ಅಂತಿಲ್ಲ. ಈ ಒಂದು ಚಿದಾಭಾಸ ಅದರೊಳಕ್ಕೆ ಬಂದಿದ್ರಿಂದ, ಆ ಮನಸ್ಸಿಗೆ ಚೈತನ್ಯ ಬಂದಿದ್ರಿಂದ ದೇಹಕ್ಕೂ ಚೈತನ್ಯ ನೆಕ್ಸ್ಟ್ ಲೆವೆಲ್ನಲ್ಲಿ ಬರುತ್ತೆ. ದೇಹ ಚೈತನ್ಯವಾಗಿದೆ ಅನ್ನೋ ತರಹ ಕಾಣುತ್ತೆ. ಓಡಾಡ್ತೀವಲ್ಲ, ಓಡಾಡ್ತಾ ಇದೆ ದೇಹ, ಎಷ್ಟು ಎಕ್ಸಸೈಸ್ ಮಾಡ್ತೀವಿ, ರನ್ನಿಂಗ್ ರೇಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಹೌದು ದೇಹ ಸಚೇತನವಾಗಿದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಈ ದೇಹಕ್ಕೂ ಒಂದು ಗುಡ್ಡಕ್ಕೂ ಏನು ವ್ಯತ್ಯಾಸ ಇಲ್ಲ, ಗುಡ್ಡ ಜಡವಾಗಿರುತ್ತೆ ಅಲ್ವಾ? ಅದೇ ತರಹ ದೇಹನೂ ಜಡ. ಆದರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದರಲ್ಲಿ ಚಿದಾಭಾಸದ ರಿಫ್ಲೆಕ್ಷನ್ ಆಗಿದೆ, ಅದರಲ್ಲೂ ಚಿದಾಭಾಸ ರಿಫ್ಲೆಕ್ಷನ್ ಆಗುತ್ತೆ. ಆದರೆ ಅದು ತುಂಬ, ಆ ಮನಸ್ಸನ್ನು ಗೋಡೆ ಏನಿದೆ ಅದು ತುಂಬಾನೇ ರಫ್ ಸರ್ಫೇಸ್ ಅದರಲ್ಲಿ, ಯಾವುದರಲ್ಲಿ? ಗುಡ್ಡದಲ್ಲಿ. ಹಾಗಾಗಿ ರಿಫ್ಲೆಕ್ಷನ್ನು ಫುಲ್ಲು ಬ್ಲರ್ ರಿಫ್ಲೆಕ್ಷನ್, ಹಾಗಾಗಿ ಆಕ್ಟಿವಿಟಿ ಮಾಡೋಕ್ಕಾಗಲ್ಲ ಅಲ್ಲಿ. ಇಲ್ಲಿ ಪಾಲಿಶ್ಡ್ ಸರ್ಫೇಸ್, ಈ ಮನಸ್ಸು ಪಾಲಿಶ್ಡ್ ಸರ್ಫೇಸ್ ಆಗಿರೋದ್ರಿಂದ, ಕನ್ನಡಿ ಹೆಂಗೆ ಪಾಲಿಶ್ಡ್ ಆಗಿದ್ರೆ ನಮ್ಮ ಮುಖ ಕಾಣುತ್ತೋ ಆ ರೀತಿ ಚೈತನ್ಯದ ರಿಫ್ಲೆಕ್ಷನ್ ಅಲ್ಲಾಗುತ್ತೆ. ಚೈತನ್ಯದ ರಿಫ್ಲೆಕ್ಷನ್ ಅಲ್ಲಿ ಆಗೋದ್ರಿಂದ ಈ ದೇಹವು ಕೂಡ ಚೈತನ್ಯ ಪಡ್ಕೊಂಡು ಹಂಗೆ ಕಾಣುತ್ತೆ. ಇದೇ ಚೈತನ್ಯದಲ್ಲೇ ಇದೆ, ಇದು ಚೈತನ್ಯವಾಗಿರುವಂಥ ವಸ್ತು ಅನ್ನೋ ಥರ ನಮಗನ್ಸುತ್ತೆ. ನಿಜವಾಗ್ಲೂ ನೋಡೋಕೆ ಹೋದ್ರೆ ಇದು ಜಡ, ಅದಲ್ಲಿರೋದ್ರಿಂದ, ಚಿದಾಭಾಸ ಇರೋದ್ರಿಂದ ಇದಕ್ಕೆ ಚೈತನ್ಯ ಅಷ್ಟೆ. ಬಾರೋಡ್
ಚೈತನ್ಯ. ಹಾ. ಒರಿಜಿನಲಿ ಇದಕ್ಕೆ ಚೈತನ್ಯ ಇಲ್ಲ. ಹಾ. ಇವಾಗ ಎಷ್ಟೋ ಮಕ್ಕಳು ಚಿದಾಭಾಸದಿಂದ ನಮ್ ಇದು ಇದು ಚೈತನ್ಯ ಬಂದಿದೆ. ಇವಾಗ ಎಷ್ಟೋ ಮಕ್ಕಳು ಹೊಟ್ಟೆನ ಸತ್ತು ಹುಟ್ಬಿಡತ್ವೆ ನೋಡಿ. ಡೆಲಿವರಿ ಆದಾಗ ಸತ್ತೇ ಹೋಗಿರುತ್ತವಲ್ಲ ಮಕ್ಕಳು. ಹೌದು. ಅದಕ್ಕೇನು ಚೈತನ್ಯ ಇಲ್ಲ, ಹ್ಮ್. ಚೈತನ್ಯ ಹೊರಟೋಯ್ತು. ಹಾಗಾಗಿ ಅದು ಡೆಡ್ ಬಾಡಿ, ಅದಕ್ಕೆ ಜಡ. ಹೇಳಿ ಕಲ್ಪನಾ ಏನೋ ಹೇಳ್ತಾ ಇದ್ರಿ. ಅಂದ್ರೆ ಈಗ ದೇಹ ಸಾಯಲ್ಲ ಅಂತಂದ್ರೆ ಆ ಪದ ಬಿಟ್ಬಿಟ್ಟು ದೇಹ ಚೈತನ್ಯದ ಹೆಲ್ಪ್ ಇಲ್ದೆ ಆಕ್ಟಿವ್ ಆಗಿಲ್ಲ, ಆಕ್ಟಿವಿಟೀಸ್ ಅಂತ ಅನ್ಕೋ. ಚೈತನ್ಯ ಎಲೆಕ್ಟ್ರಿಕ್ ಕರೆಂಟು ಅಥವಾ ಏನೋ ಒಂದು ಲೈಟೋ ಏನೋ ಪಾಸ್ ಆಗ್ತಿತ್ತಲ್ಲ, ಅದು ಸ್ಟಾಪ್ ಆಯ್ತು, ಅದಕ್ಕೆ ಇದು ಆಕ್ಟಿವಿಟಿ ಕೀಲ್ ಬೊಂಬೆ ನಿಂತೋಗ್ಬಿಡುತ್ತಲ್ಲ, ಹಂಗ್ ನಿಂತೋಯ್ತು ಅಂತ ಅಷ್ಟೇ. ಇವಾಗ ಬಲ್ಬು, ಫ್ಯಾನು ಎಲ್ಲ ಇದೆಯಪ್ಪ, ಅದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಬಂದ್ರೆ ಕೆಲಸ ಮಾಡ್ತಾ ಇರತ್ವೆ, ಎಲೆಕ್ಟ್ರಿಸಿಟಿ ಇಲ್ಲದೆ ಹೋದ್ರೆ ಸ್ಟಾಪ್, ಸುಮ್ಮನೆ ಇರುತ್ತವೆ. ಹಂಗೆ ಇದು ಸೆಪರೇಟ್ ಈವೆಂಟ್ಸ್ ಲೈಕ್ ಹುಟ್ಟು ಸಾವು ಅಂತ ಈವೆಂಟ್ಸ್ ಇಲ್ಲ. ಇಟ್ಸ್ ಜಸ್ಟ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಹಿಂಗೆ ಮಾಯೆಯಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಎಲ್ಲ ಉಪಕರಣಗಳು ಅವು ಚೈತನ್ಯ ಇರೋ ತನಕ ಇರ್ತವೆ. ಸೆಲ್ ವೀಕ್ ಹಾಕಿದ ತಕ್ಷಣ ಹೋಯ್ತವೆ, ಸ್ಟಾಪ್ ಆಗ್ತದೆ ಅಂತ ಅನ್ನೋ ತರ ಹೇಳ್ಬೇಕು ತಾವು ಅಂತ ವೈಭವೀಕರಿಸ್ಬೇಕು. ಇಲ್ಲಿ ಭಗವದ್ಗೀತೆ ಶ್ಲೋಕ ತರಾನೇ ಒಂದು ಕಠೋಪನಿಷತ್ತು ಒಂದು ಶ್ಲೋಕ ಚೈತನ್ಯ ಬರಲ್ಲ, ಹೋಗಲ್ಲ. ಚೈತನ್ಯ ಹೋಯ್ತು ಅಂತ ಹೇಳಕ್ ಬರಲ್ಲ. ಇಲ್ಲಿ ಹೇಳ್ದಂಗೆ ಇಲ್ಲ ಪ್ರಾಣ ಹೋಯ್ತು ಅಂತ ಹೇಳ್ಬೇಕು, ಇಲ್ಲ ಜೀವ ಹೋಯ್ತು ಅಂತ ಹೇಳ್ತಾರೆ. ಆದ್ರೆ ಚೈತನ್ಯ ಹೋಗೋದು ಬರೋದಿಲ್ಲ, ಅದೆಲ್ಲೂ ಹೋಗಲ್ಲ, ಬರಲ್ಲ ಅಲ್ವಾ ಮೇಡಮ್? ಅಲ್ಲ, ಅಂದ್ರೆ ಚೈತನ್ಯ ನೀವು ಹೇಳ್ದಂಗೆ ಆತ್ಮ ಅದು ಎಲ್ಲಾ ಕಡೆನೂ ಇದೆ, ಅದು ಹೋಗೋದು ಬರೋದು ಅಂತಿಲ್ಲ. ಬಟ್ ಈ ಚಿದಾಭಾಸ ಅಂತೇನಿದೆ, ರಿಫ್ಲೆಕ್ಷನ್, ಈ ರಿಫ್ಲೆಕ್ಷನ್ ಚೈತನ್ಯದ ರಿಫ್ಲೆಕ್ಷನ್ ತಾನೇ. ಈ ರಿಫ್ಲೆಕ್ಷನ್ ಅಲಾಂಗ್ ವಿತ್ ಮನಸ್ಸು, ಸೂಕ್ಷ್ಮ ಶರೀರ, ಕಾರಣ ಶರೀರದ ಜೊತೆನಲ್ಲಿ ಇನ್ನೊಂದು ಕಡೆಗೆ ಹೋಗುತ್ತೆ. ಅಂದ್ರೆ ಇಲ್ಲೇನಾಯ್ತು, ಅದಕ್ಕೂ ಸಾವಿಲ್ಲ. ಇವಾಗ ಅದನ್ನೇ ಹೇಳ್ತಾರಲ್ಲ, ಯಾವ್ದಕ್ಕೆ ಸಾವಿದೆ ನಿಜವಾಗ್ಲೂ ನೋಡಕ್ಕವ್ರೆ, ದೇಹಕ್ಕೆ ಸಾವಿಲ್ಲ, ಜಡವಸ್ತು. ಆತ್ಮಕ್ಕೆ ಸಾವಿದೆಯಾ? ಆತ್ಮಕ್ಕೆ ಸಾವಿಲ್ಲ. ಈ ಜೀವಕ್ಕೆ ಸಾವಿದೆಯಾ? ಜೀವಕ್ಕೂ ಸಾವಿಲ್ಲ. ಯಾಕೆ ಅಂದ್ರೆ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದೆ ಅಷ್ಟೇ, ಸತ್ತಿಲ್ಲ ಅದೇನು. ಸೊ ಎಲ್ಲೂ ಸಾವು ಅನ್ನೋದು ಇಲ್ಲವೇ ಇಲ್ಲ. ನಾವು ಹೆದರ್ಕೊಂಡು ಒದ್ದಾಡ್ತೀವಿ ಅದಕ್ಕೆ, ಸಾವು 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 ಅಂತ. ಸಾವೇ ಇಲ್ಲ ಯಾವ್ದಕ್ಕೂ. ಈಗ ಸಣ್ಣದಾಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಬಾಟ್ಲಲ್ಲಿ ಶೇಖರಣೆ ಆಗಿದ್ದ ನೀರು ಹೊರಗೆ ಚೆಲ್ಲಿದ್ರೆ ಈಗ ನದಿಗೆ ಹೋಗಿ ಸೇರ್ಕೋತೋ ಹಂಗೆ. ಅಂದ್ರೆ ಕಡಲಲ್ಲಿ ಇದೆ, ಕಡಲ್ ತರ ಪೂರ್ತಿ ನೀರೇ ಒಂದು ಬಾಟ್ಲಲ್ಲಿ ಶೇಖರಣೆ ಆಗಿತ್ತು, ಅದು ನಮ್ಮ ಕೈಲಿತ್ತು, ಮತ್ತೆ ಚೆಲ್ಲಿದ್ರೆ ಆ ಕಡಲಲ್ಲಿ ಒಂದಾಗಿ ಹೋಯ್ತು ಅಂತ. ದ ಹೋಲ್ ಥಿಂಗ್ ಇಸ್ ಚೈತನ್ಯ. ಇದು ರಿಫ್ಲೆಕ್ಟ್ ಆಗಿತ್ತು ಇಲ್ಲಿ, ಅಲ್ಲಿ ರಿಫ್ಲೆಕ್ಟ್ ಆಗದೆ ವಾಪಸ್ ಹಿಂಗಾಯ್ತು. ಅದು ವಾಪಸ್ ಹೋಗೋದು ಜ್ಞಾನಿ ಆದಾಗ. ಇಲ್ಲ ಅಂದ್ರೆ ಒಂದ್ ಬಾಟ್ಲಿಂದ ಇನ್ನೊಂದ್ ಬಾಟ್ಲಿಗೆ ಹೋಗ್ತಾ ಇರುತ್ತೆ. ವೆರಿ ನೈಸ್. ತೆಗೆದು ಇನ್ನೊಂದ್ ಬಾಟ್ಲಿಗೆ ಹಾಕ್ತೀರಿ, ಆಮೇಲೆ ಇನ್ನೊಂದ್ ಬಾಟ್ಲಿಗೆ ಹಾಕ್ತೀರಿ, ಹೋಗ್ತಾ ಇರುತ್ತೆ. ಮತ್ತೆ ಇನ್ನ ಒಂದು ಎಕ್ಸಾಂಪಲ್ ಮೇಡಮ್, ಇಲ್ಲೇ ಬರುತ್ತಲ್ಲ, ಅದು ಯಾವ್ದೋ ನೆನ್ಪಾಯ್ತು ಈಗ, ತಕ್ಷಣಕ್ ನೆನ್ಪಾಯ್ತು ನನಗೆ. ಇದು ಮೇಡಮ್, ಅವಸ್ಥಾತ್ರೆ, ಕನಸು. ಈ ಒಂದು ಕನ್ಸು ಆದ ತಕ್ಷಣ ಇನ್ನೊಂದು ಕನ್ಸು ಬರ್ತಾ ಇರುತ್ತೆ. ಸೊ ಯಾವಾಗ ನನ್ಗೆ ಎಚ್ಚರ ಆಗೋಗತ್ತೋ ಆವಾಗ ಕನಸಿನ ಪ್ರಪಂಚ ಹೋಗತ್ತೆ. ಸೊ ಅದೇ ತರ ನಾನು ನಾನು ಈ ಮಾಯೆ ಎಂಬ ಒಂದು ಇದ್ರಲ್ಲಿದ್ದಾಗ ಒಂದಾದ್ಮೇಲೆ ಒಂದು, ಅಯ್ಯೋ ಈ ದೇಹ ಹೋಯ್ತು, ಇನ್ನೊಂದ್ ದೇಹ ಬರುತ್ತೆ, ಅದರಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ ಅಜ್ಞಾನಿಗೆ ಅರ್ಥ ಮಾಡಿಸೋದಿಕ್ಕೆ. ಅಜ್ಞಾನಿಗೆ ಅರ್ಥ ಮಾಡಿಸೋದಿಕ್ಕೆ. ಯಾವಾಗ ಇದೆಲ್ಲ ಕನಸು, ಇದೊಂದು ಕನಸು, ನಾನು ಎಚ್ಚರ ಆಗ್ಲಿಲ್ಲ ಈ ಜನ್ಮದಲ್ಲಿ, ಈ ದೇಹದಲ್ಲಿ ಭಗವಂತ ನನ್ಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ, ಇವಾಗ ಎಚ್ಚರ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕನ್ಸು ಬರುತ್ತೆ. ಆ ಕನ್ಸಲ್ಲಿ ನಾನು ಇನ್ನೊಂದು ಪಾತ್ರ ವಹಿಸ್ಬೇಕು, ಅದೆಲ್ಲ ಆಗ್ಲೇಬೇಕಾಗತ್ತೆ ಅಂತ. ಇವಾಗ ಹೇಳಿದ ಎಕ್ಸಾಂಪಲ್ಗೆ ಅದು ಸಿಮಿಲರ್ ಆಗಿತ್ತು, ಅದಕ್ಕೆ. ಇವ್ರೇನೋ ಹೇಳ್ತಾ ಇದ್ರು ಉಮಾ ಅವರು. ಇಲ್ಲ, ಅದು ಒಂದು ಉದಾಹರಣೆ ಕೊಟ್ಟಿದ್ರು ಅಲ್ಲಿ, ಕರ್ಮ ಪ್ರಾರಬ್ಧದ ಬಗ್ಗೆ. ಅಲ್ಲಿ ಒಬ್ಬ ಕನಸಿನಲ್ಲಿ ಏನೋ ಒಂದು
ಕನಸು ಬೀಳತ್ತೆ ಅವನ್ಗೆ, ಅವನು ಕೊಲೆ ಮಾಡ್ದ, 30 ವರ್ಷ ಜೈಲ್ ಶಿಕ್ಷೆ ಆಗಿರುತ್ತೆ. ಎಚ್ಚರ ಆದ್ಮೇಲೆ ಅವನು ಎಲ್ಲಿ ಜೈಲು ಏನು ಅಂತ ಹೇಳ್ತಾನೆ. ಅಂದ್ರೆ ಸಾಮಾನ್ಯವಾಗಿ ನಾವು ಭಯ ಪಡ್ಕೋತೀವಿ, ಕನ್ಸಲ್ಲಿ ನಂಗೆ ಜೈಲ್ಗೆ ಹೋಗಿದ್ ಬಂತು, ನಂಗೆ ನಿಜ ಆಗತ್ತೆ ಅನ್ನೋ ಒಂದು ಭ್ರಮೆಲ್ ನಾವ್ ಹೇಗ್ ಹೋಗ್ಬಿಡ್ತೀವಿ ಅಂದ್ರೆ ಕೆಲವು ಕನಸು ಇಟ್ಕೊಂಡು ನಾವು ಅದೇ ತರಾನೇ ತುಂಬಾ ಸಲ ಇದ್ ಮಾಡ್ತೀವಿ ನಾವು. ಹೌದೌದು. ಕನಸು ಬಿದ್ದಿದ್ದೆ ನಿಜ ಆಗತ್ತೆ ಅನ್ನೋ ತರ. ಆದ್ರೆ ಈ ಜ್ಞಾನಿ ಅವನು ದೇಹ ಬುದ್ಧಿ ಮನಸ್ಸು ನಾನು ಅಲ್ಲ ಅನ್ನೋದ್ರಿಂದ ಎಚ್ಚರ ಆಗ್ಬಿಟ್ಟಿದ್ದಾನೆ, ಜಾಗ್ರತದಿಂದ ಎಚ್ಚರಾಗಿ ಬಂದಿದ್ದಾನೆ. ಅವನಿಗೆ ಆದ್ರೆ ಎಂತ ಪ್ರಾರಬ್ಧ ಕರ್ಮ ಇಲ್ಲ ಅವನಿಗೆ ಅನ್ನೋವಂಥದ್ದು ಉದಾಹರಣೆ ಹೇಳ್ತಾರೆ. ನಾನು ಇಲ್ಲೂ ಅಲ್ಲಿ 2 ಉದಾಹರಣೆ ಕೊಟ್ಟಿದ್ರು. ಒಂದು ಭಗವದ್ಗೀತೆದು ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಅದೇ ತರ ಕಠೋಪನಿಷತ್ತಲ್ಲಿ ಬಂದಿರೋದು ಒಂದು ಉದಾಹರಣೆ ಕೊಟ್ಟಿದ್ರು. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಅಂತ. ಆತ್ಮ ಹುಟ್ಟುದು ಇಲ್ಲ, ಸಾಯೋದು ಇಲ್ಲ. ಅವನು ಯಾತ್ರಿಂದನೂ ಹುಟ್ಲಿಲ್ಲ. ಅಂದ್ರೆ ಹುಟ್ಟೋದಿಕ್ಕೆ ಏನಾದ್ರು ಒಂದ್ ಬೇಕಲ್ಲ, ಅವನಿಗೆ ಯಾವ್ದು ರೀಸನೇ ಇಲ್ಲ ಅವನ್ ಹುಟ್ಟಕ್ಕೆ. ಅವನಿಂದ ಯಾರು ಹುಟ್ಲಿಲ್ಲ, ಅವನು ಯಾತ್ರಿಂದನೂ ಹುಟ್ಲಿಲ್ಲ, ಅವನಿಂದ ಯಾರು ಹುಟ್ಟೋದು ಇಲ್ಲ. ಈತನು ಅಜನು ನಿತ್ಯನು ಶಾಶ್ವತನು ಪುರಾಣನು, ಶರೀರವು ಕೊಲ್ಲಲ್ಪಟ್ಟರು ಅವನು ಕೊಲ್ಲಲ್ಪಡುವುದಿಲ್ಲ ಅಂತ ಹೇಳಿ ಕಠೋಪನಿಷದಲ್ಲಿ ಬಂದಿರುವಂತದ್ದು ಒಂದು ಇದನ್ನ. ಹಾಗೆ ನಮಗೆ ಒಂದ್ಸಲಿ ಜ್ಞಾನಿಗೆ ಬಂದಾದ್ಮೇಲೆ ನಂಗೆ ಜ್ಞಾನಿ ಅನ್ನೋದೇ ಗೊತ್ತಿರಲ್ಲ. ನಾವಿಲ್ಲಿ ಇಷ್ಟು ಮಾತಾಡ್ತಾ ಇದೀವಿ, ಜ್ಞಾನಿ ಹಂಗೆ ಹಿಂಗೆ ಹೆಂಗಿರ್ತಾನೆ, ಆದ್ರೆ ಅವನಿಗೆ ಯಾವ ವ್ಯತ್ಯಾಸನೇ ಇಲ್ಲ. ಅವನಿಗೆ ತನಗ್ ಗೊತ್ತಿದೆ ಅಂತಾನಿಲ್ಲ, ಗೊತ್ತಿಲ್ಲ ಅಂತಾನೆ ಯಾವ ವ್ಯತ್ಯಾಸ ಇಲ್ಲ. ಅದಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ಅಂತಾರಲ್ಲ, ಆರ್ಡಿನರಿ ಅಂತ ಆರ್ಡಿನರಿ ಆಗ್ಬಿಡ್ತಾನೆ. ಬಂದಿದೆ ಅಂದ್ರೆ ನಾನ್ ಬುದ್ಧಿ ಅಂತ ಹೇಳ್ಕೋಬೇಕು. ಹಾಗಾದ್ರೆ ಅದನ್ನ ಹೇಳ್ಕೊಳ್ಳೋನು, ಯಾಕಂದ್ರೆ ನನ್ ಸಾಕ್ಷಿ ಅಂತ ಆದ್ಮೇಲಿಂದ ಅವನ್ಗೆ ಯಾವ ಇದು ಇಲ್ಲ, ಬಂಧ ಇಲ್ಲ, ಮೋಕ್ಷ ಇಲ್ಲ ಅನ್ನೋದು ಒಂದು ಇಲ್ಲೇ ಗುರುಜಿದೆ ಇದೇನೆ. ಅದ್ರೊಳಗೊಂದು ಕಠೋಪನಿಷತ್ತದ ಒಂದನ್ನ ಇದ್ ಮಾಡ್ಕೊಂಡು ಇಟ್ಕೊಂಡೆ ಅಷ್ಟೇ. ನಾನು ತುಂಬಾ ಚೆನ್ನಾದ ನಾವು ಇವಾಗ ಜ್ಞಾನಿ ಬಗ್ಗೆ ಎಷ್ಟು ಮಾತಾಡ್ತಾ ಇದೀವಿ. ಅವನ್ ಯಾವತ್ತಾರ ನಾನು ಹಿಂಗೆ ಅಂತ ಏನಾದ್ರು ಒಂದ್ ಹೇಳ್ಕೊಳಕ್ ಅವನಲ್ಲಿ ಏನಾದ್ರು ಇದೆಯಾ? ಏನು ಇಲ್ಲ ಅವ್ನ್ಗೆ ಹೇಳ್ಕೊಳಕ್ಕೆ. ನಾವು ಕಲ್ಪನೆ ಮಾಡಿ ಅವನ್ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ನಾವು ಹೇಳ್ತಾ ಇದ್ದೇವೆ. ಕರೆಕ್ಟ್. ವಿಜಯ ಅವರು ನೆಕ್ಸ್ಟ್ ಪ್ರಶ್ನೆ. ವೇದಾಹ ಭವಂತಿ ಅವೇದಾಹ ಎನ್ನುವುದನ್ನ ದತ್ತಾತ್ರೇಯರ ಉದಾಹರಣೆಯ ಮೂಲಕ ವಿವರಿಸಿ. ಆಯ್ತು ಕಣ, ಅಲ್ಲಿ ಇಟ್ಬಿಟ್ಟೋಗಿ ಕೀಯಲ್ಲಿ ಇಟ್ಬಿಟ್ಟು. ಒಂದ್ ನಿಮಿಷ, ಸಾರಿಪ್ಪ, ನೀವೇನ್ ಹೇಳಿದ್ದು ಕಥೆಯೇನಿ? ವೇದಾಹ ಭವಂತಿ ಅವೇದಾಹ ಎನ್ನುವುದನ್ನು ದತ್ತಾತ್ರೇಯರ ಉದಾಹರಣೆಯ ಮೂಲಕ ವಿವರಿಸಿ. ವೇದಾಂತ ಭವಂತಿ ವೇದಾಹ ಅಂದ್ರೆ ಜ್ಞಾನಿಗೆ ವೇದಾಂತದ ಅಗತ್ಯನೇ ಇಲ್ಲ, ಬೇರೆಯವ್ರಿಗೆ ಅಗತ್ಯ ಇದೆ. ಪಾಠ ಬೇಕಾಗಿರೋದು, ಮಾಡ್ಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ಅಜ್ಞಾನಿಗಳು. ಸೊ ಅವ್ರಿಗೆ ಈ ವೇದಾಂತದ ಅಗತ್ಯ, ಪಾಠದ ಅಗತ್ಯ ಇದೆ. ಅಜ್ಞಾನಿಗೆ ನಾನು ಶರೀರ, ನಾನು ದೇಹ ಬುದ್ಧಿ ಮನಸ್ಸು, ನಾನು ಶರೀರ ಅಂತ ಅವನ್ ಅನ್ಕೊಂಡಿರ್ತಾನೆ. ಆದ್ರೆ ಜ್ಞಾನಿಗೆ ನಾನು ಆತ್ಮ ಪರಮಾತ್ಮ, ನಾನು ಆತ್ಮ ಸ್ವರೂಪಿ ಅನ್ನೋದೆಲ್ಲ ಗೊತ್ತಿದೆ. ಅದರಿಂದ ಜ್ಞಾನಿ ದೃಷ್ಟಿನಲ್ಲಿ ಪ್ರಾರಬ್ಧ ಕರ್ಮ ಇಲ್ಲ, ಅಜ್ಞಾನಿ ದೃಷ್ಟಿನಲ್ಲಿ ಪ್ರಾರಬ್ಧ ಕರ್ಮ ಇದೆ ಅಂತ ಆಯ್ತು. ಅದನ್ನ ಹೇಳ್ತಾರೆ. ಈ ದತ್ತಾತ್ರೇಯರ್ದು ಹೇಳ್ಬೇಕಾ? ಈ ದತ್ತಾತ್ರೇಯರದ್ದು ಫೋಟೋನಲ್ಲಿ ನಾವು ಯೂಶುವಲ್ ಆಗಿ ನೋಡ್ತೀವಲ್ಲ, 4 ನಾಯಿಗಳಿರ್ತದೆ. ಸೊ ಆ 4 ನಾಯಿಗಳನ್ನ 4 ವೇದಗಳು ಅಂತ ಹೇಳ್ತಾರೆ. ಈ 4 ವೇದಗಳು 4 ನಾಯಿಗಳು ಅಂತ ಹೇಳಿದ್ರೆ, ಅಂದ್ರೆ ಇವಾಗ ನಾಯಿ ಅಂತ ಹೋಲ್ಸಿದ್ರೆ ಏನೋ ಒಂಥರ ನಾಯಿ ಅಂದ್ರೆ ಕನಿಷ್ಠ ಅನ್ನೋ ತರ ತಿಳ್ಕೊಬೇಡಿ, ಅದೇನು ಅಪಚಾರ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ 4 ನಾಯಿಗಳು ದತ್ತಾತ್ರೇಯರ ಹಿಂದೆನೆ ಹೋಗ್ತಾ ಇರ್ತವೆ, ಅಂತಂದ್ರೆ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತದೆ. ವೇದಗಳು ಜ್ಞಾನಿಗಳ ಮಾತನ್ನ ಕೇಳ್ತವೆ ಅಂತ ಹೇಳ್ತಾರೆ. ವೇದಗಳು ಅಂದ್ರೆ ದತ್ತಾತ್ರೇಯರನ್ನ, ಜ್ಞಾನಿಯನ್ನ ಹಿಂಬಾಲಿಸ್ತವೆ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನಿಯ ಮಾತು ವೇದವಾಕ್ಯವಾಗಿರ್ತದೆ ಅವ್ರಿಗೆ. ಅದಕ್ಕೆ ರಾಮಕೃಷ್ಣರ ಮಾತುಗಳನ್ನ ಕೂಡ ಅವ್ರದ್ದು ವಚನ ವೇದ ಗೊತ್ತಲ್ಲ, ಬರ್ದಿರೋದನ್ನ ವಚನ ವೇದ ಅಂತ ಹೇಳ್ತೀವಿ. ಸಾಮಾನ್ಯ ಜನರು ಸಾಕಷ್ಟು ನಾಯಿದ್ ಮುಂದೆ ಹೇಳ್ಬೇಕಾಗುತ್ತೆ. ಸಾಮಾನ್ಯ ಜನರಿಗೆ
ಸಾಕು. ನಾಯಿಗಳ ಹಾಗೆ ವೇದಗಳನ್ನ ಹಿಂಬಾಲಿಸ್ಬೇಕು ಅನ್ನೋದು ಹೌದು. ಅದರದ್ದು ವೇದಾಂತ. ನೀವು ಕೇಳಿದ ಪ್ರಶ್ನೆ ಏನಪ್ಪಾ, ವೇದಾಹ ಭವಂತಿ ವೇದಾಹ ಅವೇದ. ಹೇಳ್ತಾರೆ. ಅಂದ್ರೆ ವೇದಗಳನ್ನ ನಾವು ಸಾಮಾನ್ಯ ಜನರು ಹಿಂಬಾಲಿಸ್ಬೇಕು ಅಂತ. ಕರೆಕ್ಟ್. ಮುಂದಿನ ಪ್ರಶ್ನೆ ಕಲ್ಯಾಣಿ ಮೇಡಮ್. ಅಜ್ಞಾನಿ, ಯೋಗಿ, ಜ್ಞಾನಿ ಇವರ ನಡುವಿನ ವ್ಯತ್ಯಾಸವೇನು? ಇದರಲ್ಲಿ 2-3 ತರಹ ಬರುತ್ತೆ. ಫಸ್ಟ್ ಟೈಮ್ ಏನು ಹೇಳ್ತಾರೆ ಅದನ್ನ ಹೇಳಿ ನೀವು, ಆಮೇಲೆ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರನ್ನ ಕೇಳ್ತೀನಿ. ಏನ್ ಮೇಡಮ್? ಅಜ್ಞಾನಿ, ಜ್ಞಾನಿ, ಯೋಗಿ. ಯೋಗಿ, ಹಾ. ಅದು ಈ ವೇದಗಳು ಹೇಳಿದ್ದೆ ಹೇಳೋದಲ್ವಾ? ಅಲ್ಲ, ಅಜ್ಞಾನಿ ಹೇಗಿರ್ತಾನೆ, ಯೋಗಿ ಹೇಗಿರ್ತಾನೆ, ಯಾವುದರಿಂದ ಸಂತೋಷ ಸಿಗುತ್ತೆ ಅಜ್ಞಾನಿಗೆ, ಯೋಗಿಗೆ ಯಾವುದರಿಂದ ಸಂತೋಷ ಸಿಗುತ್ತೆ, ಜ್ಞಾನಿಗೆ ಯಾವುದರಿಂದ ಸಂತೋಷ ಸಿಗುತ್ತೆ ಹೇಳ್ತೀನಿ. ಈ ಕರ್ಮಯೋಗಿಗೆ ಬಾಹ್ಯ ವಸ್ತುಗಳಲ್ಲಿ ಸಂತೋಷ ಇಲ್ಲ ಅಂತ ಗೊತ್ತಾಗುತ್ತೆ, ಅದೇ ಅಲ್ವಾ ಮೇಡಮ್? ಅಲ್ಲ, ಫಸ್ಟ್ ಅಜ್ಞಾನಿ ಏನು? ಅಜ್ಞಾನಿ ಬಗ್ಗೆ. ಕರ್ಮರೋಗಿ, ಆಮೇಲೆ ಕರ್ಮಯೋಗಿ. ಅಜ್ಞಾನಿ ಅಜ್ಞಾನಿಗೆ ದೇಹ, ಮನಸ್ಸು, ಬುದ್ಧಿ, ನಾನು ಅಂತ ಕಲ್ಪನೆ ಇರುತ್ತೆ. ನಾನು ಅಲ್ಲ, ನನಗೆ ಸಂತೋಷ ಬೇಕು ಅಂತ ಭಾವನೆಯಿಂದ ಜೀವನ ಪೂರ್ತಿ ಸಂತೋಷಕ್ಕೋಸ್ಕರ ಹುಡುಕಾಡ್ತಾ ಇರ್ತಾನೆ. ಆನಂದಕ್ಕೋಸ್ಕರ ಅವನು ವಿವಿಧ ರೀತಿಯ ಕೆಲಸಗಳು ಮಾಡ್ತಾನೆ. ಅವನಿಗೆ ಆನಂದ ಬೇಕಾದ್ರೆ ಕೆಲಸ ಮಾಡಿ ಫಲ ಬಂದ್ಮೇಲೆ ಆನಂದ ಅಂತ ಅವನ ಮನ್ಸಿಗಿರುತ್ತೆ. ಅದೇ ಉದಾಹರಣೆಗೆ ಮನೆ ಕಟ್ಟಿದ್ಮೇಲೆ, ಕಾರ್ ತಗೊಂಡಿದ್ಮೇಲೆ ಈ ತರ ಆನಂದನೇ ಅವನ ದೃಷ್ಟಿಯಲ್ಲಿ ಅದು ಆನಂದ ಅಂತ. ಅವನ ಆನಂದ ಕರ್ಮ ಫಲದ ಮೇಲೆ ಅವಲಂಬಿಸಿದೆ. ಅವನಿಗೆ ಸಂಸಾರಿ ಅಂತಾನು ಹೇಳ್ತಾರೆ. ಅವನು ಮಾಡೋ ಎಲ್ಲಾ ಕರ್ಮಗಳು ತನಗೆ ಸಂತೋಷ ಬೇಕು ಅನ್ನೋ ಭಾವನೆಯಿಂದನೇ ಇರುತ್ತೆ. ಆಮೇಲೆ ಈ ಕರ್ಮ ಫಲದಿಂದ ಸಂತೋಷ, ಇದರಿಂದ ಕರ್ಮ ರೋಗಿ ಆಗ್ತಾನೆ. ಈಗ ಈ ಕರ್ಮ ರೋಗಿ ಇದ್ದವನು ಕರ್ಮ ಯೋಗಿ ಆಗ್ತಾನೆ. ಈ ಕರ್ಮಯೋಗಿಗೆ ಬಾಹ್ಯ ವಸ್ತುಗಳಲ್ಲಿ ಸಂತೋಷ ಇಲ್ಲ ಅಂತ ಗೊತ್ತಾಗುತ್ತೆ. ತನ್ನಲ್ಲಿ ತಾನು ಯೋಗ ಮಾಡ್ತಾನೆ, ಅವನು ಕರ್ಮಯೋಗ ಮಾಡ್ತಾನೆ. ಕರ್ಮಯೋಗ ಮಾಡುವಾಗ ಆತ್ಮನ ಮೋಕ್ಷಾರ್ಥಂ ಜಗತಿತಾಯ ಅನ್ನೋ ಭಾವನೆಯಿಂದಾನೇ ಅವನು ಕೆಲಸ ಮಾಡ್ತಾನೆ. ಅದರಿಂದ ಅವನ ಮನಸ್ಸು ಶಾಂತವಾಗಿರುತ್ತೆ. ಭಜನೆ, ಪ್ರಾಣಾಯಾಮ, ಈ ಕ್ರಿಯಾ ಯೋಗ ಇವೆಲ್ಲ ಮಾಡ್ತಾನೆ. ಅದರಿಂದ ಅವನ ಮನಸ್ಸು ಶಾಂತವಾಗಿರುತ್ತೆ. ಯೋಗಿಗೆ ಮಾಡೋದ್ರಲ್ಲಿ ಆನಂದ ಬರುತ್ತೆ. ಭೋಗಿಗೆ ಅಥವಾ ರೋಗಿಗೆ ಆನಂದ ಬರೋದು ಫಲದಿಂದ ಮೇಲೆ, ಫಲ ಬಂದ ಮೇಲೆ. ಈ ಮಾಡುವಿಕೆಯಲ್ಲಿ ಆನಂದ ಯೋಗ ಮಾಡೋದ್ರಿಂದ ಒಂದು ಕ್ಷಣ ಕರ್ತ ಕ್ರಿಯೆ ಕರ್ಮ ತ್ರಿಪುಟಿ ಹೋಗುತ್ತೆ. ಜ್ಞಾನ ಜ್ಞಾತೃಜ್ಞೇಯ, ಕರ್ಮ ತ್ರಿಪುಟಿ ಅಥವಾ ಜ್ಞಾನ ತ್ರಿಪುಟಿ ಹೋಗುತ್ತೆ. ಮನಸ್ಸು ಶಾಂತ ಆಗುತ್ತೆ, ಅದರಿಂದ ಆನಂದ ಬರುತ್ತೆ. ಅವಾಗ ಕರ್ತ ಕರ್ಮ ಕ್ರಿಯೆ ಒಂದಾಗುತ್ತೆ. ಆನಂದ ಅನ್ನೋದು ಸ್ವೀಟಿಂದ ಬಂದಿದೆ ಅಂತ ತಿಳ್ಕೊಳ್ತಾನೆ. ಆತ್ಮನಿಂದ ಬರುತ್ತೆ ಅಂತ ಅದು ಗೊತ್ತಾಗಲ್ಲ.
ಮನಸ್ಸು ಪುನಃ ಪುನಃ ಬಾಹ್ಯ ಕಡೆ ಹೋಗುತ್ತೆ. ಅದೇ ರೀತಿ ಕ್ರಿಯಾಯೋಗಿ ಅಥವಾ ಕರ್ಮಯೋಗಿಗೆ ಆನಂದ ಮಾಡುವಿಕೆಯಿಂದ ಬರುತ್ತೆ. ಇದರಿಂದ ತ್ರಿಪುಟಿ ಹೋಗುತ್ತೆ. ಜ್ಞಾನಿಗೆ ಸಮಾಧಿಯಲ್ಲಿ ಆನಂದಮಯ ಕೋಶದಲ್ಲಿ ಆತ್ಮನ ಆನಂದ ಪ್ರತಿಫಲನ ಆಗುತ್ತೆ. ಜ್ಞಾನಿಗೆ ಹೇಳ್ತೀನಿ ಮೇಡಮ್. ಜ್ಞಾನಿ ತಾನು ಆನಂದ ಸ್ವರೂಪಿ ಆಗಿದ್ದೀನಿ ಅಂತ ಅರಿವು ಇರುತ್ತೆ. ಇಲ್ಲಿ ಮಾಡೋದ್ರಿಂದ ಅವನ ಆನಂದ ಇಲ್ಲ, ಅಥವಾ ಫಲದಿಂದ ಆನಂದ ಇಲ್ಲ. ತಾನೇ ಆನಂದ ಸ್ವರೂಪಿ, ಬ್ರಹ್ಮಸ್ವರೂಪಿ ಅಂತ ತಿಳ್ಕೊಂತಾನೆ. ಜ್ಞಾನಿ ಆನಂದದಿಂದ ಕೆಲಸ ಮಾಡ್ತಾನೆ. ಜ್ಞಾನಿಗೆ ಕರ್ತ ನಾನು ಅನ್ನೋ ಭಾವನೆನೇ ಇರೋದಿಲ್ಲ. ಅವನಿಗೆ ದೇಹ ಅನ್ನೋದು ಲೋಕ ಕಲ್ಯಾಣಕ್ಕಾಗಿ ಉಪಯೋಗ ಆಗುತ್ತೆ. ಈ ರೀತಿ ಭೋಗಿ, ಯೋಗಿ, ರೋಗಿ ಮತ್ತು ಜ್ಞಾನಿ ಇದರ ಮಧ್ಯೆ ವ್ಯತ್ಯಾಸ ನಾವು ತಿಳ್ಕೋಬೇಕು. ಕರೆಕ್ಟ್. ನೋಡಿ, ಇದು ಎಷ್ಟು ಚೆನ್ನಾಗಿ ಬೈಫರ್ಕೇಟ್ ಮಾಡಿದ್ದಾರೆ. ಹೌದು. ಈಗ ನಾವೇ ಎಷ್ಟು ನಮ್ಗೆ ಅದನ್ನ ಮಾಡಿದ್ರೆ ಸಂತೋಷ, ಇದನ್ನ ಮನೆ ಕಟ್ಟಿದ್ರೆ ಸಂತೋಷ, ನಮ್ದೇ ಇದು ಎಕ್ಸ್ಪೀರಿಯನ್ಸ್. ಅದ್ ಇಷ್ಟು ನೀಟಾಗಿ ಅಂದ್ರೆ ಮಾಡಿದ ಮೇಲೆ ಬರುವಂತ ಫಲ ಅನ್ನೋದನ್ನ. ಆಮೇಲೆ ಈಗ ಸ್ವಲ್ಪ ಸ್ವಲ್ಪ ಈ ಸಮಾಧಿ ಅಭ್ಯಾಸನೂ ಮಾಡ್ತಾ ಇರ್ತೀವಲ್ಲ, ಅಂದ್ರೆ ಮಾಡುವಿಕೆಯಲ್ಲಿ ಅಂದ್ರೆ ಮಾಡ್ತಾನೆ ಅವಾಗವಾಗ್ಲೇ ಬರೋದು, ಅದನ್ನು ಅನುಭವಿಸ್ತಾ ಇದ್ದೀವಿ ನಾವು. ಎರಡು ಹೆಂಗೆ ಆ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿ ತರ್ತಾರೆ. ಫಲದಿಂದ ಒಬ್ಬನಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅದೇ ತರ ಇದೀವಿ ಅನ್ನೋದು ಜ್ಞಾಪಕ ಬರುತ್ತೆ. ಹೌದು, ಫಲದಿಂದ ಒಬ್ಬನಿಗೆ ಮಾಡ್ತಾ ಇರೋದ್ರಿಂದ ಒಬ್ಬನಿಗೆ ನಿಜಾನೇ ಅಲ್ವಾ? ಮನೆ ಕಟ್ಟುವಾಗ ನಿಜವಾಗ್ಲೂ ಅವಾಗ ಆನಂದ ಇರುತ್ತೆ. ಇವಾಗ ಅದೆಲ್ಲ ಏನು ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅಷ್ಟೇ. ಬಂದಿದೆ. ಮೆಡಿಟೇಷನ್ ಮಾಡ್ತೀವಿ, ಜಾಸ್ತಿ ಮೆಡಿಟೇಷನ್ ಮಾಡ್ತೀವಿ, ತಪ್ಪಿಲ್ಲ, ಹಂಗಂತ ಮೆಡಿಟೇಷನ್ ಬಿಡಬೇಕು ಅಂತಿಲ್ಲ. ಆದ್ರೆ ಮೆಡಿಟೇಷನ್ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಇಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಬಟ್ ಜ್ಞಾನಿಗೆ ಮೆಡಿಟೇಷನ್ ಮಾಡಿದ್ರು ಅಷ್ಟೇ, ಮಾಡದೆ ಹೋದ್ರು ಅಷ್ಟೇ, ಯಾವಾಗ್ಲೂ ಅವ್ನು ಖುಷಿಯಾಗೇ ಇರ್ತಾನೆ, ಅದನ್ನು ಖುಷಿಯಾಗೇ ಮಾಡ್ತಾನೆ ಅನ್ನೋದು ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಮುಂದಿನ ಪ್ರಶ್ನೆ ಕಲ್ಪನಾ. ಅಜ್ಞಾನಿ, ಯೋಗಿ, ಜ್ಞಾನಿ ಇವರ ವ್ಯತ್ಯಾಸವನ್ನು ಸಿನಿಮಾ ಪರದೆಯ ಉದಾಹರಣೆಯ ಮೂಲಕ ವಿವರಿಸಿ. ಓಕೆ ಮೇಡಮ್. ಅದೇ ಗುರುಗಳು ಇನ್ನೊಂದು ರೀತಿ ವಿವರಿಸಿದ್ದಾರೆ. ಸಿನಿಮಾ ಸ್ಕ್ರೀನ್ ತುಂಬಾ ಸಾರಿ ಮುಂಚೆಗೂ ಉದಾಹರಣೆ ಕೊಟ್ಟಿದ್ದಾರೆ. ಈ ಹಗ್ಗ ಹಾವು ತರ ಅದನ್ನ ಎಷ್ಟೊಂದು ತರ ಉಪಯೋಗಿಸ್ಕೋಬಹುದು. ಇದರಲ್ಲಿ ಒಂದು ಸ್ಕ್ರೀನ್ ಮೇಲೆ ಸಿನಿಮಾನ ತೋರಿಸ್ತಾ ಇರ್ತಾರೆ. ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ದುಃಖದ ಸಿನಿಮಾ, ತುಂಬಾ ಅಳುವಂತದ್ದು, ಬಹಳ ದುಃಖ ಇರುವಂತದ್ದು ಇರ್ಬೋದು, ಅಥವಾ ಒಂದು ಯುದ್ಧನೇ ಮಾಡ್ತಾ ಇರ್ಬೋದು ಅಲ್ಲಿ, ಅಥವಾ ಅಲ್ಲಿ ತುಂಬಾ ಸಂತೋಷದ್ದು ಒಂದು ಹುಡುಗ ಹುಡುಗಿ ಲವ್ ಮಾಡೋದು, ರೊಮ್ಯಾಂಟಿಕ್ ಆಗಿರೋದು, ಅಥವಾ ತುಂಬಾ ಸಂತೋಷದ್ದು, ಎಲ್ಲಾ ತರದ್ದು ದುಃಖ, ಸುಖ, ಸಂತೋಷ, ಎಲ್ಲಾ ಭಾವನೆಗಳ ಮಿಶ್ರಣವನ್ನ ಸಿನಿಮಾ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇರಬಹುದು. ಒಬ್ಬ ನೋಡ್ತಿರ್ತಾನೆ. ಅದ್ರಲ್ಲಿ ಆ ಸಿನಿಮಾ ಸ್ಕ್ರೀನ್ ಮಾತ್ರ ಹಾಗೆ ಇರುತ್ತೆ. ಅದರಲ್ಲಿ ದುಃಖವೂ ಪ್ರೊಜೆಕ್ಟ್ ಆಗಬಹುದು, ಸಂತೋಷವೂ ಪ್ರೊಜೆಕ್ಟ್ ಆಗಬಹುದು. ಇದು ಸೇಮ್ ನಾಟಕ ದೀಪಿಕಾ ತರ ಅನ್ಕೋಬಹುದು. ರಂಗಮಂದಿರ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು, ಅದು ಎಕ್ಸಾಂಪಲ್ ಚೆನ್ನಾಗಿತ್ತು. ಅಂದ್ರೆ ಹೇಗೆ ದೀಪಕ್ಕೆ ಇದು ಆಪೋಸಿಟ್, ದೀಪಕ್ಕೆ ಹೇಗೆ ಅಫೆಕ್ಟ್ ಆಗಲ್ವೋ ಅದರ ಸ್ಕ್ರೀನ್ಗೆ ಏನು ಅಫೆಕ್ಟ್ ಆಗಲ್ಲ. ದುಃಖ ಆಗ್ಲಿ, ಸಂತೋಷ ಆಗ್ಲಿ, ಯಾವುದೇ ಅಫೆಕ್ಟ್ ಆಗಲ್ಲ. ಅಂದ್ರೆ ಆ ಸ್ಕ್ರೀನ್ ಅನ್ನ ಆತ್ಮನಿಗೆ ಹೋಲಿಸ್ತಾರೆ. ಅಂದ್ರೆ ಆತ್ಮನಿಗೆ ಯಾವ ರೀತಿ, ಇವಾಗ ನಾವು ಈಗ ಜಸ್ಟ್ ಎಕ್ಸಾಂಪಲ್, ಹಿಂದೆ ನಾನೇ ನಿಮ್ಮನ್ನ ಕೇಳಿದೆ, ಅವಕಾಶಕ್ಕೇನು ಆಗಲ್ಲ ಅಂತ ಹೇಳಿದ್ದಾರೆ, ಅವಕಾಶಕ್ಕೇನು ಅಂಟ್ಕೊಳ್ಳಲ್ಲ ಅಂತ. ಸೇಮ್ ಎಕ್ಸಾಂಪಲ್ ನ ಈ ರೀತಿ ಹೇಳ್ತಾ ಇದಾರೆ. ಆ ಸ್ಕ್ರೀನ್ಗೆ ಒಂದು ಪಿಕ್ಚರ್ ಆದ್ಮೇಲೆ ನೆಕ್ಸ್ಟ್ ಹಾಕಿರ್ತಾರೆ, ಕಾಮಿಡಿ ಬರೀ ನಗ್ಸುವಂಥದ್ದು. ಸ್ಕ್ರೀನ್ಗೆ ಅಫೆಕ್ಟ್ ಆಗ್ತಾ ಇಲ್ಲ. ಅಫೆಕ್ಟ್ ಆಗೋದು ಹೀಗೆ ಈ ಜೀವಿಗೆ, ಅಥವಾ ನಾವು ಏನ್ ಅನುಭವಿಸ್ತಾ ಇದ್ದೀವಿ ಬುದ್ಧಿಯ ಮೂಲಕ, ಆ ರೀತಿ. ಈಗ ಸಿನಿಮಾ ಇದು ಅವಸ್ಥೆಗಳಿಗೂ ತಗೊಂಡೋದ್ರು ಗುರುಗಳು. ಎಚ್ಚರ ಅವಸ್ಥೆ, ಗಾಢ ನಿದ್ದೆ ಅವಸ್ಥೆ ಅಂತ. ಈಗ ಗಾಢ ನಿದ್ದೆ ಅವಸ್ಥೆಯಲ್ಲಿ ನಮ್ಗೆ ಹೇಗೆ ಏನೂ ಇಲ್ವೋ, ಅಂದ್ರೆ ನಮ್ಮ ಎಚ್ಚರ ಸ್ಥಿತಿಯಲ್ಲಿನ ಈ ದೇಹ, ಮನಸ್ಸು, ಬುದ್ಧಿಗಳಾಗ್ಲಿ, ಕನಸಿನ ಸ್ಥಿತಿಯಲ್ಲಿ ನಾನೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರುವ ಕನಸಿನ ಕಲ್ಪನಾ ಆಗ್ಲಿ, ಎರಡೂ ಇಲ್ದಿರ ಗಾಢ ನಿದ್ದೆಯಲ್ಲಿ ಸುಮ್ಮನೆ ಏನು ಶಾಂತವಾಗಿ, ಮನಸ್ಸು ಎಲ್ಲ ಸಟಲ್ ಆಗಿರುತ್ತಲ್ಲ, ದೇಹ ಮನಸ್ಸು ಬುದ್ಧಿ ಮೂರೂ ಇಲ್ಲ, ಅಂದ್ರೆ ವೆರಿ ಸೂಕ್ಷ್ಮ ರೂಪದಲ್ಲಿ, ಆ ತರದ ಸ್ಥಿತಿ ಈಸ್ ಇಂಟರ್ವಲ್ ಅಂತ. ಪಿಕ್ಚರ್ ಸ್ಟಾಪ್ ಆಗ್ಬಿಟ್ಟಾಗ ಸುಮ್ಮನೆ ಏನು ಇಲ್ಲ, ಸ್ಕ್ರೀನ್ ಪರದೆ ಮೇಲೆ ಏನು ಇಲ್ವಲ್ಲ, ಅದು ಇಂಟರ್ವಲ್ ಅಂತ. ಅದೇ ಗುರುಗಳು ಹೇಳೋದು. ಅಂದ್ರೆ
ಗಾಢ ನಿದ್ದೆಯ ಸ್ಥಿತಿ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಆ ಸಹಜ ಸಮಾಧಿ, ಈಕ್ವಲ್ ಟು ಅಷ್ಟೇ ಸಹಜ ಸಮಾಧಿ ಸ್ಥಿತಿ. ಯಾಕೆಂದ್ರೆ ಗಾಢ ನಿದ್ದೆಯಲ್ಲಿ ನಿದ್ದೆಯ ರೂಪದಲ್ಲಿ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ಎಚ್ಚರವಾಗಿ ಆ ಗಾಢ ನಿದ್ದೆಯ ಮನಸ್ಥಿತಿ ಇದ್ರೆ ದಟ್ ಈಸ್ ಸಹಜ ಸಮಾಧಿ ಅನ್ನೋ ತರ. ಹಂಗಾಗಿ ಈ ಸ್ಕ್ರೀನ್ ಮೇಲೆ ಏನು ಇಲ್ಲ, ಏನು ಪ್ರೊಜೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಗಾಢ ನಿದ್ದೆಗೆ ಹೋಗಿದ್ಯಾ ಅನ್ನೋ ಒಂದು ಸ್ಥಿತಿ. ಮತ್ತೆ ನೆಕ್ಸ್ಟ್ ಇನ್ನೇನ್ ಮೇಡಮ್, ಸಿನಿಮಾದಲ್ಲಿ ಸಂಸಾರಿ ತಿರ್ಗಾಡ್ತಿರ್ತಾನೆ, ಅವನಿಗೆ ಸ್ಕ್ರೀನ್ ಇದೆ ಅಂತ ಗೊತ್ತಿಲ್ಲ, ಅವನಿಗೆ. ಅವನು ಹುಡುಕ್ತಾ ಇದ್ದಾನೆ, ಆನಂದವನ್ನು ಹುಡುಕ್ತಾ ಇದ್ದಾನೆ. ಏನ್ರಲ್ಲಿ ಸಿನಿಮಾದಲ್ಲಿ ಆನಂದ ಹುಡುಕ್ತಾ ಇದ್ದಾನೆ. ಏನು ಅಲ್ಲಿ ಒಂದೇನೋ ನಡೀತಾ ಇದೆ, ಒಂದ್ ಹುಡುಗ ಹುಡುಗಿ ಪ್ರೀತಿ ನಡೀತಾ ಇದೆ, ಒಂದ್ ಯಾವ್ದೋ ಯುದ್ಧ ನಡೀತಾ ಇದೆ, ಅದ್ರಲ್ಲಿ ಯಾವ್ದೋ ಒಂದು ಅವನಿಗೆ ಬೇಕಾದಂತಹ ಒಂದು ಎಮೋಷನ್ನು ಅದನ್ನ ಹುಡುಕ್ತಾ ಇದ್ದಾನೆ. ಹುಡುಕ್ತಾ ಅವನಿಗೊಂದು ಎಲ್ಲೋ ಒಂದ್ ಕಡೆ ಒಂದ್ ಸಂತೋಷ ಸಿಗುತ್ತೆ. ಯಾವ್ದೋ ಒಂದು ರೊಮ್ಯಾಂಟಿಕ್ ಸ್ಟೋರಿ ನೋಡ್ತಾ ಇದ್ದೀನಿ, ಅದ್ರಲ್ಲಿ ಸಂತೋಷ ಸಿಕ್ತು. ಏನ್ ಮಾಡ್ತಾನೆ, ಪುನಃ ಖುಷಿ ಅಲ್ವಾ, ಇವಾಗ ಕಾಫಿ ಆನಂದದ ತರ ಇಟ್ಕೊಂಡ ತಕ್ಷಣ ಖುಷಿ ಆಗುತ್ತಲ್ಲ, ಕಾಫಿ ನಾಲ್ಗೆ ಟಚ್ ಆದ್ರೆ ಖುಷಿ ಆಗುತ್ತಲ್ಲ, ಆ ರೀತಿ ಇಲ್ಲಿ ಏನೋ ಒಂದ್ ಸ್ಕ್ರೀನ್ ಅಲ್ಲಿ ಯಾವ್ದೋ ಸಿನಿಮಾ ನೋಡ್ತಾ ಇದ್ದ, ಖುಷಿ ಆಯ್ತು, ಅದನ್ನೇ ಪದೇ ನೋಡ್ಬೇಕು ಅಂತ ಮನ್ಸಾಗುತ್ತೆ. ನಮ್ಗೆಲ್ರಿಗೂ ಅದೇ ನಮ್ಗೆ ಆಗ್ತಿರೋದೇ. ನಾವ್ ಏನಕ್ಕೆ ಇದ್ರ ಹಿಂದೆ ಹೋಗ್ತಾ ಇದೀವಿ ಅಂದ್ರೆ, ಒಂದು ಟೆಂಪ್ರರಿ ಆನಂದವನ್ನ, ಟೆಂಪ್ರರಿ ಅಂತ ಈಗ ಹೇಳ್ತಾ ಇದೀವಿ, ಮುಂಚೆಗೆ ಹೇಳ್ತಿರ್ಲಿಲ್ಲ, ಆನಂದವನ್ನ ಕೊಡುತ್ತದು ಅಂತ ಆ ವಸ್ತುವಿನ ಮುಂದೆ ಆ ಸ್ಕ್ರೀನ್ ಹಿಂದೆ ಹೋಗ್ತಾ ಇರ್ತಾನೆ. ಆ ಸ್ಕ್ರೀನ್ ಅಂದ್ರೆ ಹೋಗ್ತಾನೆ, ಮತ್ತೆ ಅದು ಮುಗಿಯುತ್ತೆ, ಮತ್ತೆ ಬರ್ತಾನೆ, ವಾಪಸ್ ಹೋಗ್ತಾನೆ ಬರ್ತಾನೆ. ಅಂದ್ರೆ ಆ ಸಮಾಧಿ, ಆ ಸಹಜ ಸಮಾಧಿ ಸ್ಥಿತಿಗೆ, ಆನಂದದ ಸ್ಥಿತಿಯನ್ನೇ ಸಹಜ ಸಮಾಧಿ ಅನ್ನೋದು. ಆ ಸ್ಥಿತಿಗೆ ಹೋಗ್ತಾನೆ ಬರ್ತಾನೆ. ಆದ್ರೆ ಅವನಿಗೆ ಸ್ಕ್ರೀನೇ ಸತ್ಯ, ಅದ್ರಲ್ಲಿ ತೋರಿಸ್ತಿರುವ ವಸ್ತು ಅಲ್ಲ, ಪ್ರೊಜೆಕ್ಟ್ ಆಗ್ತಿರೋದಲ್ಲ, ಸ್ಕ್ರೀನ್ ನಿಜವಾಗ್ಲೂ ಸತ್ಯ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಪುನಃ ಆತ್ಮನ ಕಾಣಕ್ಕೆ ಹೋಗಿ ಬಂದು ಮಾಡ್ತಿರ್ತಾನೆ. ಮತ್ತೆ ಮೇಡಮ್, ನಿಜ ಸ್ಥಿತಿ ಒಂದು ದಿನ ಅವನಿಗೆ ನಾನು ಆತ್ಮ, ನನ್ನ ಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಗೊತ್ತಾದಾಗ ಮಾತ್ರ ಆ ಸ್ಕ್ರೀನೇ ಸತ್ಯವಾದ್ದು, ನಾನು ಸುಮ್ನೆ ಬಂದು ಹೋಗ್ತಾ ಇದ್ದೀನಿ, ಪಿಕ್ಚರ್ ನೋಡ್ತಾ ಇದ್ದೀನಿ, ಹೋಗಿ ಬಂದು ಮಾಡ್ತಾ ಇದೇ ಸತ್ಯ ಅಂತ ಗೊತ್ತಾದ ತಕ್ಷಣ ಅಲ್ಲಿ ನಿಲ್ತಾನಲ್ಲ, ಅದೇ ಜ್ಞಾನ. ಅದು ಆವಾಗ ಸ್ಕ್ರೀನೇ ಸತ್ಯ ಅಂತ ಗೊತ್ತಾದ್ಮೇಲೆ ಜ್ಞಾನಿಯ ಸ್ಥಿತಿ, ಅವನಿಗೆ ಜೀವನ್ ಮುಕ್ತ ಅಲ್ಲ, ಜ್ಞಾನ ಬಂತು ಅಂತ ಹೇಳಿ ಜ್ಞಾನಿ ಆದ ಅಂತ. ಸಾಕ ಮೇಡಮ್ ಇದು? ಇನ್ನು ಸ್ವಲ್ಪ ಎಲ್ಲೆಲ್ಲ ಓದೆ ಅನ್ಸುತ್ತಲ್ಲ? ಇಲ್ಲ, ಎಲ್ಲೋ ಏನ್ ಹೋಗ್ಲಿಲ್ಲ. ಅಜ್ಞಾನಿ ನೀವು ಹೇಳ್ದಂಗೆ ಸಿನಿಮಾದಲ್ಲೇ ಸುಖ ದುಃಖ ಕಾಣ್ತಾನೆ. ಆಮೇಲೆ ಯೋಗಿ ಆದವನು ಸಮಾಧಿ ಅಭ್ಯಾಸ ಹೆಚ್ಚು ಮಾಡ್ತಾನೆ. ಅಂದ್ರೆ ಅಲ್ಲಿ ನೀವು ಹೇಳಿದ್ರಲ್ಲ, ಈಗ ಇಂಟರ್ವಲ್ದು ಏನಿರುತ್ತೆ, ಗಾಢ ನಿದ್ದೆದ್ದು ಅಲ್ಲಿ ಆ ತರಹ ಶಾಂತತೆ ಇವನಿಗೆ ಆ ಸಮಾಧಿಲಿ ಸಿಗ್ತಾ ಇರುತ್ತೆ. ಸಹಜ ಸಮಾಧಿ ಅಲ್ಲ, ಅದು ಸಮಾಧಿ ಅಭ್ಯಾಸದಲ್ಲಿ. ಸಹಜ ಸಮಾಧಿ ಅಂದ್ರೆ ಅದು ಯಾವಾಗಲೂ ಹಾಗೆ ಇರುತ್ತೆ, ಅದು ಜ್ಞಾನಿಗೆ ಮಾತ್ರ ಸಾಧ್ಯ. ಇವನು ಯೋಗಿಗೆ ಸಮಾಧಿ ಅಭ್ಯಾಸ ಮಾಡ್ತಾ ಅಲ್ಲಿ ಶಾಂತಿ ಪಡ್ಕೋತಾ ಇರ್ತಾನೆ. ಆಮೇಲೆ ನೀವು ಆಲ್ರೆಡಿ ಹೇಳಿದಿರಿ, ಜ್ಞಾನಿಗೆ ಆ ಸ್ಪಷ್ಟತೆ ಬಂದಿರುತ್ತೆ, ತಾನೇ ಸ್ಕ್ರೀನು ಅಂತ ಸ್ಪಷ್ಟತೆ ಬಂದಿರುತ್ತೆ. ಹಾಗಾಗಿ ಅಲ್ಲಿ ಸಿನಿಮಾದ ಯಾವುದೇ ಸೀನ್ ಬಂದ್ರೂ, ಅಲ್ಲಿ ಒಂದು ಉದ್ವೇಗದ ಸೀನ್ ಬಂದ್ರೂ, ಅಥವಾ ಒಂದು ಎಂಜಾಯ್ಮೆಂಟ್ ಸೀನ್ ಬಂದ್ರೂ, ಒಂದು ಶಾಂತವಾದ ಸೀನ್ ಬಂದ್ರೂ, ಯಾವುದ್ರಿಂದಲೂ ಅವನಿಗೆ ಅಫೆಕ್ಟ್ ಆಗಲ್ಲ, ನಾನೇ ಸ್ಕ್ರೀನ್ ಆಗಿರೋದ್ರಿಂದ ಅನ್ನೋ ಒಂದು ಸ್ಪಷ್ಟತೆ ಅವನಿಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಇದು ತಿಳ್ಕೊತಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅನುಭವಿಸಕ್ ಶುರು ಮಾಡ್ಕೊಂಡ್ಬಿಟ್ಟಿದೀವಿ ಮೇಡಮ್. ಸಿನಿಮಾನ ಎಂಜಾಯ್ ಮಾಡಕ್ಕೆ ಆಗಲ್ಲ. ಇದೇನಿದು ಬರುತ್ತೆ ಹೋಗ್ತಾ ಏನು ಇಲ್ಲ ಬಿಡು, ಸಹಜವಾಗಿ ಒಂದು ಕುತೂಹಲ ಇಲ್ಲ, ಇದು ನೆಕ್ಸ್ಟ್ ಇದಾಗತ್ತೆ ಬಿಡು, ಅವ್ನ್ ಕಂಡಿಡಿತಾನ್ ಬಿಡು ಅಂತ ಒಂಥರ ಏನೋ ಬಂದ್ಬಿಡ್ತಾ ಇದೆಯಲ್ಲ ಮೇಡಮ್. ಕಲ್ಪನಾ ಮೇಡಮ್ ಡೌಟ್ ನನ್ಗೂ ಅದೇ ಬರುತ್ತೆ ಒಂದೊಂದ್ಸಲ. ಸಿನಿಮಾ ನಾನು ಎಂಜಾಯ್ ಮಾಡ್ತಾ ಇಲ್ವಾ ಅಂದ್ರೆ ಏನು ಒಂದು ಇದು ಕ್ಯೂರಿಯಾಸಿಟಿ ಇಲ್ಲ, ಒಂದು ಏರಿಳಿತಗಳು ಇಲ್ಲ ಅಂತ ಅನ್ಸ್ತಾ ಇರತ್ತೆ. ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಬೋರಿಂಗ್ ಆಗೋಗ್ಬಿಡ್ತೀವ ನಾವು ಅಂತ ಪ್ರಪಂಚಕ್ಕೆ. ಇಲ್ಲ ಹಂಗಾಗ ಅದಕ್ಕೆ ಹೇಳೋದು ಮಹಾಭೋಗಿ ಅಂತ ಹೇಳ್ತಾರಲ್ಲ, ಜ್ಞಾನಿಯನ್ನ ಮಹಾಭೋಗಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇದೆಲ್ಲ ಒಂದೊಂದು ಹಂತಗಳು, ಈ ಪಥದಲ್ಲಿ ಕೆಲವು ಹಂತಗಳು. ಅದು ಆವಾಗ ಇಂಥದ್ದೆಲ್ಲ ಆಗತ್ತೆ. ಆ ಥರ ಭಯವೂ ಆಗುತ್ತೆ, ಅಯ್ಯೋ ನಾವು ಪೂರ್ತಿ ಒಂಥರ ಡಲ್ ಆಗ್ಬಿಡ್ತೀವೋ ಏನೋ, ಯಾವುದೋ ಇಂಟ್ರೆಸ್ಟ್ ಇಲ್ದೇನೆ. ಆಮೇಲೆ ಎಲ್ಲರ ನಮ್ಮನ್ನೊಂದು ಮೂಲೆ ಗುಂಪು ಮಾಡ್ಬಿಡ್ತಾರೆ, ಸುಮ್ಮನೆ ಮಂಕಾಗಿರ್ತೀವಿ, ಏನೇನೇನೇನೋ ಇಮ್ಯಾಜಿನೇಷನ್ಸು ಬರ್ತಾ ಇರುತ್ತೆ. ಅದಕ್ಕೆ ಹೇಳೋದು ಜೀವಂತ ಗುರು ಇರಬೇಕು ಅನ್ನೋದು. ನಮ್ಮ ಗುರೂಜಿ ನೋಡ್ಬಿಟ್ರೆ ಗೊತ್ತಾಗೋದು ಎಷ್ಟು ಖುಷಿ,
ಅವರು ಆ ಸಿನಿಮಾಗಳನ್ನೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಗುರೂಜಿ ಗೊತ್ತಾ? ಹೆಂಗ್ ಎಂಜಾಯ್ ಅದು ಮಾಡ್ತಾರೆ. ಮೇಡಮ್ ಇನ್ನೊಂದು ಶಾಕಿಂಗು, ಅವ್ರಿಗೆ ಆಕ್ಷನ್ ಮೂವೀಸ್ ಇಷ್ಟ ಅಂತೆ. ಡಿಶ್ಕುಮ್ ಡಿಶುಮ್ ಡಿಶುಮ್ ನಮ್ಗೆ ಮೊನ್ನೆ ಗಾಯತ್ರಿಜಿ ಹೇಳ್ತಾ ಇದ್ರು, ಹೌದು. ಗುರೂಜಿ ಲವ್ಸ್ ಆಕ್ಷನ್ ಮೂವೀಸ್ ಅಂತ. ಅವಾಗ ಅನ್ಕೊಂಡೆ ನಮ್ಮನ್ನೆಲ್ಲ ಶಾಂತವಾಗಿರಿ ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಈ ಮಕ್ಕಳ ತರ ಆಗ್ಬಿಟ್ಟಿರ್ತಾರೆ ಅವರು. ಮಕ್ಳಿಗೆ ನೋಡಿ, ಮಕ್ಕಳಿಗೆ ಏನು ಒಂಥರ ಇನ್ನಸೆಂಟ್ ಆಗಿರ್ತಾರಲ್ವಾ, ಅದಕ್ಕೆ ಅವ್ರಿಗೇನು ಹೀಗೇನೆ ಅಂತ ಏನು ಯಾವುದೇ ಒಂದಕ್ಕೇನು ಸ್ಟಿಕ್ ಆನ್ ಆಗಿರಲ್ಲ. ಬಟ್ ಇದನ್ನೆಲ್ಲ ನೋಡಿದಾಗ ಇವಾಗ ಡಿಶುಮ್ ಎಲ್ಲ ನೋಡಿದಾಗ ಅಂತ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅದು ಮುಗ್ದು ಹೋಗುತ್ತಾ, ಮುಗ್ದು ಹೋದ್ಮೇಲೆ ಮತ್ತೇನು ಅದೇನು ಬರಲ್ಲ ಅವಕ್ಕೆ, ಅದೇನೋ ಬೇರೆ ಆಕ್ಷನ್ ಇನ್ನೆಲ್ಲೋ ಆಟ ಆಡಕ್ ಹೋಗ್ಬಿಡ್ತಾರ. ಇಲ್ಲಿ ಇರ್ತಾರ ಅವರು, ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತಾರೆ ಅಷ್ಟೇ ಅವರು. ಆ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಹಂಗಂತ ಏನು ಇವಾಗ ಡಿಶ್ಕುಮ್ ನೋಡಿದ ತಕ್ಷಣ ಅದನ್ನೇ ಇರ್ಬೇಕು ಅಂತ ಏನಿಲ್ಲ, ಅದನ್ನೇ ಎಂಜಾಯ್ ಮಾಡ್ತಾರೆ. ಅಜ್ಞಾನಿಗೆ ಹುಡುಗಂತೂ ಏನಾಗುತ್ತೆ, ಎಂಜಾಯ್ ಮಾಡ್ತಾರೆ. ಆ ಮೂವಿಲ್ ನೋಡಿ ಡಿಶುಮ್ನ ಮನೆಗ್ ಬಂದು ಡಿಶುಮ್ ಮನೆ ಪ್ರಾಕ್ಟಿಕಲ್ ಆಗಿ ಮಾಡ್ಬಿಡ್ತಾ ನಾನು. ಸೊ ಇವಾಗ ನಮಗೆ ಅದು ಸಿನಿಮಾ ಬೋರ್ ಅಯ್ಯೋ ಆಗುತ್ತೆ. ಓಕೆ, ಮೆಕ್ಯಾನಿಕಲ್ ಹೌದು, ಹಿಂಗ್ ಪಾತ್ರಗಳು ಬರುತ್ತೆ, ಆಮೇಲೆ ಏನೋ ಒಂದು ಸುಖವಾದ ಎಂಡಿಂಗ್ ಆಗುತ್ತೆ, ಆಮೇಲೆ ದುಃಖದ ಎಂಡಿಂಗು ಆಗ್ಬೋದು. ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ ಅನ್ನೋದು ಒಂದ್ ಹಂತ ಬರುತ್ತೆ. ಬಟ್ ನಮ್ಮ ಜೀವನಕ್ಕೆ ಅದನ್ನ ಅಳವಡಿಸ್ಕೊಂಡಿದೀವಾ, ನಮ್ಗೊಂದ್ ವೇಳೆ ದುಃಖ ಬಂದ್ರು ಓಕೆ ಅಂತ ಬರ್ತಿದ್ಯಾ, ಅದಲ್ಲಿ ಬರ್ಬೇಕಂತಾನೆ, ಅತ್ತಾನೆ ಇಂಪಾರ್ಟೆಂಟ್ ಸಿನಿಮಾದಲ್ಲಿ ಬಂದು. ಇಲ್ಲ ಮೇಡಮ್, ಇತ್ತೀಚೆಗೆ ನೋವುಗಳು ನೆನವುಗಳು ಬರುತ್ತೆ ಹೋಗುತ್ತೆ ಬಿಡಪ್ಪ, ಹೌದು ಪಾರ್ಟ್ ಪಾರ್ಸಲ್ ಅಂತ ಅನ್ಸೋದಂತೂ ನಿಜ. ವೆರಿ ನೈಸ್. ಅಷ್ಟೇ, ಅದು ಬರೋದೇ ತುಂಬಾ ಮುಖ್ಯ. ಬಟ್ ಹಾಗಂತ ಏನು ಡಲ್ ಏನು ಆಗಲ್ಲ, ಆ ಥರ ಏನು ಹೆದರ್ಕೋಬೇಡಿ. ಎಲ್ಲಾದನ್ನು ಇವಾಗ ಒಳ್ಳೆ ಮಾವಿನ ಹಣ್ಣು ಬಂದ್ರೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡೇ ತಿಂತಾರೆ. ಆದ್ರೆ ಅದು ಇಲ್ಲದೆ ಹೋದ್ರೂನು ಖುಷಿಯಾಗಿರೋದಕ್ಕೆ ಬರುತ್ತಲ್ಲ, ಅದು ಅಲ್ಲಿ ಇಂಪಾರ್ಟೆಂಟ್. ನಮಗೇನಾಗುತ್ತೆ, ಮಾವಿನ ಹಣ್ಣು ತುಂಬಾ ಖುಷಿಯಾಗಿ ಆಸ್ವಾದಿಸ್ಕೊಂಡು ತಿಂತೀವಿ, ಅದಿಲ್ಲದೆ ಹೋದ್ರೆ ಅಯ್ಯೋ ಅದು ಹೊರಟೋಯ್ತೆ ಅಂತ ಹೇಳ್ತೀವಿ. ಆ ಹೊರಟೋಯ್ತೆ ಅಂತ ಹೇಳೋದಿರಲ್ಲ ಅಷ್ಟೇ. ಹಂಗಂತ ಹೇಳಿ ಎಂಜಾಯ್ ಮಾಡಲ್ಲ ಅಂತ ಏನು ಇಲ್ಲ. ಮಾವಿನ ಹಣ್ಣು ಬೇಕು ಅಂತ ಹುಡ್ಕೊಂಡು ಹೋಗಿ ಆಸೆ ನಂಗೆ ಬೇಕೇ ಬೇಕು, ತಿನ್ಲೇಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಅವ್ರ ಹತ್ರ ಏನ್ ಬರುತ್ತಾ ಖುಷಿಯಾಗತ್ತೆ ಅಂತ. ಮಾವಿನ ಹಣ್ಣು ಬಂದ್ರು, ಸ್ವೀಟ್ ಬಂದ್ರು, ಏನೇ ಬರ್ಲಿ ಖುಷಿಯಾಗಿ ತಿಂದು ಎಂಜಾಯ್ ಮಾಡ್ತಾರೆ ಅಷ್ಟೇ. ಹೆಚ್ಚಿನ ಆಸೆ ಇಲ್ಲ ಅಷ್ಟೇ. ಡಿಸೈರ್ ಅಂತ ಹೇಳ್ತೀವಲ್ಲ, ಪಡಿಲೇಬೇಕು ಅನ್ನೋ ಆಸೆಗಳಿದಾವೆ. ರಾಗ ದ್ವೇಷಗಳು ಕಡಿಮೆ ಆಗಿರುತ್ತೆ. ಇದರಲ್ಲೇ ಮುಂದಕ್ಕೆ ವಿಜಯ ಹೇಳ್ತೀರಾ? ಅದೇ ಇದನ್ನೇ ಮುಂದುವರಿಸಿ 1, 2, 3, 4, 5, 6, 7ನೇ ಹಂತಗಳನ್ನ ವಿವರಿಸ್ತಾರೆ. ಅದನ್ನ ಹೇಳಿದ್ರೆ ಹೇಳಿ. ಮ್ಯೂಟ್ ಆಗಿದೆ ವಿಜಯ ಮೇಡಮ್ದು. ಮ್ಯೂಟು. ನಾನು ಲಾಸ್ಟ್ ಅಲ್ಲಿ ಅದೊಂದ್ ಸ್ವಲ್ಪ ಕೇಳಿಸ್ಕೊಳ್ಳಿಲ್ಲ, ಬೇರೆ ಯಾರು. ಓಕೆ, ತೊಂದ್ರೆ ಇಲ್ಲ. ಉಮಾ ಹೇಳಿ. ಮೇಡಮ್ ನಾನು ಇದ್ ಮಾಡಿಲ್ಲ, ಹಳೇದೇ ನೋಡ್ಕೊಂಡು ಹೇಳ್ಬೇಕಷ್ಟೇನೆ. ರೆಡಿ ಇದ್ರೆ ಅವ್ರಿಗೆ ಹೇಳ್ಬಿಡಿ ಮೇಡಮ್. ಯಾರು ರೆಡಿ ಇದೀರಾ ಹೇಳಿಪ್ಪ, ಅದ್ರಲ್ಲೇನಿಲ್ಲ. ಇಲ್ಲ ಹಳೇದೇ ಅದನ್ನೇ ಹೇಳ್ತಾ ಕುತ್ಕೋಬೇಕಾಗ್ತದೆ, ಅದಕ್ಕೋಸ್ಕರ. ಯಾರು ಬೇಕಾದ್ರೆ ಹೇಳಿ. ಕಲ್ಯಾಣಿ ಮೇಡಮ್ ರೆಡಿ ಇರ್ತಾರೆ. ನಾನು ಅದ್ ಮಿಸ್ ಮಾಡಿದ್ದೀನಿ ಮೇಡಮ್. ಮಿಸ್ ಮಾಡಿದೀರಾ? ಓಕೆ, ಕಲ್ಯಾಣಿ ಮೇಡಮ್ ಹೇಳಿ. ಮ್ಯೂಟ್ ಆಗಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಕಲ್ಯಾಣಿ ಮೇಡಮ್. ಅಲ್ಲ, ಅಲ್ಲೇನೋ ಮಾತಾಡ್ತಾ. ಅದೇ ಮನೋಲಯ ಅಂತಾರ ಅದ? ಅಲ್ಲ, ಅಂದ್ರೆ ಇವಾಗ ಇದಿಷ್ಟೊತ್ತು ಇವ್ರು ಹೇಳಿದ್ರಲ್ವಾ, ಜ್ಞಾನಿ ಏನು, ಯೋಗಿ ಏನು, ಅಜ್ಞಾನಿ ಏನು, ಸಿನಿಮಾ ಪರದೆ ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದ್ರು. ಅಲ್ಲಿಂದ ಹಂಗೆ ಮುಂದುವರಿಸಿ ಅವರು ಹೇಳ್ತಾರೆ, ಅಂದ್ರೆ ಮೊದಲಿನ 3, 1, 2, 3 ಸ್ಥಿತಿಯಲ್ಲಿ ಇವಾಗ ನಾನ್ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡು ನಾವು ಒದ್ದಾಡ್ತಾ ಇರ್ತೀವಲ್ವಾ, ಅದಾದ್ಮೇಲೆ ಅದು ಅಜ್ಞಾನಿಯ ಸ್ಥಿತಿ. ಆಮೇಲೆ ಯೋಗಿ ಸ್ಥಿತಿ ಏನಾಗುತ್ತೆ, ಅವನು ಸ್ವಲ್ಪ ಕ್ರಿಯಾಯೋಗದ ಮೂಲಕ ಮನಸ್ಸನ್ನ ಶುದ್ಧ ಮಾಡ್ಕೊಳ್ತಾನೆ, ಆಮೇಲೆ ಧ್ಯಾನ ಮಾಡ್ತಾ ಇರ್ತಾನೆ, ಆಮೇಲೆ ಇದನ್ನೆಲ್ಲ ಅವನು ಮಾಡ್ತಾನೆ, ಬೇರೆ ಬೇರೆ ಯೋಗಗಳು.
ಭಕ್ತಿಯೋಗ, ಕರ್ಮಯೋಗ, ಕ್ರಿಯಾಯೋಗ ಇದನ್ನೆಲ್ಲ ಮಾಡಿಕೊಂಡು ಅವನು ಶಾಂತ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಜ್ಞಾನ ಬರುತ್ತೆ, ತಾನು ಶಾಶ್ವತವಾದ ಆತ್ಮ ಅಂತ ಗೊತ್ತಾಗುತ್ತೆ. ಇದು ಸತ್ವಪತಿ ಅನ್ನೋ ಆತ್ಮಜ್ಞಾನದ ಹಂತ. ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ಅಲ್ಲಿಂದ ಹೇಳ್ತೀನಿ. ಮುಂದುವರಿಸಿ. ಅದೇ ಅವನಿಗೆ ಆಮೇಲೆ ಅವನಿಗೆ ಆತ್ಮ, ತಾನು ಆತ್ಮ ಅಂತಾನೆ ಗೊತ್ತಾಗುತ್ತೆ. ಅವಾಗ ಅವನಿಗೆ ಸತ್ವಪತಿ ಅಂತ ಹೇಳ್ತಾರೆ. ಅವನು ಮುಕ್ತ ಆಗ್ತಾನೆ. ನಾನು ಆನಂದ ಸ್ವರೂಪಿ ಅಂತ ಅವನಿಗೆ ಗೊತ್ತಾಗುತ್ತೆ. ಹೀಗಾಗಿ ಯೋಗ ಅನ್ನೋದು ಪ್ಯೂರಿಟಿ ಕೊಡುತ್ತೆ, ಮನಸ್ಸು ಶುದ್ಧ ಆಗಕ್ಕೆ ಸಹಾಯ ಮಾಡುತ್ತೆ. ಮೊದಲು ಮೊದಲು ಭೋಗಿ ಆಮೇಲೆ ರೋಗಿ ಆಗಿದ್ದ. ಇಲ್ಲಿಂದ ಅವನು ಮುಂದೆ ಯೋಗಿ ಆಗ್ತಾನೆ. ಈಗ ಎಚ್ಚರ, ಕನಸು, ಗಾಢನಿದ್ದೆಯಲ್ಲಿ ಸಾಕ್ಷಿಯಾಗೇ ಇರ್ತಾನೆ. ಸಿನಿಮಾ ಅಲ್ಲಿ ನಾನು ಅಂತ ಕಾಣೋದು ನಿಜ ಅಲ್ಲ, ನಾನು ಆತ್ಮ ಸ್ವರೂಪಿ ಅಂತ ಸಿನಿಮಾದಲ್ಲಿ ಮೊದಲು ದೇಹ, ಮನಸ್ಸು, ಬುದ್ಧಿಯನ್ನು ನೋಡ್ತಾನೆ. ಅವಾಗ ವಿಚಾರಗಳು, ಭಾವನೆಗಳು ಅವನಿಗೆ ಮೇಲೆ ಪರಿಣಾಮ ಬೀಳೋದಿಲ್ಲ. ಸಾಕ್ಷಿಯಾಗಿ ಜೀವನ ಮಾಡಕ್ಕೇನೆ ಕಲಿತಾನೆ. ಇದಕ್ಕೆ ಜೀವ ಸಾಕ್ಷಿ ಅಂತ ಹೇಳ್ತಾರೆ. ಈಗ ಅವನಿಗೆ ಪ್ರಪಂಚದಲ್ಲಿ ಆನಂದ ಇಲ್ಲ, ನಾನು ಆನಂದ ಸ್ವರೂಪಿ ಅಂತ ಅರಿವು ಬರುತ್ತೆ. ಇವಾಗ ನಿರ್ವಿಕಲ್ಪ ಜ್ಞಾನ ಬರುತ್ತೆ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಮನಸ್ಸು ಶಾಂತ ಆಗುತ್ತೆ. ಮನಸ್ಸಲ್ಲಿ ಏನು ವಿಚಾರ ಬಂದರೂ ಅರಿವು ಇರುತ್ತೆ. ನಾನು ಸಾಕ್ಷಿ, ನಾನು ಆತ್ಮ ಅಂತ ಅರಿವು ಇರುತ್ತೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಆಫೀಸಲ್ಲಿ ಕೆಲಸ ಮಾಡುವ ಹೆಂಗಸ್ಗೆ ತನ್ನ ತಾಯಿ ಅಂತ ಮರೆಯೋದಿಲ್ಲ. ಅದೇ ರೀತಿ ಜ್ಞಾನೇನು ಏನು ಕೆಲಸ ಮಾಡ್ತಾ ಇದ್ರು ತಾನು ಸಾಕ್ಷಿ ಅಂತ ಅರಿವಲ್ಲೇ ಇರ್ತಾನೆ. ಅವನಿಗೆ ನಿರ್ವಿಕಲ್ಪ ಜ್ಞಾನ ಬರುತ್ತೆ. ಅವನಿಗೆ ತಾನು ಶಾಂತ ಮಾಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಇದಕ್ಕೆ ಅಸಮಾಸಕ್ತಿ ಅಂತ ಹೇಳ್ತಾರೆ. ಪ್ರಪಂಚ ವಿಷಯಗಳಲ್ಲಿ ಆಸಕ್ತಿ ಇರೋದೇ ಇಲ್ಲ. ಈಗ ಸ್ಕ್ರೀನು ನಿಜ, ನಾನು ಮಾತ್ರ ಸುಳ್ಳು ಅಂತ ಗೊತ್ತಾಗುತ್ತೆ. ಇವನು 6ನೇ ಹಂತಕ್ಕೆ ಹೋಗ್ತಾನೆ. ಈಗ ಕಾಣುವ ಪ್ರಪಂಚ ಸಿನಿಮಾ, ನಾನು ಸುಳ್ಳು, ಆತ್ಮ ಮಾತ್ರ ಸತ್ಯ ಅಂತ ಅರಿವು ಬರುತ್ತೆ. ಇದಕ್ಕೆ ನಿರ್ವಿಕಲ್ಪ ಜ್ಞಾನ ಅಂತ ಹೇಳ್ತಾರೆ. ಇದನ್ನು ಈಶ್ವರ ಸಾಕ್ಷಿ ಅಂತಾನು ಹೇಳ್ತಾರೆ. ಈಗ ಪದಾರ್ಥ ಭಾವನೆ, ಈ ಸ್ಕ್ರೀನ್ ಮೇಲೆ ಕಾಣೋದೆಲ್ಲ ಮಿಥ್ಯ ಅಂತ ಗೊತ್ತಾಗುತ್ತೆ. 7ನೇ ಹಂತಕ್ಕೆ ಹೋಗಿದ್ಮೇಲೆ ಸಿನಿಮಾನೇ ಇಲ್ಲ, ನಾನು ಮಾತ್ರ ಬ್ರಹ್ಮ ಸತ್ಯ, ನಾನು ಬ್ರಹ್ಮಸ್ವರೂಪಿ ಅಂತ ಸ್ಥಿತಿಗೆ ಬರ್ತಾನೆ. ಈಗ 1, 2, 3, 4, 5, 6 ಕೇವಲ ಸ್ಥಿತಿಗಳು. ಸಹಜ ಸ್ಥಿತಿಯಲ್ಲಿ ತುರ್ಯಗ ಅಂತ ಹೇಳ್ತಾರೆ. ಸಿನಿಮಾ ಸ್ಕ್ರೀನ್ ಅಲ್ಲಿ 2 ಇಲ್ಲ, ಎಲ್ಲಾನು ಬ್ರಹ್ಮನೇ. ಇದಕ್ಕೆ ಸಹಜ ಸ್ಥಿತಿ ಅಂತಾರೆ. 4, 5, 6, 7 ಹಂತಗಳಲ್ಲಿ ಇರುವವರನ್ನು ಮುಕ್ತರು ಅಂತ ಹೇಳ್ತಾರೆ. ಇದು ಇನ್ನೊಂದು ರೀತಿಯ ಜ್ಞಾನಿಯ ಸ್ಥಿತಿ. ಒಂದು 2, 3 ಸ್ಥಿತಿಯಲ್ಲಿ ಸಂಸಾರಿ ಅಂತ ಹೇಳ್ತಾರೆ. ಅವನು ಅದೇ ನಿಜ ಅಂತಾನೆ ತಿಳ್ಕೊಂತಾನೆ. ರಜೋಗುಣ ಮತ್ತು ತಮೋಗುಣದಲ್ಲೇ ಇರ್ತಾನೆ. ಅದು ಬೇಕು ಇದು ಬೇಕು ಅಂತ ಆಸೆ ಇರುತ್ತೆ. ಸಿಕ್ಕಿದ್ರೆ ಸಂತೋಷ, ಸಿಕ್ಕದೆ ಹೋದ್ರೆ ದುಃಖ ಇರುತ್ತೆ. ಬಾಹ್ಯ ಪ್ರಪಂಚದಲ್ಲಿ ದೇಹ, ಮನಸ್ಸು, ಬುದ್ಧಿ, ನಾನು ಅಂತ ಭ್ರಮೆ ಇರುತ್ತೆ. ಮನಸ್ಸೆಲ್ಲ ಬಾಹ್ಯ ಪ್ರಪಂಚದಲ್ಲೇ ಇರುತ್ತೆ. ಇವನಿಗೆ ಕರ್ಮ ರೋಗ ಅಂತ ಬರುತ್ತೆ. ಹೇಳ್ಬೇಕಾ ಮೇಡಮ್? ಎಷ್ಟು ಮಾಡಿದ್ರೂ ಆನಂದನೇ ಇರೋದಿಲ್ಲ. ಅಲ್ಲಿಂದ 4ನೇ ಹಂತಕ್ಕೆ ಹೋಗ್ತಾನೆ. ಸಮಾಧಿ ಅಂತ ಸಿನಿಮಾಗೆ ಹೋಗ್ತಾನೆ. ಪುನಃ ಧ್ಯಾನ ಯೋಗ, ಕ್ರಿಯಾಯೋಗ, ಹಠಯೋಗ, ಕರ್ಮಯೋಗ ಮಾಡ್ತಾನೆ. ಯೋಗ ಮಾಡಿದ್ರೆ ಸಂತೋಷ ಸಿಕ್ಕತ್ತೆ ಅಂತ ಭ್ರಮೆಯಲ್ಲೇ ಇರ್ತಾನೆ. ಸಂತೋಷ ಯೋಗದಿಂದ ಬರೋದಿಲ್ಲ, ಆ ಯೋಗದಲ್ಲಿ ಆತ್ಮನ ಆನಂದ ಬರುತ್ತೆ. ಇದರಿಂದ ಮನಸ್ಸು ಶುದ್ಧಿ ಆಗುತ್ತೆ. ಇದಕ್ಕೆ ಮನೋಲಯ ಅಂತ ಹೇಳ್ತಾರೆ. ಇದಕ್ಕೆ ಕರ್ಮ ತ್ರಿಪುಟಿ, ಕರ್ತ ಕರ್ಮ ಕ್ರಿಯೆ ಒಂದಾಗುತ್ತೆ. ಜ್ಞಾನ ಜ್ಞಾತೃಜ್ಞೇಯ ಒಂದಾಗುತ್ತೆ. ಆತ್ಮನ ಆನಂದ ಪ್ರತಿಫಲನ ಆಗುತ್ತೆ. ಮನಃಶುದ್ಧಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾನೆ. ಇದಕ್ಕೆ ಮನೋಲಯ ಅಂತ ಹೇಳ್ತಾರೆ.
ಈ ಮನೋಲಯ ಶಾಶ್ವತ ಅಲ್ಲ, ಆಮೇಲೆ ಮನೋನಾಶಕ್ಕೆ ಹೋಗ್ತಾನೆ. ಅವಾಗ ನಾನು ಯಾರು ಅಂತ ಅರಿವು ಬರುತ್ತೆ. ಇವಾಗ ವಿಷಯಿ ಒಂದಾಗುತ್ತೆ, ಅದನ್ನು ನೋಡುವ ಸಾಕ್ಷಿ ನಾನು ಅಂತ ಆಗುತ್ತೆ. ದೇಹ ಮನಸ್ಸು ಬುದ್ಧಿಗಳ ಸಾಕ್ಷಿ ನಾನು ಆಗುತ್ತೆ. ಜೀವ ಸಾಕ್ಷಿ ನಾನು ಆಗಿದ್ದೀನಿ. ಇದಕ್ಕೆ ನಿರ್ವಿಕಲ್ಪ ಜ್ಞಾನ ಅಂತ ಹೇಳ್ತಾರೆ. ನಿರ್ವಿಕಲ್ಪ ಜ್ಞಾನದಲ್ಲಿ ಶಾಂತಿ ಮಾಡ್ಬೇಕಾಗಿಲ್ಲ, ನಾನು ಆತ್ಮಸ್ವರೂಪಿ ಅಂತ ದೃಢ ಆಗುತ್ತೆ. ಆವಾಗ ಪ್ರಪಂಚ ಸಂತೋಷ ಬೇಕು ಅಂತ ನಮ್ಗೆ ಅನ್ಸೋದಿಲ್ಲ. ನಾನೇ ಆನಂದ ಸ್ವರೂಪಿ ಅಂತ ಅರಿವಿರುತ್ತೆ. ಬಾಹ್ಯ ಪ್ರಪಂಚ ವಸ್ತುಗಳಿಂದ ಸಂತೋಷ ಇಲ್ಲ ಅಂತ ಅರಿವನ್ನು ಬರುತ್ತೆ. 6ನೇ ಹಂತದಲ್ಲಿ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಸಾಕ್ಷಿ, ಪ್ರಪಂಚದ ವಸ್ತುಗಳು ಮಿಥ್ಯ ಅಂತ ಗೊತ್ತಾಗುತ್ತೆ. ನಾನು ಸಚ್ಚಿದಾನಂದ ಸ್ವರೂಪಿ ಅಂತ ಅರಿವು ಬರುತ್ತೆ. ಈಗ ವಿಷಯ ಮತ್ತು ವಿಷಯಿ ಒಂದಾಗಿದೆ. ವಿಷಯ ಮಿಥ್ಯಾ, ವಿಷಯಿ ಮಿಥ್ಯಾ, ಪ್ರಪಂಚವು ಮಿಥ್ಯಾ, ಎಲ್ಲ ಮಿಥ್ಯಾ, ನಾನೂ ಮಿಥ್ಯಾ. 3ನೇ ಹಂತದಲ್ಲಿ ನಾನು ಮಿಥ್ಯ. 6ನೇ ಹಂತದಲ್ಲಿ ಪ್ರಪಂಚ ಮಿಥ್ಯ, ನಾನು ಮಿಥ್ಯ ಅಂತ ಗೊತ್ತಾಗುತ್ತೆ. 7ನೇ ಹಂತದಲ್ಲಿ ಪ್ರಪಂಚ ಇಲ್ಲ, ನಾನು ಬ್ರಹ್ಮಸ್ವರೂಪಿ. ಇದು ಸಹಜ ಸಮಾಧಿ. ಸಹಜ ಸಮಾಧಿಯಲ್ಲಿ ಎಲ್ಲಾ ಕೆಲಸಗಳು ಮಾಡ್ಬೋದು. ಜ್ಞಾನಿ ನಾನು ಅಂತ ಹೇಳ್ಬೋದು. ಜ್ಞಾನಿ ಅಂತ ಹೇಳಕ್ಕೆ ಬುದ್ಧಿ ಒಟ್ಟಿಗೆ ನಾನು ಜೋಡಿಸ್ಕೋಬೇಕು. ಅದ್ವೈತ ಸತ್ಯವನ್ನು ಕಾಣ್ತಾನೆ. 4, 5, 6, 7 ಹಂತಗಳಲ್ಲಿ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಬಾಹ್ಯ ಪ್ರಪಂಚದ ವ್ಯವಹಾರದಲ್ಲಿ ಬದಲಾವಣೆ ಇರುತ್ತೆ, ಅವರವರ ವಾಸನೆಗಳಲ್ಲಿ ಬದಲಾವಣೆ ಇರುತ್ತೆ. ಆದರೆ ಆತ್ಮಜ್ಞಾನದಲ್ಲಿ ಯಾವ ವ್ಯತ್ಯಾಸ ಇರೋದಿಲ್ಲ. ಜ್ಞಾನಿಗೆ ಯಾವ ಕರ್ಮಗಳೂ ಇಲ್ಲ. ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ, ಆಗಾಮಿ ಯಾವ ಕರ್ಮನೂ ಇಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಸಂಚಿತ ಕರ್ಮ ಅನೇಕ ಜನ್ಮಗಳಿಂದ ಮಾಡಿದ್ದ ಕರ್ಮನು. ಹೇಳ್ಬೇಕಾ ಮೇಡಮ್? ಸಾಕು. ಒಟ್ಟಲ್ಲಿ ಅವನು ಈ ಸಂಸಾರಿಯಾಗಿದ್ದವನು ಮುಂದಕ್ಕೆ ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊತಾನೆ. ಮೊದಲು ಜೀವ ಸಾಕ್ಷಿ ಆಗ್ತಾನೆ, ಆಮೇಲೆ ಈಶ್ವರ ಸಾಕ್ಷಿ ಆಗ್ತಾನೆ, ಆಮೇಲೆ ಕೊನೆಗೆ ತುರ್ಯಾತೀತ ಹಂತದಲ್ಲಿ ನಿಲ್ತಾನೆ, ಸಹಜ ಸಮಾಧಿಯಲ್ಲಿ ಇರ್ತಾನೆ ಅಂತ ಇಲ್ಲಿ ವಿವರಣೆ. ಇಲ್ಲಿಗೆ ಈ ಒಂದು 48ನೇದು ಮುಗಿಯುತ್ತೆ. ಇನ್ನು 1 ಉಳ್ಕೊಂಡಿರುತ್ತೆ. ಅದು ಮುಗಿದ್ರೆ ವಿವೇಕ ಚೂಡಾಮಣಿ ಮುಗಿಯುತ್ತೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರಶ್ನೆಗಳು ಇಲ್ಲ, ಚಿಂತನೆ ಇದೆ ಇವಾಗ. ಹೇಳಿ. ಚಿಂತನೆಯನ್ನ ನಾವು ಈಗ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಇವಾಗ ಎಲ್ಲ ಏನೇನ್ ಕೇಳಿದೀವಿ, ಏನೇನ್ ಇದ್ ಮಾಡ್ತೀವಿ, ನಾವ್ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು, ಹೇಗೆ ಅದನ್ನ ಒಳಗೆ ಇದ್ ಮಾಡ್ಕೊಳ್ಳೋದು ಅನ್ನೋದು ಮುಖ್ಯವಾಗಿ ಎಲ್ಲವನ್ನೂ ಗಮನಿಸಿರೋ ಸಾಕ್ಷಿ ನಾನು ಅಂತ ಹೇಳಿರ್ಬೇಕು. ಏನು ಎಚ್ಚರವೂ ಮಿಥ್ಯ, ಕನಸು ಮಿಥ್ಯ, ನಿದ್ರೆಯಲ್ಲಂತೂ 2 ಇಲ್ಲ, ಯಾವುದು ಇಲ್ಲ. ಅಂದ್ರೆ ಒಂದು ಅಂದ್ರೆ ಅಜ್ಞಾನ ಒಂದಿದೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅಲ್ಲಿ ಅಂತಃಕರಣ ಎಲ್ಲ ಅದು ತನ್ನ ಕಾರ್ಯಗಳನ್ನ ಬಿಟ್ಟು ಇರತ್ತೆ ಅಷ್ಟೇ ಹೊರತು ಅದೇನು ಇಲ್ದಂಗ ಆಗಲ್ಲ. ಹಾಗಾಗಿ ಯಾವಾಗ ಜ್ಞಾನ ಬರುತ್ತೆ, ಎಚ್ಚರ, ಕನಸು, ನಿದ್ರೆ 3 ಗಮನಿಸುವ ಸಾಕ್ಷಿ ನಾನು ಅನ್ನುವಂಥದ್ದು 3 ಹಂತದಲ್ಲೂ ನಾನಿದ್ದೀನಿ ಅಂದ್ರೆ ನಾನು ಯಾವ್ದಕ್ಕೂ ಸೇರಿಲ್ಲ, ಗಮನಿಸ್ತಾ ಇದ್ದೀನಿ ಅಷ್ಟೇ. ಏನೇನ್ ಆಗ್ತಾ ಇದೆ ಅನ್ನೋದಷ್ಟೇ ಗಮನಿಸೋ ಅಂತ ಸಾಕ್ಷಿ ನಾನು ಅನ್ನೋದು. ಆ ಸಾಕ್ಷಿ ಭಾವಕ್ಕೆ ನಾವು ಹೆಚ್ಚೆಚ್ಚು ನಮ್ಮನ್ನ ತಗೊಂಡು ಹೋಗುವಂಥದ್ದು ಅಂದ್ರೆ ಅರಿವು. ಆ ಅರಿವಿಗೆ ನಾವು ತಗೊಂಡು ಹೋಗುವಂಥದ್ದು ನಾವು ಬರ್ಬೇಕಾಗಿರುವಂಥದ್ದು ಅಂತ. ಮೇಡಮ್, ಇವಾಗ ಜ್ಞಾನಿಗೆ ಯಾವ ಕರ್ಮಗಳು ಇಲ್ಲ ಅಂತ ಹೇಳಿದಾರಲ್ವಾ? ಮತ್ತೆ ಅಂದ್ರೆ ಶರೀರ ಅನ್ನೋದು ಇರೋದರಿಂದ ಈಗ ರಮಣ ಮಹರ್ಷಿಗಳಿಗೂ ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಅಂತ ವ್ಯಾಧಿ ಬಂದಿತ್ತು. ಆದ್ರೂ ಅದು ಪ್ರಾರಬ್ಧ ಕರ್ಮದಿಂದಾನೇ ಪಾಪ ಅವ್ರು ಅನುಭವಿಸಿದಾರಲ್ವಾ? ಹೌದು. ಅಂದ್ರೆ ಅವರ ದೃಷ್ಟಿಯಲ್ಲಿ ಇವಾಗ ಅದ್ರಲ್ಲಿ ಹೇಳ್ತಾರೆ ನೋಡಿ, ಇದರಲ್ಲೇನೆ ಅವರು ಅಂತ ಇರ್ತಾರೆ. ನೋವಿಗೆ ಅಯ್ಯೋ ತುಂಬಾ ನೋವಾಗ್ತಾ ಇದೆಯಾ ಅಂತ ಕೇಳಿದ್ರೆ ದೇಹಕ್ಕೆ ನೋವಾಗ್ತಿದೆ, ನನಗ್ ನೋವಾಗ್ತಿಲ್ಲ ಅಂತ
ಅಂತ ಹೇಳ್ತಾರೆ. ಆ ಸ್ಪಷ್ಟತೆ ಇರುತ್ತೆ. ಆಗಿರೋದ್ರಿಂದ ಅವರಿಗೆ ಜ್ಞಾನಿಯ ದೃಷ್ಟಿ ಮತ್ತು ಜನರ ದೃಷ್ಟಿ ಎರಡನ್ನೂ ಹೇಳ್ತಾರಲ್ಲ, ಜ್ಞಾನಿ ದೃಷ್ಟಿಯಿಂದ ಅವರಿಗೆ ಇಲ್ಲ. ಪ್ರಾರಬ್ಧನೂ ಇಲ್ಲ, ಯಾವ ಕರ್ಮಗಳು ಇಲ್ಲ ಅವರಿಗೆ. ಅವರು ವಿದೇಹ ಮುಕ್ತರು. ಈಗ್ಲೇನೆ ದೇಹ ಇದ್ರೂ ಕೂಡ ದೇಹ ಇಲ್ಲ ಅವ್ರ ಪಾಲಿಗೆ. ಬಟ್ ನಮಗೆ ಈ ಕಡೆಯಿಂದ ನೋಡೋರ್ಗೆ ಜ್ಞಾನಿಗೆ ದೇಹ ಇದೆ, ಹಾಗಾಗಿ ಅವನಿಗೆ ಪ್ರಾರಬ್ಧ ಕರ್ಮ ಇದೆ, ಅವನು ಸತ್ತಾಗ ವಿದೇಹ ಮುಕ್ತನಾಗ್ತಾನೆ ಅಂತ ನಾವು ಹೇಳ್ತೀವಿ. ಅವನು ಇವಾಗ ಜೀವನ್ ಮುಕ್ತನಾಗಿದ್ದಾನೆ, ಸತ್ತಾಗ ವಿದೇಹ ಮುಕ್ತನಾಗ್ತಾನೆ ಅಂತ. ಆದ್ರೆ ಜ್ಞಾನಿ ದೃಷ್ಟಿಯಲ್ಲಿ ಅವನಿಗೆ ಯಾವಾಗ ಒಂದ್ಸತಿ ಜೀವನ್ ಮುಕ್ತಿ ಬಂತು ಅವಾಗಲೇ ಅವನು ವಿದೇಹ ಮುಕ್ತ. ಯಾಕೆಂದ್ರೆ ಸ್ಪಷ್ಟತೆ ಇರುತ್ತೆ ಅವನಿಗೆ, ನಾನು ದೇಹ ಅಲ್ಲ ಅಂತ. ದೇಹದಲ್ಲಿ ಏನೇ ನೋವು ನಲಿವು ಕಾಣ್ತಾ ಇದ್ರು ಅವನು ಅದರಿಂದ ಸೆಪರೇಟ್ ಆಗಿ ನಿಂತು ನೋಡಕ್ ಅವನಿಗೆ ಬರುತ್ತೆ. ಹಾಗಾಗಿ ಮೇಡಮ್, ಈಗ ಚಾಂದೋಗ್ಯ ಉಪನಿಷತ್ತಲ್ಲಿ ಮೊನ್ನೆ ನಮ್ಗೆ 2ನೇ ದಿನ ಟಾಕ್ ಕೊಟ್ರಲ್ಲ, ಅದು ಕನ್ನಡದು ಇಂಗ್ಲಿಷ್ ಅಲ್ಲೇ ಇದೆ ಮೇಡಮ್. ಕನ್ನಡದ್ದು ಇಂಗ್ಲಿಷ್ ಅಲ್ಲಿ ಇದೆಯಾ ಅಂದ್ರೆ? ಯೂಟ್ಯೂಬ್ ಹಾಕಿದ್ ನೋಡಿದ್ರೆ ಅದು ನಾನು ಇಂಗ್ಲಿಷ್. ನೋಡ್ತೀನಿ, ನೋಡ್ಬಿಟ್ಟು ಕಳಿಸ್ತೀನಿ. ಕಳಿಸ್ಕೊಳ್ಳಿ ಸರ್. ಕಳಿಸ್ತೀನಿ. ಇಲ್ಲೊಂದೇ ಒಂದು ಸಣ್ಣ ಉದಾಹರಣೆ, ಒಂದು ಜನಕನ ಇದ್ರ ಬಗ್ಗೆ. ಒಂದ್ಸಲಿ ಏನಾಗತ್ತೆ, ಜನಕ ಕನಸು ಬೀಳತ್ತೆ. ಅವನ ಕನಸಿನಲ್ಲಿ ಏನಾಗತ್ತೆ, ಎಲ್ಲಾ ಕಳ್ಕೊಂಡ್ಬಿಡ್ತಾನೆ ಅವನು. ರಾಜ್ಯ ಇರಲ್ಲ, ಏನೂ ಇಲ್ಲ, ಭಿಕ್ಷುಕ ಆಗ್ತಾನೆ. ಕೊನೆಗೆ ಆ ಭಿಕ್ಷೆ ಕೊಡೋಕೆ ಒಂದು ಪಾತ್ರನೂ ಇರಲ್ಲ ಅವನ ಹತ್ರ. ಅದೆಲ್ಲೋ ಬಿದ್ದಿದ್ ಯಾವ್ದೋ ಒಂದು ಇಟ್ಕೊಂಡು ಅದನ್ನ ತಗೊಂಡು ಹೋಗ್ತಾನೆ. ಅವಾಗ ಯಾರು ಭಿಕ್ಷೆನೂ ಹಾಕಲ್ಲ ಅವನಿಗೆ. ನಿನಗ್ಯಾಕೆ, ಹೋಗು ನೀನು ಅಂತ ಎಲ್ಲ ತಳ್ಬಿಡ್ತಾರೆ. ಅವ್ನಿಗೆ ಎಷ್ಟು ದುಃಖ ಆಗ್ಬಿಡತ್ತೆ ಅಂದ್ರೆ, ಇದೇನ್ ನನಗೆ ಒಂದು ಸಣ್ಣ ಒಂದು ಗಂಜಿನೂ ಹುಡ್ತಾ ಇಲ್ವಲ್ಲ, ನಾನ್ ಭಿಕ್ಷಕ, ಇಂಥ ಇದಾಗಿ ದುಃಖ ಅಂತ ಹೇಳಿ ಅಷ್ಟು ದುಃಖ ಪಡ್ಕೊಳ್ತೇನೆ. ಆಮೇಲೆ ಏನಾಗುತ್ತೆ, ಜಾಗೃತಾಗಿ ಬರ್ತಾನೆ. ಬಂದಾಗ ಏನಾಗತ್ತೆ, ಅವನ್ಗೆ ನೋಡ್ತಾನೆ, ಕಣ್ಬಿಟ್ಟು ಎಲ್ಲಾ ವೈಭೋಗಗಳು ಇರುತ್ತೆ. ಅವ್ನ್ ಏನೇನ್ ದಿರ್ಸ್ ಹಾಕೊಂಡಿರ್ತಾನೋ ಅವೆಲ್ಲ ಮೈ ಮೇಲೆ ಹಾಗೇ ಇರತ್ತೆ, ಎಲ್ಲ ಇರತ್ತೆ. ಅವಾಗ ಅವನಿಗೆ ತುಂಬಾ ಅನುಮಾನ ಬರುತ್ತೆ, ನಾನು ಕನಸಿನಲ್ಲಿ ಕಂಡಿದ್ದು ಸತ್ಯನಾ, ಅಥವಾ ಇವಾಗ ನಾನು ಜಾಗೃತಾಗಿ ಬಂದ್ಮೇಲೆ ಇವಾಗ ನಾ ಈ ವೈಭೋಗಗಳೆಲ್ಲ ನೋಡ್ತಾ ಇದ್ದೀನಲ್ಲ, ಇದು ಸತ್ಯನಾ ಅನ್ನೋ ಒಂದು ಅವನಿಗೆ ಅನುಮಾನ ಬರುತ್ತೆ. ಅವಾಗ ಅಷ್ಟಾವಕ್ರ ಅವರು ಇರ್ತಾರೆ, ಅವ್ರನ್ನ ಈ ಪ್ರಶ್ನೆ ಕೇಳ್ತಾರೆ, ಯಾವುದು ಸತ್ಯ? ನನ್ನ ಕನಸಿನಲ್ಲಿ ಕಂಡಿದ್ದು ನಾನು ಆ ಭಿಕ್ಷುಕ ಆಗಿರೋದು ನಾನು ಸತ್ಯನಾ, ಅಥವಾ ಇಲ್ಲಿಗೆ ವೈಭೋಗ ಎಲ್ಲ ನೋಡ್ತಾ ಇದ್ದೀನಲ್ಲ ಇದು ಸತ್ಯನಾ ಅಂತ ಅಷ್ಟಾವಕ್ರನ ಕೇಳ್ತಾರೆ. ಆಗ ಅಷ್ಟಾವಕ್ರ ಹೇಳ್ತಾರೆ, ರಾಜನ್, ನಿನ್ ಕನ್ಸಲ್ ಕಂಡಿದ್ದು ಮಿಥ್ಯಾನೆ. ನೀ ಎಚ್ಚರದಲ್ಲಿ ಏನ್ ಕಾಣಿಸ್ತಾ ಇದೆಯಾ, ಜಾಗೃತದಲ್ಲಿ ಏನ್ ನೋಡ್ತಾ ಇದೆಯಾ, ಇದೂ ಮಿಥ್ಯಾನೆ. ಜಾಗೃತವೂ ಸುಳ್ಳು, ಎಚ್ಚರವೂ ಸುಳ್ಳು, ಸ್ವಪ್ನವೂ ಸುಳ್ಳು, ಎಲ್ಲವೂ ತೋರ್ತಾ ಇದೆ ಅಷ್ಟೆ. ಬೇರೆ ಆಗಿ ಅಲ್ಲಿ ಭಿಕ್ಷುಕನಾಗಿ ತೋರ್ತು, ಇಲ್ಲಿ ರಾಜನಾಗಿ ತೋರ್ತಾ ಇದೆ ಅಷ್ಟೇ ಹೊರ್ತುವೆ ಎರಡೂ ಮಿಥ್ಯಾನೆ, ಎರಡೂ ಸುಳ್ಳೆ. ಅದರಿಂದ ನೀನು ಇದನ್ನ ಮಾಡ್ಬೇಡ ನೀನು ಅಂತ ಹೇಳಿ ಅಷ್ಟಾವಕ್ರು ಜನಕರಾಜನಿಗೆ ಇದನ್ನ ತಿಳಿಸ್ಕೊಡ್ತಾರೆ. ಅದು ಅಷ್ಟಾವಕ್ರ ಗೀತೆ ಲಾಸ್ಟ್ ಅಲ್ಲಿ ಆ ಜನಕ ಹೇಳ್ತಾನೆ, ನಾನು ಏನು ಅಲ್ಲ ಅನ್ನೋದನ್ನ ಒಂದಷ್ಟು ಶ್ಲೋಕಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಕನಸು ಅಂತ ಬಿಡ್ತೀವಿ. ಬಟ್ ಇವಾಗ ಅವಾಗ್ಲೇ ನೀವು ಹೇಳಿದ್ರಲ್ಲ, ಎಷ್ಟೋ ಸರ್ತಿ ಕನಸಿನಲ್ಲಾಗಿದ್ದು ನಿಜ ಅನ್ಕೊಂಡು, ಸೊ ಇದನ್ನು ನಿಜ ಅದನ್ನು ನಿಜ ಅಂತ ತಿಳ್ಕೊಳ್ಳೋ ಅಂತ ಮಟ್ಟದಲ್ಲಿ ಇದೀವಿ ನಾವು. ಅವ್ರು ಎರಡೂ ಸುಳ್ಳು ಅಂತ ಅವ್ರು ಹೇಳ್ಕೊಟ್ರು, ನಾವು ಎರಡೂ ನಿಜ ಅನ್ಕೊಂಡು ಆ ಕನಸನ್ನು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಅದು ಯಾತಕ್ಕಾಯ್ತು, ಅದ್ರ ಏನು, ಅದ್ರ ಮುಂದಿನ ಫಲ ಏನು, ಹಿಂದಿಂದೇನು, ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ಕೊಂಡು ಅದನ್ನ ಬೇರೆ ಒಂದು ಕನಸಿನ ಹಾಗೆ ಇದು ಸುಳ್ಳು ಅಂತ ಬಿಡೋಕೆ ಇನ್ನು ಆಗಲ್ಲ. ಜಾಗೃತ ನಮ್ಗೆ ಕಂಟಿನ್ಯೂಟಿ ಇದೆ, ಹಾಗಾಗಿ ನಮ್ಗೆ ಇದನ್ನ ಒಪ್ಕೊಳಕ್ಕೆ ನಮ್ಗೆ ಮಿಥ್ಯಾ ಅಂತ ಆಗ್ತಾ ಇಲ್ಲ. ಕನಸಂದ್ರೆ ಒಪ್ಕೊಂಡ್ಬಿಡ್ತೀವಿ, ಬಂದಾಗ ಆ ಕ್ಷಣದಲ್ಲಿ ಸತ್ಯನೇ, ಅದು ಮಿಥ್ಯೆ ಆಗೇ ಇರ್ಲಿಲ್ಲ. ನಾವೇನು ಕನಸಿನಲ್ಲಿ ಕಾಣ್ತಾ ಇರ್ತೀವ ಅಷ್ಟು ಆ ಕ್ಷಣಕ್ಕೆ ಎಲ್ಲವೂ ಸತ್ಯವಾಗೇ ಇರುತ್ತೆ ನಮ್ಗೆ. ಅದನ್ನ ನಾನೇನು ಕನಸಲ್ಲಿ ನಾನು ಕಾಣ್ತಾ ಇರೋದು ಮಿಥ್ಯಾ ಅಂತ ಅನ್ಕೋತೀನ, ಖಂಡಿತ ಇಲ್ಲ. ತುಂಬಾ ಚೆನ್ನಾಗಿರೋ ಕನಸನ್ನ ಎಲ್ಲಾ ತರದ್ದು ಕಾಣ್ತಾ ಇರ್ತೀವಿ, ಅದಾವಾಗ ಸತ್ಯ ಆಗಿರುತ್ತೆ. ಅದೇ ಎಚ್ಚರಕ್ಕೆ ಜಾಗೃತಾಗಿ ಬಂದಾಗ ನಾವ್ ಅದನ್ನ ಹೇಳ್ತೀವಿ. ಅದು ಅಂದ್ರೆ ಎರಡೂ ಮಿಥ್ಯನೆ, ಎರಡೂ ತೋರೋ ಪ್ರಪಂಚಗಳು. ಮೋಸ್ಟ್ಲಿ ಈ ಎಚ್ಚರ ಸ್ಥಿತಿ ತುಂಬಾ ಲಾಂಗ್ ಡ್ಯೂರೇಷನ್ ಇದ್ದು ಅವೆರಡು ಚಿಕ್ಕದಿರೋದ್ರಿಂದ ಅನ್ಸುತ್ತೆ ಮೇಡಮ್. ಎಚ್ಚರ ಸ್ಥಿತಿ ಸ್ವಲ್ಪ ಚಿಕ್ಕದಿದ್ದು
ಗಾಡ್ ನಿದ್ದೆ ಜಾಸ್ತಿ ಇದ್ಬಿಟ್ಟು ಕನ್ಸು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತ. ಆದ್ರೆ ಲೈಕ್ ಇಟ್ ವುಡ್ ಹ್ಯಾವ್ ಬಿನ್ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಅದ್ ಏನಾಯ್ತು, ಈಗ ಎರಡು ಮಿಕ್ಸ್ ಆ ಆಯ್ತು. ಶಾರ್ಟ್ ಸ್ವಪ್ನ ಮತ್ತೆ ಡ್ಯೂರೇಷನ್ ಅಲ್ಲಿ ನಿದ್ರೆ ಎರಡೂ ಇರುತ್ತೆ ಅದ್ರೊಳಗೆ. ಅಲ್ಲ ಆ ನೀವು ಶಾರ್ಟ್ ಮಲಗಿದ ಡ್ಯೂರೇಷನ್ ಮೇಲೆ ಅಲ್ಲಿ ಮದುವೆ, ಆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮದುವೆ ಆಗುತ್ತೆ, ಗಂಡನ ಮನೆಗೆ ಹೋಗ್ತೀರಾ, ಮಕ್ಕಳು ಆಗ್ಬಿಡುತ್ತೆ. ಅದೇನ್ ಶಾರ್ಟ್ ಡ್ಯೂರೇಷನ್ ಆಗುತ್ತೆ? ಎಲ್ಲ ಆಗುತ್ತೆ. ಇಲ್ಲಿ ಯಾವ್ದು ಶಾರ್ಟ್ ಡ್ಯೂರೇಷನ್ ಅಂತ ನಾವು ಅನ್ಕೊಂಡಿರೋದಷ್ಟೇ. ಆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಎಲ್ಲವೂ ಆಗುತ್ತೆ. ಮನುಷ್ಯ ಇಲ್ಲಿ ಹೇಗಾಗ್ತೀವೋ ಅಲ್ಲಿ ಮಕ್ಕಳು ಆಗುತ್ತೆ, ಮುದ್ಕಾನು ಆಗ್ತೀವಿ, ಮುದ್ಕಿನೂ ಆಗ್ತೀವಿ ಅಲ್ವಾ? ಅಲ್ಲಿ ನಮ್ಗೆ ನಾವೇನು ಅಂದ್ರೆ ಈ ಇದು ಎಚ್ಚರದ ಅನುಭವ ಇಟ್ಕೊಂಡು ಶಾರ್ಟ್ ಡ್ಯೂರೇಷನ್ ಅಂತ ಹೇಳ್ಕೊಂಡಿದ್ದೀವಿ. ಬಟ್ ಅಲ್ಲಿ ಹಾಫ್ ಪಿಕ್ಚರ್ ಏನಾಗಲ್ಲ. ಅಲ್ಲಿನೂ ಕೆಲವು ಸಲ ಫುಲ್ ಸ್ಟೋರಿನೇ ಆಗಿರುತ್ತೆ. ಎಚ್ಚರ ಆದ್ಮೇಲೆ ಅಯ್ಯೋ ಇದೇನ್ ಬಿಡು ಕನ್ಸು, ಏನೋ ಸುಮ್ಮನೆ ಬಂತು, ಏನೋ 2 ನಿಮಿಷ ಬಂದಿರ್ಬೇಕು, 1 ನಿಮಿಷ ಬಂದಿರ್ಬೇಕು ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ವಿ. ಎಷ್ಟು ನಿಮಿಷ ಬಂದಿರ್ಲು ಅದೆಲ್ಲ ಓಡಿರುತ್ತಲ್ವಾ, ಅದನ್ನ ಹಾಗೆ ಹೇಳಕ್ಕೂ ಸಾಧ್ಯ ಅಲ್ಲ ಅನ್ಸುತ್ತೆ. ಹೌದೌದು, ಖಂಡಿತ. ಇದು ಸ್ವಲ್ಪ ಅಲ್ವಾ? ಸಟಲ್ ಸ್ಟೇಟ್ ಅಲ್ಲಿ ಇರುತ್ತಲ್ಲ, ಅಲ್ಲಿ ಅಟ್ಲೀಸ್ಟ್ ಇದು ಭೂತಾಕಾರವಾಗಿ ಎಚ್ಚರವಾಗಿ ಹಿಂಗೆ ಹಪ ಹಪ ಅಂತ ಇರುತ್ತಲ್ಲ ಎಲ್ಲ ರಿಸೀವ್ ಮಾಡಕ್ಕೆ, ಇಂದ್ರಿಯಗಳೆಲ್ಲ ಫುಲ್ ಓಪನ್ ಆಗಿ. ಅಲ್ಲ ಅದು ಸೆಟಲ್ ಸ್ಟೇಟು ಅಂತ ನಾವು ಇದನ್ನ ಕಂಪೇರ್ ಮಾಡಿ ಹೇಳ್ತೀವಿ. ಕೆಲವು ಸರಿ ಎಷ್ಟು ಭಯಾನಕವಾಗಿರುತ್ತೆ ಅಂದ್ರೆ ಅದು ಅದೇ ಅಂತ ಎದ್ದು ಬಿಡ್ತೀವಲ್ಲ ಎಷ್ಟೋ ಸರ್ತಿ. ಅಂದ್ರೆ ಎಚ್ಚರ ಸ್ಥಿತಿಗೂ ಅದರದ್ದು ಸಂವೇದನೆಗಳನ್ನ ತರೋಷ್ಟು ಸ್ಟ್ರಾಂಗ್ ಆಗಿರುತ್ತೆ ಎಷ್ಟೋ ಸರಿ. ನಾವು ಲಾಂಗ್ ಡ್ಯೂರೇಷನ್ ಅಂತ ಅನ್ಕೊಳ್ತೀವಿ. ಈಗ ಫ್ಲೈಟ್ ಇದಾಯ್ತಲ್ಲ, ಅವರೆಲ್ಲ ಹಾಗೆ ಅನ್ಕೊಂಡಿರ್ತಾರೆ, ನಾನು 100 ವರ್ಷ ಬದುಕ್ತೀನಿ ಅಂತ. ವಿ ಕೆನಾಟ್ ಪ್ರಿಡಿಕ್ಟ್ ಎನಿ ಮೊಮೆಂಟ್ ಇದು ಆಗ್ಬೋದು. ನಾವು ಆದ್ರೆ ನಮ್ಮ ಮನಸ್ಸಿನಿದೆ ಅಂದ್ರೆ ನಾನು ಇನ್ನ ಬಹಳಷ್ಟು ಮೊಮ್ಮಕ್ಕಳು ಮದುವೆ ಆಗೋ ತನಕ ಇರ್ತೀನಿ ಅನ್ನೋ ತರ ಒಂದು ಭ್ರಮೆ ಅಷ್ಟೇ ಅಲ್ವಾ? ಇಟ್ ಕೆನಾಟ್ ಬಿ ದಿಸ್ ಒನ್. ಬಟ್ ಎರಡು ಹೇಳಕ್ ಬರಲ್ಲ. ಇದು ಹೆಂಗೆ ಅಂದ್ರೆ ಬೆಳಗ್ಗೆ ಆಗುತ್ತೆ ಅಲ್ವಾ, ಬೆಳಗ್ಗೆ ಎಲ್ಲ ಉಲ್ಲಾಸವಾಗಿರುತ್ತೆ. ಮಧ್ಯಾಹ್ನನೂ ಆಗುತ್ತೆ. ಮಧ್ಯಾಹ್ನ ಏನು ನೀನೇ ಇದ್ದ? ಹೌದು ಸ್ವಾಮಿ ನಾನೇ ಇದ್ದೆ. ಏನು ಬೆಳಗ್ಗೆನೂ ಅದೇ ಗೋಳು, ಮಧ್ಯಾಹ್ನನೂ ಅದೇ ಗೋಳು, ಸಾಯಂಕಾಲ ಆಯ್ತಪ್ಪ, ಸಾಯಂಕಾಲ ನೀನಿದ್ದ? ಹ್ಞೂ ಅದೇ ಗೋಳು. ಸೊ ಬೆಳಗ್ಗೆನೂ ನೀನೇ ಇದ್ದೆ, ಮಧ್ಯಾಹ್ನವೂ ನೀನೇ ಇದ್ದೆ, ಸಾಯಂಕಾಲವೂ ನೀನೇ ಇದ್ದೆ, ರಾತ್ರಿನೂ ನೀನೇ ಇದ್ದೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಜಾಗೃತದಲ್ಲೂ ನೀನೇ ಇದ್ದೆ, ಕನಸಿನಲ್ಲೂ ನೀನೇ ಇದ್ದೆ, ಗಾಢ ನಿದ್ರೆಯಲ್ಲೂ ನೀನೇ ಇದ್ದೆ. ಇಲ್ಲಿ ನಾವು ಹೆಂಗೆ ಎಚ್ಚರದಲ್ಲಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಾನಿದ್ದೆ ಅನ್ಕೊಳ್ತೀವೋ, ಈ ಜಾಗೃತದಲ್ಲಿ ಇದ್ದವನು ಯಾರು, ಸ್ವಪ್ನದಲ್ಲಿ ಇದ್ದವನು ಯಾರು, ಗಾಢ ನಿದ್ರೆಯಲ್ಲಿ ಯಾರು, ಅವನು ಯಾರು ಅನ್ನೋದು ಕಂಡು ಹಿಡಿದ್ರೆ ಆಗ ನಮಗೆ ಇದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಾನಿದ್ದಂಗೆ. ಸೊ ಎಲ್ಲ ಯಾವಾಗಲೂ ನಾನೇ ನನ್ನ ಸ್ವರೂಪವೇ ಹೊಳಿತಾ ಇರುತ್ತೆ ಅನ್ನೋದು ಈ ಒಂದು ಎಕ್ಸಾಂಪಲ್ ಸ್ವಲ್ಪ ಅನಲೈಸ್ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ. ಖಂಡಿತ. ಮತ್ತೆ ಇವತ್ತಿನ ತರಗತಿಯನ್ನ ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ
ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಮತ್ತೆ ಮುಂದಿನ ಮಂಗಳವಾರ ಭೇಟಿಯಾಗೋಣ. ಹರಿ ಓಂ. ಹರಿ ಓಂ. ಮೇಡಮ್